ರಘುವಂಶದ ಈ ಕಂತಿನ 3ನೇ ದಿವಸದಲ್ಲಿದ್ದೀವಿ. ಇದು 6ನೇ ಕಂತು. 15ನೇ ಸರ್ಗಕ್ಕೆ ಬಂದಿದ್ದೀವಿ. ಮೊನ್ನೆ ದಿವಸ ಒಂದು ಘಟನೆಯನ್ನು ವಿವರಿಸುವಾಗ ಎಣ್ಣೆಯನ್ನು ನೀರಿಗೆ ಹಾಕಿದ್ರೆ ಅದು ಹೇಗೆ ವಿಸ್ತಾರಗೊಳ್ಳುತ್ತದೆ ಅಂತ ಅನ್ನೋದನ್ನು ಹೇಳುವಾಗ ನಾನು ಒಬ್ಬ ವಿಜ್ಞಾನಿ, ರಾಜಕೀಯ ಧುರಂಧರ ಆದವನು ಅಂತ ಹೆಸರು ಹೇಳ್ತಾ ಒಂದು ತಪ್ಪು ಮಾಡಿಬಿಟ್ಟೆ. ಆಗಲೇ ಹೇಳಿದೆ, ಆ ಹೆಸರು ನನಗೆ ಸ್ಪಷ್ಟವಾಗ್ತಾ ಇಲ್ಲ, ನಾನು ತಪ್ಪು ಮಾಡಿದ್ನೋ ಏನು ಅಂತ. ಸರಿಯಾದ ಹೆಸರು ಬೆಂಜಮಿನ್ ಫ್ರ್ಯಾಂಕ್ಲಿನ್. ನಿನ್ನೆ ನಾನು ಹೇಳುವುದು ಮರೆತೆ. ಇಂದು ದಾರಿನಲ್ಲಿ ಬರ್ತಾ ಈ ವಿಷಯ ಹೇಳಬೇಕಾಗಿತ್ತಲ್ವ, ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅವನ ಹೆಸರನ್ನು ಸರಿಯಾಗಿ ನಿಶ್ಚಯ ಮಾಡಬೇಕು ಅಂತ. ಆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅವನು ಮಾಡಿದಂಥ ಆ ಒಂದು ಕರಾಮತ್ತು, ಎಣ್ಣೆಯ ಒಂದು ಸೌಟು ಪ್ರಮಾಣದ ಎಣ್ಣೆಯನ್ನು ಸರೋವರಕ್ಕೆ ಹಾಕಿ ಇಡೀ ಸರೋವರವನ್ನು ಸ್ತಬ್ಧ ಮಾಡ್ದ ಅನ್ನುವಂಥದ್ದು. ಇನ್ನೀಗ ನಾವು 15ನೇ ಸರ್ಗಕ್ಕೆ ಬರ್ತಾ ಇದ್ದೀವಿ. ಇಡೀ ಸರ್ಗ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ವಾಲ್ಮೀಕಿ ರಾಮಾಯಣದ ಒಂದು ಛಂದಸ್ಸು, ಆದಿಕಾವ್ಯದ ಛಂದಸ್ಸಾಗಿ ಲೋಕವಿಖ್ಯಾತ. ಕಾಳಿದಾಸ ಇದನ್ನು ತನ್ನ 2ನೆಯ ಮುಖ್ಯ ಛಂದಸ್ಸಾಗಿ ಬಳಸಿದ್ದಾನೆ. ಇಡೀ ತನ್ನ 7 ಕಾವ್ಯಗಳನ್ನು ನೋಡಿದರೆ ಮೊದಲಿಗೆ ಸಿಗುವಂಥದ್ದು ಬಾಹುಳ್ಯದಲ್ಲಿ ತ್ರಿಷ್ಟುಬ್ ಮೂಲವಾಗಿ ಬಂದಂಥ ಉಪಜಾತಿ ಛಂದಸ್ಸು. ಆಮೇಲೆ ಅನುಷ್ಠುಪ್ ಛಂದಸ್ಸನ್ನು ಅವನು ಹೆಚ್ಚು ಬಳಸಿರುವುದಾಗಿ ನಮಗೆ ಕಾಣುತ್ತದೆ. ಅದಾದ ಮೇಲೆ ನಾವು ನೋಡುವಂಥದ್ದು ರಥೋದ್ಧತ ಛಂದಸ್ಸು, ಅವನದೇ ಆವಿಷ್ಕಾರ, ಅದನ್ನು ಸಾಕಷ್ಟು ಬಳಸಿದ್ದಾನೆ. ಆಮೇಲೆ ವಂಶಸ್ಥ ಛಂದಸ್ಸು, ಅದು ಪ್ರಾಚೀನವಾದದ್ದೇನೆ, ಜಗತಿ ಅನ್ನುವಂಥ ಒಂದು ವರ್ಗದಿಂದ ಬಂದದ್ದು. ಅದಾದ ಮೇಲೆ ಅವನ ಒಂದು ಆವಿಷ್ಕಾರ ಅಂತ ಹೇಳಬಹುದಾದ ಮಂದಾಕ್ರಾಂತ ಛಂದಸ್ಸನ್ನು ವಿಪುಲವಾಗಿ ಬಳಸಿದ್ದಾನೆ. ಆಮೇಲೆ ಅವನದೇ ಆವಿಷ್ಕಾರ ಅಂತ ಹೇಳಬಹುದಾದ ಧೃತವಲಂಬಿತ ಛಂದಸ್ಸು ಸಾಕಷ್ಟು ಕಡೆ ಕಾಣಿಸಿಕೊಳ್ಳುತ್ತದೆ. ಅದಾದ ಮೇಲೆ ವಸಂತ ತಿಲಕ, ಆಮೇಲೆ ಆರ್ಯ, ಮಾಲಿನಿ, ಈ ತರಹ ಬೆಳೀತಾ ಹೋಗುತ್ತದೆ. ಇರಲಿ, ಕಾಳಿದಾಸನ ಛಂದಸ್ಸುಗಳ ಚಿಂತನೆ ನಾವೇನು ಹೆಚ್ಚಾಗಿ ಈಗ ಮಾಡಬೇಕಾಗಿಲ್ಲ. ಆದರೆ ಆಸಕ್ತರಿಗೆ ಇದು ಪ್ರಯೋಜನ ಆದೀತು ಅಂತ ಆನುಷಂಗಿಕವಾಗಿ ಹೇಳಿದ್ದಾಯಿತು. ನಿನ್ನೆ ದಿವಸವೇ ಸೀತಾಪರಿತ್ಯಾಗವನ್ನು ಚರ್ಚಿಸುವಾಗ ಒಂದು ಮಾತು ಹೇಳಿದೆ, ಬುಭುಜೆ ಪೃಥಿವೀಪಾಲಃ ಪೃಥಿವೀಮೇವ ಕೇವಲಾಂ ಅಂತ. ಅದು 2ನೇ ಸರ್ಗದ 1ನೇ ಶ್ಲೋಕದ ಉತ್ತರಾರ್ಧ. ಕೃತ ಸೀತಾ ಪರಿತ್ಯಾಗ ಸರತ್ನಾಕರ ಮೇಖಲಾಂ ಬುಭುಜೆ ಪೃಥಿವೀಪಾಲಃ ಪೃಥಿವೀಮೇವ ಕೇವಲಾಂ ಅಂತ. ಸೀತಾಪರಿತ್ಯಾಗ ಮಾಡಿದ ಮೇಲೆ ಅವನು ಕೇವಲ ರಾಜ್ಯವನ್ನು ಆಳಿದನೇ ಹೊರತು ಯಾವಳನ್ನೂ ಆಳಲಿಲ್ಲ ಅನ್ನುವಂಥದ್ದು. ಕಾಳಿದಾಸನ ಒಂದು ಮಾತು ಬಹಳ ಚೆನ್ನಾಗಿ ರಾಮನ ವ್ಯಕ್ತಿತ್ವವನ್ನು ತೋರ್ಪಡಿಸುತ್ತದೆ. ಸಾಪಿ ರತ್ನ ಖಚಿತ ಮೇಖಲಾ ಪೃಥಿವ್ಯಾ ಕಾಂತಾಸಮಾಧಿರ್ವ್ಯಜ್ಯತೆ ರಾಮಸ್ಯ ಸ್ತ್ರ್ಯಂತರ ಪರಿಗ್ರಹ ನಾಸ್ತೀತಿ ಶ್ಲೋಕಾಭಿಪ್ರಾಯ ಅಂತ ಮಲ್ಲಿನಾಥನು ಸ್ಪಷ್ಟಪಡಿಸ್ತಾನೆ. ಹಾಗೆ ಆಳ್ತಾ ಇದ್ದಾಗ ಕೆಲವು ಋಷಿಗಳು ಬಂದು ಮಥುರಾಪುರಿಯ ಪ್ರಾಂತದಲ್ಲಿ ಲವಣಾಸುರ ಅನ್ನುವ ರಾಕ್ಷಸ ತುಂಬ ಕೊಬ್ಬಿ ಮೆರೀತಾ ಇದ್ದಾನೆ. ಮಥುರಾ ಯಮುನಾ ನದಿ ತೀರದಲ್ಲಿರುವಂಥದ್ದು. ಅದನ್ನು ಬಹಳ ಹಿಂದಿನಿಂದ ಯದುಗಳು ಆಳಿಕೊಂಡು ಬಂದದ್ದು. ಈಗ ಯದುಗಳ ಪ್ರಾಭವ ಕಡಿಮೆಯಾಗಿ ಒಬ್ಬ ದುಷ್ಟ ರಾಕ್ಷಸ ಸೇರಿಕೊಂಡು ಬಿಟ್ಟಿದ್ದಾನೆ. ಏನು ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ, ಜನಕ್ಕೆ ತೊಂದರೆ ಆಗಿದೆ ಅಂತಂದಾಗ ಮತ್ತು ಅದು ಶಿವ ಅನುಗ್ರಹ ಮಾಡಿದಂಥ ಒಂದು ದಿವ್ಯವಾದ ಶೂಲ ಬೇರೆ ಉಂಟು. ಆ ಶೂಲ ದುರ್ಜಯೋ ಲವಣಶೂಲಿ ವಿಶೂಲ ಪ್ರಾರ್ಥ್ಯತಾಮಿತಿ. ಆ ಶೂಲವನ್ನು ಇಟ್ಟುಕೊಳ್ಳದೇ ಇದ್ದಾಗ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯ. ಶೂಲ ಹಸ್ತನಾಗಿದ್ದಾಗ ಅವನು ಅಜಿಂಕ್ಯ ಅಜಯ್ಯ ಅಂತ ಕೂಡ ಹೇಳ್ತಾರೆ. ಆಗ ಶತ್ರುಘ್ನನನ್ನು ಆ ಒಂದು ಕೆಲಸ ಮಾಡೋದಕ್ಕಿಂತ ಕಳಿಸಿಕೊಡ್ತಾನೆ ಅಂತ. ಆದಿದೇಶಾತ್ ಶತ್ರುಘ್ನಂ ತೇಷಾಂ ಕ್ಷೇಮಾಯ ರಾಘವ ಕರಿಷ್ಯನ್ನಿವ ನಾಮಾಸ್ಯ ಯಥಾರ್ಥಮರಿ ನಿಗ್ರಹಾತ್. ಅಲ್ಲಲ್ಲಿ ಕಾಳಿದಾಸ ಈ ನಿರುಕ್ತಿಗಳನ್ನು ಮಾಡ್ತಾನೆ. ಅದು ಒಂದು ವಿಶಿಷ್ಟತೆ. ಈ ಒಂದು ಕೆಲಸವನ್ನು ಕಾಳಿದಾಸ ತುಂಬ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದಾನೆ. ಅಲ್ಲಲ್ಲಿ ರಾಮ ಇರಬಹುದು, ರಘು ಇರಬಹುದು, ಅತಿಥಿ ಇರಬಹುದು, ಹೀಗೆ ಅನೇಕರ ಹೆಸರುಗಳನ್ನು ಹೇಳುವಾಗ ಆ ಹೆಸರ ಸ್ವಾರಸ್ಯ ಎಂಥದ್ದು ಅಂತ. ಈ ಶತ್ರುಘ್ನ ಅಂದರೆ ಶತ್ರುನ್ ಘ್ನಂತಿ ಇತಿ ಶತ್ರುಘ್ನ ಅಂತ.
ಶತ್ರುಗಳನ್ನು ಧ್ವಂಸ ಮಾಡುವಂಥವನು. ಅವನ ಅಂಕಿತನಾಮ ಅನ್ವರ್ಥನಾಮ ಆಗಬೇಕು ಅನ್ನುವ ಅಪೇಕ್ಷೆಯಿಂದ ಅವನನ್ನು ಕಳಿಸಿಕೊಡ್ತಾನೆ ಅಂತ. ಹೆಸರುಗಳು ಎರಡು ಥರ, ಅಂಕಿತ ಮತ್ತು ಅನ್ವರ್ಥ. ಅಂಕಿತ ಅಂದರೆ ಹೆಸರಾಗಿ ಇಟ್ಟಿರೋದರಿಂದ ನನ್ನ ಹೆಸರಿದ್ದಂತೆ, ಯಾವ ಗಣಗಳಿಗೂ ಈಶ ಅಲ್ಲ, ಹೆಗ್ಗಣಗಳಿಗೂ ಈಶ ಅಲ್ಲ ಗಣೇಶ ಅಂತ. ಹಾಗಲ್ಲದೆ ಅನ್ವರ್ಥವಾಗಿ ಆದಾಗ ಅದು ಸರಿಯಾದಂಥದ್ದು. ಯಾರಿಗೂ ಒಬ್ಬರಿಗೆ ಒಂದು ಒಳ್ಳೆಯ ಹೆಸರನ್ನ ಇಡ್ತಾರೆ, ಅರ್ಥಪೂರ್ಣವಾಗಿರಬೇಕು ಅಂತ. ಉದಾಹರಣೆಗೆ ಕಲಾವತಿ ಅಂತ ಹೆಸರಿಟ್ಟರೆ ಆ ವ್ಯಕ್ತಿ ಕಲೆಗಳನ್ನೆಲ್ಲ ಅಭ್ಯಾಸ ಮಾಡಿದಾಗ ಅನ್ವರ್ಥವೂ ಆಯಿತು ಅಂತ. ಸಾಮಾನ್ಯವಾಗಿ ಒಬ್ಬರ ಸಿದ್ಧಿ ನೋಡಿ ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ, ಆಗ ಅದು ಆ ಬಿರುದು ಅನ್ವರ್ಥವಾಗಿ ಇರುವಂಥದ್ದು ಅಂತ ಗೊತ್ತಾಗುತ್ತದೆ. ಯಾರೋ ಪುಣ್ಯಾತ್ಮರು ತಮ್ಮ ಮಕ್ಕಳೋ ಮತ್ತಾರೋ ಚಿಕ್ಕ ವಯಸ್ಸಿನಿಂದಲೇ ಹಾಗಾಗಲಿ ಅನ್ನೋ ಅಪೇಕ್ಷೆಯಿಂದ ಇಟ್ಟು ಅವರು ಹಾಗಾದಾಗ ಹೆಸರು ಮತ್ತು ಅವರ ವರ್ತನೆಯೂ ಒಂದೇ ರೀತಿಯಾಗಿದೆ ಅಂತ. ಹೀಗಲ್ಲವಾದರೆ ಬಹಳ ವಿಡಂಬನೆ ಆಗಿಬಿಡುತ್ತದೆ. ಮಕ್ಕಳಿಗೆಲ್ಲ ಹೆಸರಿಡುವಲ್ಲಿ ಇದನ್ನು ಸ್ವಲ್ಪ ಗಮನಿಸಿಕೊಂಡ್ರೆ ಮೇಲು. ಸಾಮಾನ್ಯವಾಗಿ ಲೋಕರೂಢಿಯಲ್ಲಿ ಚೆನ್ನಾಗಿ ಆಕರ್ಷಕವಾಗಿ ಕಾಣಿಸುತ್ತದೆ ಅಂತ ಚಿಕ್ಕ ವಯಸ್ಸಿಗೆ ಒಂದು ಹೆಸರಿಟ್ಕೊಂಡು ಬಿಡ್ತಾರೆ. ಮತ್ತು ವಯಸ್ಸಾಗ್ತಾ ಹೆಸರು ಅಷ್ಟು ಹಿತವಾಗಿ ತೋರುವುದಿಲ್ಲ. ಚಿಕ್ಕ ಹುಡುಗನಾಗಿದ್ದಾಗ, ತರುಣನಾಗಿದ್ದಾಗ ತರುಣ್ ಅನ್ನೋ ಹೆಸರು ಸರಿಯಾಗಿರುತ್ತದೆ. ತುಂಬ 95-96 ವಯಸ್ಸಿಗೆ ಬಂದಾಗ ನಿಮ್ಮ ಹೆಸರೇನು ಅಂದರೆ ತರುಣ ಅಂತಂದರೆ ಅದು ಒಂಥರ ಅವಸ್ಥಾಂತರಗಳನ್ನು ಸೂಚಿಸುವಂಥ ಹೆಸರುಗಳನ್ನು ಇಟ್ಟುಕೊಳ್ಳಬಾರ್ದು. ಶಿಶು ಅಂತ ಇಟ್ಕೊಂಡು ಬಿಡೋದು, ಪಶು ಅಂತ ಇಟ್ಕೊಂಡು ಬಿಡೋದು, ಇವು ಯಾವ ರೀತಿಯಾಗಿ ಸಾಧುವಾಗುತ್ತದೆ? ಆ ಕಾರಣದಿಂದ ದೊಡ್ಡವರು ಯೋಚನೆ ಮಾಡಬೇಕು. ಯಾವುದಕ್ಕೆ ಬರವಾದರೂ ಹೆಸರಿಗೇನು ಬರವಲ್ವಲ್ಲ. ವಚನೇ ಕಾ ದರಿದ್ರತಾ ಅನ್ನುವ ಮಾತಿದೆಯಲ್ಲ, ಚೆನ್ನಾಗಿರುವಂಥ ಹೆಸರನ್ನು ನೋಡಿ, ತುಂಬ ಆಡಂಬರದ್ದು ಅಲ್ಲದೆ ಸಾಮಾನ್ಯವಾದ ತಂದೆ ತಾಯಿಗಳ ರೂಪ. ಹಾಗಿದ್ದರೆ ಮಗಳೇನು ಮಹಾ ತ್ರಿಪುರ ಸುಂದರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೂ ಅವಳಿಗೆ ತ್ರಿಪುರ ಸುಂದರಿ, ಪರಮಸುಂದರಿ, ತ್ರಿಲೋಕ ಸುಂದರಿ ಅಂತೆಲ್ಲ ಹೆಸರಿಟ್ಟುಬಿಟ್ರೆ ಮತ್ತು ಬಹಳ ಕಷ್ಟ ಆಗುತ್ತದೆ. ಪಾಪ ಅವರ ಬದುಕು ದುರ್ಭರ ಆಗಿಬಿಡುತ್ತದೆ. ತಂದೆ ತಾಯಿಗಳಿಬ್ಬರೂ ಕಪ್ಪು, ಮಗಳು ಅವರಿಗಿಂತ ಕಪ್ಪು. ಆ ಥರ ಶ್ವೇತ, ಮಹಾಶ್ವೇತ ಅಂತೆಲ್ಲ ಹೆಸರಿಟ್ಟಿದ್ದು ನನ್ನ ಪರಿಚಿತರಲ್ಲೇ ನಾನು ನೋಡಿದ್ದೆ. ನನ್ನ ತಾಯಿ ಹೇಳ್ತಾ ಇದ್ರು, ಅಯ್ಯೋ ಇದು ಏನೋ ಬಂತು ಇವರಿಗೆ, ಬಿಳಿ ಕಪ್ಪು ವ್ಯತ್ಯಾಸವೂ ಗೊತ್ತಾಗೋದಿಲ್ಲ, ನೋಡಿ ಗೇಲಿ ಆಗುತ್ತೆ, ಆ ಹುಡುಗಿಗೆ ಮತ್ತೆ ಗೋಳೆ ಅಲ್ವಾ ಬಾಳು ಅಂತ. ಹಾಗಾದರೆ ನಾವು ಹೇಗಿದ್ದರೂ ಒಳ್ಳೆಯ ಹೆಸರಿಟ್ಕೊಳ್ಳುವಂಥ ಅರ್ಹತೆ ಶಕ್ತಿ ನಮಗಿಲ್ಲವಾ ಅಂದರೆ, ಆ ಗೇಲಿಗಳನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇದ್ದರೆ ಪರವಾಗಿಲ್ಲ. ಹಾಗಿಲ್ಲವಾದರೆ ಕಷ್ಟ ಆಗುತ್ತದೆ. ಈ ಬಗ್ಗೆ ಎಚ್ಚರದಲ್ಲಿರಬೇಕು. ಆದರೆ ಒಂದಂತೂ ನಿಜ, ಯಾವುದೇ ಒಂದು ಒಳ್ಳೆಯ ಗುಣ ನಮ್ಮ ಮೈಗೂಡಿತು ಅಂತಂದರೆ ಮಿಕ್ಕವನ್ನು ಲೋಕ ಅಷ್ಟಾಗಿ ಗಮನಿಸೋದಿಲ್ಲ. ಒಂದು ಉತ್ಕೃಷ್ಟವಾದ ಗುಣ ಮಿಕ್ಕೆಷ್ಟೋ ಲೋಪದೋಷಗಳನ್ನು ಮರೆಯುವಂತೆ ಮಾಡಿಬಿಡ್ತದೆ. ಅದನ್ನು ಅವಲಂಬಿಸಿ, ಅದನ್ನು ಇಚ್ಛಿಸಿ, ಅದನ್ನು ಆರಾಧಿಸಿ ಬರುವವರು ಒಂದಷ್ಟು ಜನ ಇರುತ್ತಾರೆ. ಮತ್ತು ಅವರಿಂದ ಲೋಕಕ್ಕೆ ಉಪಕಾರವಾಗ್ತಾ ಇದೆ ಅನ್ನೋದು ಒಂದೇ ಸಾಕು. ಅವರ ಎಲ್ಲ ವಿಶಿಷ್ಟತೆ ಯಾವುದಿದೆ ಅದನ್ನಲ್ಲಿ ಸಾರಭೂತವಾಗಿ ಕೇಂದ್ರೀಕರಿಸಿಕೊಂಡು ನೋಡಿ ಮಿಕ್ಕಿದ್ದನ್ನು ಗೌಣ ಮಾಡ್ತಾರೆ. ಗುಣೇಶು ಯತ್ನಕ್ಕಿರತಾಂ ಕಿಮಾಟ ಉಪೈ ಪ್ರಯೋಜನಂ ಅನ್ನುವ ಮಾತಿದೆಯಲ್ಲ. ದೂರಾಸದಾಪಿ ವಿಫಲಾಪಿ ಸಕಂಟಕಾಪಿ ವ್ಯಾಲಾಶ್ರಿತಾಪಿ ವಿಫಲಾಪಿ ಸಕಂಟಕಾಪಿ ದೂರೇ ಸ್ಥಿತಾಪಿ ವಿಷಮಾಪಿ ಚ ವಕ್ರಿಲಾಪಿ ಗಂಧೇನ ಬಂಧುರಸಿ ಕೇತಕಿ ಸರ್ವಜಂತೋ ಏಕೋ ಗುಣ ಖಲು ನಿಹಂತಿ ಸಮಸ್ತ ದೋಷಾನ್ ಅನ್ನುವ ಮಾತಿದೆಯಲ್ಲ. ದೂರದಲ್ಲಿದ್ದರು, ಕೆಸರಿನ ಮಧ್ಯೆ ಇದ್ದರು, ಅಂಕುಡಂಕಾಗಿದ್ದರು, ಮುಳ್ಳಿಂದ ತುಂಬಿದ್ರು, ಹಾವುಗಳು ಬಂದು ಸೇರಿಕೊಂಡ್ರು, ಒಂದು ಪರಿಮಳದಿಂದ ಕೇದಗೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಬಂದಿದೆ. ಒಂದು ಗುಣ ಸಾಕು ಅಂತ. ಯಃ ಕಶ್ಚನ ರಘೂಣಾಂ ಹಿ ಪರಮೇಕಃ ಪರಂತಪಃ ಅಪವಾದ ಇವೋತ್ಸರ್ಗಂ ವ್ಯಾವರ್ತಯಿತುಮೀಶ್ವರಃ. ಯಃ ಕಶ್ಚನ ರಘೂಣಾಂ ಹಿ ಪರಮೇಕಃ ಪರಂತಪಃ. ರಘುವಂಶೀಯರಲ್ಲಿ ಯಾವನಾದರೂ ಕೂಡ ಅವನು ಮಹಾವೀರನೇ ಆಗಿರ್ತಾನೆ, ಅದಕ್ಕೆ ಅಪವಾದವೇ ಇಲ್ಲ ಅನ್ನೋ ತರಹ ಅಪವಾದ ಇವೋತ್ಸರ್ಗಂ ವ್ಯಾವರ್ತಯಿತುಮೀಶ್ವರಃ. ಮತ್ತು ಆ ಒಂದು ರಘುವಂಶೀಯರ ವ್ಯಾಪ್ತಿ ಮತ್ತು ಭೂತಿ ಯಾವ ರೀತಿಯಾದದ್ದು ಅಂತಂದರೆ, ಎಂಥ ಒಂದು ಉತ್ಸರ್ಗ ಸೂತ್ರವನ್ನು ಅಪವಾದ ಸೂತ್ರ ಉಲ್ಲಂಘನ ಮಾಡುವಂತೆ ಯಾವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ ಅಂತ ಇಲ್ಲಿ ಅವನು ವ್ಯಾಕರಣದ ಸೊಗಸಾಗಿರುವಂಥ ಒಂದು ದೃಷ್ಟಾಂತವನ್ನು ತಗೊಂಡಿದ್ದಾನೆ. ವ್ಯಾಕರಣ ಮಾತ್ರವಲ್ಲದೆ ಇನ್ನು ಶಾಸ್ತ್ರ ಸಾಮಾನ್ಯದಲ್ಲಿಯೂ ಕೂಡ ಇದು ಕಾಣುವಂಥದ್ದೇ ಆಗಿದೆ. ಸಾಮಾನ್ಯವಾಗಿ ಕೆಲವು ನಿಯಮಗಳನ್ನು ಮಾಡ್ತಾರೆ, ಅದನ್ನು ಉತ್ಸರ್ಗ ಅಂತ ಕರೀತಾರೆ. ಆ ಉತ್ಸರ್ಗ ಸೂತ್ರಗಳನ್ನು ಮೀರುವಂಥ ರೀತಿಯಲ್ಲಿ ಕೊನೆಗೆ ಮತ್ತೊಂದು ಸೂತ್ರ ಬಂದರೆ ಅದು ಅಪವಾದ ಸೂತ್ರ ಅಂತ.
ಉದಾಹರಣೆಗೆ ಕಂದಪದ್ಯ. ಕಂದಪದ್ಯದಲ್ಲಿ ಮೊದಲ ಮತ್ತು ಮೂರನೇ ಸಾಲಲ್ಲಿ 4 ಮಾತ್ರೆಗಳ 3 ಗಣ ಬರುತ್ತದೆ. 2 ಮತ್ತು 5ನೇ ಸಾಲಲ್ಲಿ 4 ಮಾತ್ರೆಗಳ 5 ಗಣ ಬರುತ್ತದೆ. ಆದರೆ 6ನೇ ಗಣ ಅಂತಂದರೆ 2ನೇ ಸಾಲಿನ 3ನೇ ಗಣ ಮತ್ತು 4ನೇ ಸಾಲಿನ 3ನೇ ಗಣದಲ್ಲಿ ಜಗಣವೇ ಬರಬೇಕು ಅಥವಾ ಸರ್ವಲಘು ಗಣ ಬರಬೇಕು. ಇನ್ನು ಸಮಸ್ಥಾನದಲ್ಲೆಲ್ಲಿಯೂ ಜಗಣ ಬರಬಹುದೇ ಹೊರತು ವಿಷಮಸ್ಥಾನದಲ್ಲಿ ಬರಬಾರದು ಅಂತ. ಸಮಸ್ಥಾನದಲ್ಲದೆ ವಿಷಮಸ್ಥಾನದಲ್ಲಿ ಜಗಣ ಬರಬಾರದು ಅಂತ ನಿಯಮ. 4 ಮಾತ್ರೆಗಳ ಒಂದು ಗಣಗಳು ಇರಬಹುದು ಅಂತ ಅದು ಒಂದು ಉತ್ಸರ್ಗ. ಆದರೆ ಅಪವಾದ ಯಾವುದು ಅಂತಂದರೆ ಜಗಣಕ್ಕೆ ಅಪವಾದ ಅಂತ. ಆಗ ಆ ಜಗಣಕ್ಕೆ ಅಪವಾದ ಅನ್ನೋದನ್ನು ಅನುವರ್ತಿಸಿಯೇ 4 ಮಾತ್ರೆಗಳ ನಿಯಮ ಪಾಲಿತವಾಗುತ್ತದೆ. ಈ ರೀತಿಯಲ್ಲಿ ಬರುವಂಥದ್ದು. ಹೀಗೆ ಲೋಕಸಾಮಾನ್ಯದಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ಅಡುಗೆಯ ಪಾಕಶಾಸ್ತ್ರದಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಇತ್ಯಾದಿಗಳನ್ನು ಹುರಿದು ಹುಳಿ ಪುಡಿಗೆ ಹಾಕ್ಕೊಳ್ಬೇಕು. ಆದರೆ ಸಾರಿನ ಪುಡಿಗಲ್ಲ ಅಂತ. ಸಾರಿನ ಪುಡಿ ಅಂತ ಯಾವುದಿದೆ, ಮೆಣಸಿನ ಪುಡಿಯನ್ನು ಮಾಡುವಾಗ ಅದಕ್ಕೆ ಹಾಕಬೇಕಾದಂಥದ್ದು ಮೆಣಸಿನಕಾಯಿ, ಧನಿಯಾ, ಇವು ಪ್ರಧಾನವಾಗಿ ಬರುತ್ತವೆ. ಇದು ಹುಳಿ ಪುಡಿಯಲ್ಲೂ ಇರುತ್ತೆ. ಆದರೆ ಸಾರಿನ ಪುಡಿಯಲ್ಲಿ ಇಲ್ಲದೇ ಇರುವಂಥದ್ದು 1-2 ಅಂಶ ಇಲ್ಲಿ ಬರುತ್ತವೆ ಅನ್ನುವಂಥದ್ದು. ಹಾಗೆ ಹೇಳುವಾಗ ಅದು ಉತ್ಸರ್ಗ ನಿಯಮ ಅಂತ 2 ಉತ್ಸರ್ಗ ನಿಯಮ ಬರುವಂಥದ್ದನ್ನು ಅಪವಾದ ನಿಯಮಗಳು ಉಲ್ಲಂಘನ ಮಾಡುತ್ತವೆ ಅಂತ. ಹೀಗೆ ಕಾಳಿದಾಸ ಶಾಸ್ತ್ರಾಂತರಗಳ ದೃಷ್ಟಾಂತಗಳನ್ನು ತುಂಬ ಚೆನ್ನಾಗಿ ತನ್ನ ಕಾವ್ಯ ರಚನಾ ಸ್ವಾರಸ್ಯಕ್ಕೆ ಬಳಸ್ಕೊಳ್ತಾನೆ. ಒಂದು ಕೃತಿ ವ್ಯುತ್ಪಾದಕವೂ ಆಗಬೇಕು, ಆಗಲೇ ಅದಕ್ಕೆ ಹೆಚ್ಚಿನ ಸ್ವಾರಸ್ಯ ಬರುತ್ತದೆ, ತಿಳುವಳಿಕೆಯನ್ನು ಹೆಚ್ಚು ಮಾಡಬೇಕು. ಅದನ್ನು ಮಾಡ್ತಾಯಿದೆ. ಅವನು ಅಣ್ಣನ ಆಜ್ಞೆಯನ್ನು ಸ್ವೀಕರಿಸಿ ದಾಶರಥಿ ರಥಿ ಅಗ್ರಜೇನ ಪ್ರಯುಕ್ತಾ ಆಶೀಹಿ ತತಃ ದಾಶರಥಿ ರಥಿ ಯಯೌ ವನಸ್ಥಲೀಹಿ ಪಶ್ಯನ್ ಪುಷ್ಪಿತಾ ಸುರಭೀರಭೀಹಿ. ಇಲ್ಲಿ ಅಪೂರ್ವವಾಗಿ ಕಾಳಿದಾಸ ಒಂದು ಯಮಕಾಲಂಕಾರವನ್ನು ಮಾಡ್ತಾನೆ. ಪಾದ ಅಂತ ಯಮಕವನ್ನು ಅಗ್ರಜೇನ ಪ್ರಯುಕ್ತಾಶೀಸ್ತತೋ ದಾಶರಥಿ ರಥಿ, ರಥಿಯಾದ ದಾಶರಥಿಯು ಅಂದರೆ ದಶರಥನ ಮಗ. ಇಲ್ಲಿ ಶತ್ರುಘ್ನ ಯಯೌ ವನಸ್ಥಲಿ ಪಶ್ಯನ್ ಪುಷ್ಪಿತಾ ಸುರಭೀರಭೀಹಿ. ಅಭೀಹಿ ಭಯ ಇಲ್ಲದೆ ಇದ್ದವನು, ಸುರಭೀಹಿ ವನಸ್ಥಲೀಹಿ ಅಂದರೆ ವಸಂತ ವೈಭವದ ಪುಷ್ಪಗಳಿಂದ ಸುರಭಿಳವಾದ ಪರಿಮಳ ಪರಿಶೀಲಿತವಾದ ಕಾಡುಗಳನ್ನು ನೋಡಿಕೊಂಡು ಹೋದ ಅಂತ. ಅಲ್ಲಿ ಸುರಭೀರಭೀಹಿ ಮತ್ತು ದಾಶರಥಿ ರಥಿ ಈ ರೀತಿಯಾದ ಆ ರಥಿ ರಥಿ ಸುರಭೀರಭಿ ಅನ್ನುವಲ್ಲಿ ಬಂದಿರುವ ಪದ ಪುನರಾವರ್ತನೆ ಅರ್ಥ ವ್ಯತ್ಯಾಸದಿಂದ ಬಂದಿರುವಂಥದ್ದು. ಶಬ್ದ ಮಾತ್ರ ಸಾಮ್ಯ ಇದೆ, ಅರ್ಥ ವೈಚಿತ್ರ್ಯ ಇದೆ ಅನ್ನುವುದರಿಂದ ಅದಕ್ಕೆ ಯಮಕತ್ವ ಪ್ರಾಪ್ತಿಯಾಗುತ್ತದೆ ಅಂತ. ಇದು ಒಂದು ಶಬ್ದಾಲಂಕಾರ. ಈ ರೀತಿಯಾದ ರಚನೆಗಳನ್ನು ಆರಂಭ ಮಾಡಿದ್ದೇ ಕಾಳಿದಾಸ ಅಂತ ಅನ್ಬೋದು. ತತ್ಪೂರ್ವದಲ್ಲಿ ಅಷ್ಟಾಗಿ ಇರಲಿಲ್ಲ. ಅವನು ಎಷ್ಟೆಲ್ಲದಕ್ಕೂ ಆದ್ಯ ಪುರುಷ ಅಂತಂದರೆ 9ನೇ ಸರ್ಗದಲ್ಲಿ ನಾವು ನೋಡಿದ್ವಿ. ಅಲ್ಲಿ ಧೃತವಿಲಂಬಿತ ಛಂದಸ್ಸಿನ ಪ್ರಯೋಗ ಮಾಡ್ತಾ ಪ್ರತಿ ಪದ್ಯದ ಕಡೆಯ ಸಾಲಿನಲ್ಲಿ ಆ ಥರ ಮಾಡ್ತಾನೆ. ಯಮವತಾಂ ಮವತಾಂ ಧುರಿ ಸಂಸ್ಥಿತ ಅಂತ ಯಮವತಾಂ ಮವತಾಂ 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 ಅಂತ ರಿಪೀಟ್ ಆಗುತ್ತದೆ. ಅದರ ಅರ್ಥ ವ್ಯತ್ಯಾಸ ಬರುವಂಥದ್ದು. ಹೀಗೆ ಒಂದು ಕಾವ್ಯ ರಚನೆಯಲ್ಲಿ ಹೊಸ ರೂಪ ಸ್ವರೂಪಗಳನ್ನು, ಹೊಸ ಶಬ್ದಾರ್ಥ ಸ್ವಾರಸ್ಯಗಳನ್ನು, ಹೊಸ ಹೊಸ ವೃತ್ತ ಅಲಂಕಾರಾದಿಗಳನ್ನು, ರೀತಿ ಗುಣ ವಿಶೇಷಗಳನ್ನು ತಂದುಕೊಡಬೇಕು ಅಂತಂದರೆ ಅವನು ಎಷ್ಟು ದೊಡ್ಡ ಕವಿ ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಅವನು ಹಾಕಿಕೊಟ್ಟ ಹೆದ್ದಾರಿ 10,500 ವರ್ಷ ಕಾಲ ಚತೂ ತಪ್ಪದೆ ಇಡೀ ಭಾರತೀಯ ಸಾಹಿತ್ಯ ಪರಂಪರೆ ಅನುಸರಿಸುವಂತೆ ಆಯಿತು ಅಂತಂದರೆ ಅದನ್ನು ಏನಂತ ನೋಡೋಣ. ಈಗಲಾದರೂ ಕೂಡ ಮತ್ತು ಕಾಳಿದಾಸನ ಮಾರ್ಗದಿಂದ ಸ್ಫೂರ್ತಿ ಪಡೆದರೆ ನಮಗೆ ಹೆಚ್ಚಿನ ಪ್ರಯೋಜನ ಉಂಟೇ ಹೊರತುನುವೆ ಬೇರೆ ಮಾರ್ಗಗಳು ಆ ಮಟ್ಟಕ್ಕೆ ಇಲ್ಲ ಅನ್ನೋದನ್ನು ಗಮನಿಸಬೇಕಾಗುತ್ತದೆ. ರಾಮಾದೇಶಾದ್ ಅನುಗತ ಸೇನಾ ತಸ್ಯಾರ್ಥ ಸಿದ್ಧಯೇ ಪಶ್ಚಾದ್ ಅಧ್ಯಯನ ಅರ್ಥಸ್ಯ ಧಾತೋ ರಧಿರಿವಾಭವತ್. ರಾಮನ ಆದೇಶದಂತೆ ಅವನ ಹಿಂದೆ ಅಂದರೆ ಶತ್ರುಘ್ನನ ಹಿಂದೆ ಸೇನೆಯು ಹೊರಡಿತು. ಯಾವುದಕ್ಕಾಗಿ? ಅರ್ಥಸಿದ್ಧಿಗಾಗಿ, ಲವಣಾಸುರ ಸಂಹಾರ ಅನ್ನುವ ಪ್ರಯೋಜನ ಸಿದ್ಧಿಗಾಗಿ ಹೊರಟಿತು. ಆದರೆ ಇವನು ನಮ್ಮ ಶತ್ರುಘ್ನಂಥ ಪರಾಕ್ರಮಿ ಹಿಂದೆ ಹೊರಟ ಆ ಸೇನೆಗೆ ಯಾವುದೇ ವಿಶೇಷ ಮಹತ್ವ ಇರಲಿಲ್ಲ. ಶತ್ರುಘ್ನಿಗೆ ಅಂಥ ನೆರವೇನೂ ಬೇಕಿರಲಿಲ್ಲ. ಅವನು ಅಸಹಾಯ ವಿಕ್ರಮಿ ಅನ್ನುವಂಥದ್ದು. ಪಶ್ಚಾತ್ ಅಧ್ಯಯನಾರ್ಥಸ್ಯ ಧಾತೋ ರಧಿರಿವಾಭವತ್. ಅಧ್ಯಯನಾರ್ಥದ
ಹಿಂಗೆ ಧಾತು, ಈಗ ಅಧ್ಯಯನ ಅನ್ನುವ ಧಾತುವಿಗೆ ಅಧೀನವ ಉಪಸರ್ಗ ಹೇಗೆ ವ್ಯರ್ಥವೋ ಹಾಗೆ ಅಂತ. ಆ ಅಧಿ ಪ್ಲಸ್ ಅಯನ ಅಧ್ಯಯನ ಅಂತ ಸಂಧಿ ಆದರೂ ಅಧ್ಯಯನ ಅನ್ನುವ ಧಾತು ಹಿಂಗಂತ ಅಲ್ಲಿಂದ ಬಂದಂಥ ಪದಕ್ಕೇ ಅಧ್ಯಯನ ಅನ್ನುವ ರೂಪ ಸಿದ್ಧಿ ಇರೋದರಿಂದ ಮತ್ತೆ ಇನ್ನೊಂದು ಅಧಿ ಅನ್ನೋದು ಬೇಕಾಗಿಲ್ಲ. ಈ ಸ್ವಾಗತದಲ್ಲಿಯೇ ಸು ಇದೆ, ಸು ಪ್ಲಸ್ ಆಗತ ಸ್ವಾಗತ, ಮತ್ತು ಇನ್ನೊಂದು ಸುಸ್ವಾಗತ ವೆಲ್ಕಮ್ ಬೇಕಾಗಿಲ್ಲ. ನಲ್ಲಿ ಬರವು ವೆಲ್ಕಮ್ಗಳು ಯಾವ ರೀತಿ ಬೇಡವೋ ಆ ರೀತಿಯಲ್ಲಿ ಅಂತ. ಅಂದರೆ ಅವನೇ ಆ ಕೆಲಸ ಮಾಡುವಾಗ ಮಿಕ್ಕಿದ್ದು ಯಾವುದು ಬೇಕಿರಲಿಲ್ಲ. ಈ ರೀತಿಯಲ್ಲಿ ಅವರುಗಳ ಒಂದು ಶಕ್ತಿ ಇತ್ತು ಅಂತ. ಇದನ್ನು ಆಕಸ್ಮಿಕವಾಗಿ ಒಂದು ಚಮತ್ಕಾರ ಎಂಬಂತೆ ಕವಿ ಹೇಳ್ತಾ ಇದ್ದಾನೆ ಅಂತಲ್ಲ. ಮೊದಲನೇ ಸರ್ಗದಲ್ಲಿಯೇ ನಾವು ನೋಡ್ತೀವಿ ಯಾವ ರೀತಿಯಲ್ಲಿ ಅವನು ದಿಲೀಪ ಶಕ್ತಿಶಾಲಿಯಾಗಿದ್ದ ಅನ್ನೋದನ್ನು ಸೇನಾ ಪರಿಚ್ಛದಸ್ತಸ್ಯ ದ್ವಯಮೇವಾರ್ಥ ಸಾಧನಂ ಶಾಸ್ತ್ರೇಶ್ವ ಕುಂಠಿತ ಬುದ್ಧಿ ಮೌರ್ವಿ ಧನುಷಿತ ಚಾತತ ಅನ್ನುವ ಮಾತನ್ನು ಹೇಳ್ತಾನೆ. ಸೇನಾ ಪರಿಚ್ಛದ ತಸ್ಯ, ಸೈನ್ಯ ಅನ್ನುವುದೇನಿದ್ರೂ ಒಂದು ಸೂಪರ್ಫಿಷಿಯಲ್ ಆದ ಸರ್ಫೇಷಿಯಲ್ ಪ್ಯಾರಫರ್ನೇಲಿಯಾ ಆಗಿತ್ತು. ದ್ವಯಮೇವ ಅರ್ಥ ಸಾಧನಂ, ದಿಲೀಪನಿಗೆ ಎರಡೇ ಅವನ ಪ್ರಯೋಜನ ಸಾಧಕವಾಗಿದ್ದು. ಒಂದು ಶಾಸ್ತ್ರೇಶ್ವ ಕುಂಠಿತ ಬುದ್ಧಿ, ಶಾಸ್ತ್ರದಲ್ಲಿ ಒಂದು ಸ್ವಲ್ಪವೂ ಊನವಾಗದೇ ಇರುವ, ಮುಂಡಾಗದೇ ಇರುವ ನಿಶಿತವಾದ ಪ್ರಜ್ಞೆ. ಮತ್ತೊಂದು ಮೌರ್ವಿ ಧನುಷಿಚ ಆತತ, ಸದಾ ಹೆದೆಯೇರಿರುವಂಥ ಬಿಲ್ಲು. ಇವೆರಡೇ ಅಂದರೆ ಶಾಪಾದಪಿ ಶರಾದಪಿ ಅಂತೀವಲ್ಲ, ಆ ಬಗೆಯಾಗಿ ಕೈಯಲ್ಲಿ ಬಿಲ್ಲು, ಬುದ್ಧಿಯಲ್ಲಿ ಶಾಸ್ತ್ರ, ಇವೆರಡೇ ಸಾಕಾಗಿತ್ತು. ಅವನಿಗೆ ಇನ್ಯಾವ ಸೇನೆಯೂ ಬೇಕಾಗಿರಲಿಲ್ಲ ಅಂತ. ವ್ಯಕ್ತಿಗಳಲ್ಲಿ ಆಯಾ ಶಕ್ತಿಗಳು ಇರಬೇಕು. ನಿರಾಭರಣ ಸುಂದರಿ ಅಂತೀವಿ, ಅದೇ ತರಹ ಅಸಹಾಯ ಶೂರ ಅಂತಂತೀವಿ. ಇವರಿಗೆಲ್ಲ ಆ ಬಗೆಯಲ್ಲಿ ತಮ್ಮಿಂದ ತಾವೇ ಸರ್ವಸನ್ನದ್ಧರಾಗಿರುವಂಥದ್ದು. ನನಗೆ ಮತ್ತೆ ನೆನಪಾಗುವಂಥದ್ದು ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಅಭಿನಯ ಕೌಶಲ್ಯವೇನೆ. ಅವರು ನರಸಿಂಹನ ರೂಪ ಸಾಕ್ಷಾತ್ಕಾರ ಮಾಡಿಕೊಡುವಾಗ ಅವಿವೇಕಿಗಳಾದ ಲೈಟಿಂಗ್ ಮಾಡುವಂಥವರು ಕೆಂಪು ಬೆಳಕನ್ನು ಅವರ ಮುಖದ ಮೇಲೆ ಬೀರುವಂಥ ತುಂಬ ವ್ಯರ್ಥ ಪ್ರಯತ್ನ ಮಾಡ್ತಾರೆ. ಒಂದೆರಡು ಸಂದರ್ಭಗಳೆಲ್ಲ ಹಾಗೆ ಆಗಿದೆ. ನಾನು ನೋಡಿ ತುಂಬ ಬೇಸರ ಪಟ್ಟುಕೊಂಡಿದ್ದೆ. ಆ ಒಂದು ಲೈಟಿಂಗ್ ಮಾಡೋರು ಸಿಕ್ಕಿದಾಗ ಆಕ್ಷೇಪ ಮಾಡಿದ್ದು ಉಂಟು, ಆಯೋಜಕರ ಹತ್ರನೂ ಬೈದಾಡಿದ್ದು ಉಂಟು, ಪದ್ಮಾ ಸುಬ್ರಹ್ಮಣ್ಯಂ ಅವ್ರ ಹತ್ರ ಕೂಡ ಗುಣಗಾಡಿದ್ದು ಉಂಟು. ಯಾವುದೂ ಮುಖದಲ್ಲಿ ಅಭಿವ್ಯಕ್ತೀಕರಣ ಸಾಮರ್ಥ್ಯ ಇಲ್ಲದೆ ಇದ್ದವರಿಗೆ ಕೆಂಪು ಲೈಟು, ರಕ್ತವನ್ನೇ ತಂದು ಸುರಿಬೇಕು, ಇವೆಲ್ಲ ಬೇಕು. ಪದ್ಮಾ ಸುಬ್ರಹ್ಮಣ್ಯಂ ಅವರು ಅಲ್ಲಿ ಸಿಂಹವಿಕ್ರೀಡಿತ, ಸಿಂಹಾಕರ್ಷಿತದಂಥ ಕರ್ಣಗಳನ್ನು ಮಾಡಿ, ವಿಸ್ಫುರಿತ ಅನ್ನುವಂಥ ವಿಶಾಲವಾದ ಕಣ್ಣುಗಳನ್ನು ಮಾಡಿ, ವಿಚ್ಛುರಿತ ಅಂತ ಪ್ರಸ್ಪಂದಿತ ಅಂತ ಅವುಗಳನ್ನು ಮತ್ತೆ ಪಟಪಟಾಯಮಾನವಾಗಿ ಆ ಕಣ್ಣುಗಳನ್ನು ಸ್ಪಂದನ ಮಾಡಿಸೋದು, ಆ ಬಾಯನ್ನು ಬಿಡುವಂಥ ರೀತಿ, ಮುಖದ ವ್ಯಾವೃತವಾದಂಥ ಮುಖ, ನಾಲಿಗೆಯನ್ನು ಹೊರಗೆ ನಿಸ್ಸರಣ ಮಾಡುವುದು, ಇದೆಲ್ಲ ನೋಡಿದ ಮೇಲೆ ನರಸಿಂಹನೇ ಕಲ್ತ್ಕೊಳ್ಬೇಕು ಉಗ್ರತೆ ಅಂದರೆ ಹೇಗಿರಬೇಕು ಅಂತ ಇವರು ಮುಖವನ್ನು ನೋಡಿ. ಹಾಗಿರುವಾಗ ಇನ್ನು ಲೈಟು ಪೈಟು ಎಲ್ಲ ಬಿಡುವಂಥದ್ದು ಉಂಟೆ? ಬೇಕಾಗಿಲ್ಲ. ಆ ರೀತಿಯಲ್ಲಿ ನಿರಾಭರಣ ಸೌಂದರ್ಯ ಅನ್ನುವಂತೆ ಅನ್ಯಾಲಂಕರಣ ಅಂತ ಯಾವುದಿರುತ್ತದೆ, ಈ ಆಹಾರ್ಯಾಭಿನಯ ಇಲ್ಲದೆ ಅವರು ಆಂಗಿಕ ಸಾತ್ವಿಕಗಳಿಂದಲೇ ಸಮಸ್ತವನ್ನು ತೋರಬಲ್ಲವರಾಗಿರುತ್ತಾರೆ. ಬಾಲಮುರಳಿ ಕೃಷ್ಣರಂಥವರು ಹಾಡುವಾಗ ಯಾವ ಪಕ್ಕವಾದ್ಯ ಬೇಕಾಗುತ್ತದೆ? 85ನೇ ವಯಸ್ಸಿನಲ್ಲಿಯೂ ಅವರು ಹಾಡಿದಾಗ ಶ್ರುತಿ ಕೆಡದಂತೆ ಇರುತ್ತದೆ. ಯಾವ ವಯಲಿನ್ನು ಯಾವ ಕೊಳಲು ಕೂಡ ಅದಕ್ಕೆ ಎಟ್ಕೋದಿಕ್ಕಾಗೋದಿಲ್ಲ. ನಾನು ದೊಡ್ಡ ದೊಡ್ಡ ಕೊಳಲಿನ ವಿದ್ವಾಂಸರುಗಳವ್ರ ಜೊತೆ ಹಿಂದೂಸ್ತಾನಿಯವರು ಜುಗಲ್ಬಂದಿ ಮಾಡ್ತಾ ಇವರ ಕಂಠದ ಮಾಧುರ್ಯವನ್ನು ಅನುಕರಿಸಲಾಗದೆ ಸೋತಂಥದ್ದು ಹರಿಪ್ರಸಾದ್ ಚೌರಾಸಿ ಅಂತ ಅವರದು ಆಗಿರುವುದನ್ನು ನಾನು ಕೇಳಿದ್ದೀನಿ. ಇವರು ಮುರಳಿ ಪ್ರಸಾದ ಅಂತ ಒಂದು ಸ್ವರ ಸಂಯೋಜನೆಯನ್ನೇ ಮಾಡಿದರು, ಹರಿಪ್ರಸಾದ್ ಚೌರಾಸಿಯ. ಇವರು ಬಾಲಮುರಳಿ ಕೃಷ್ಣ. ಏನು ಲೀಲಾಜಾಲವಾಗಿ ಆ ಸ್ವರ ಸಂಕ್ರಮಗಳು ಅಂದರೆ ಅದೊಂದು ಅಸಾಧ್ಯವಾದ ಶಕ್ತಿ, ಅಸಾಧಾರಣವಾದಂಥ ಧುರೀಣತೆ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಬಳಸಿಕೊಂಡಿರುವಂಥದ್ದು ವ್ಯಾಕರಣಶಾಸ್ತ್ರದ ದೃಷ್ಟಾಂತವನ್ನು ಬಳಸಿಕೊಂಡಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಇವನ ವ್ಯಾಕರಣದ ಪಾಂಡಿತ್ಯ ಎಷ್ಟು ಚೆನ್ನಾಗಿ ಬಳಕೆಗೆ ಬಂದಿದೆ ಅಂತ. ನಿಜ, ಕೆಲವರು ಮಹಾ ಸೂಕ್ಷ್ಮದವರು ಹೇಳ್ಬೋದು ಇದು ಒಂದು ಚಮತ್ಕಾರ ಆಯ್ತಲ್ಲ, ಗಿಮಿಕ್ ಆಯ್ತಲ್ವ ಅಂತ. ಅಲ್ಲಲ್ಲಿ ಕಲೆಯಲ್ಲಿ ಅದೂ ಬರುತ್ತದೆ. ಬರೀ ಸಾಫ್ಸೀದಾಗಿ ಸೊಪ್ಪಿನ ಪಲ್ಯ ಅನ್ನ ಸಾರು ಮಾಡ್ತಾ ಇದ್ದರೆ ಎಷ್ಟು ಹೊತ್ತು ತಿನ್ನೋದಕ್ಕೆ ಸಾಧ್ಯ, ಎಷ್ಟು ದಿನ ತಿನ್ನೋದಕ್ಕೆ ಸಾಧ್ಯ? ಒಂದು ದಿವಸ ಪಕೋಡ ಕರಿಬೇಕು, ಇನ್ನೊಂದು ದಿವಸ ಆಂಬೊಡೆ ಕರಿಬೇಕು, ಈ ಥರದ್ದು ಇರುತ್ತದೆ. ಅವುಗಳ ವ್ಯತ್ಯಾಸ, ಸ್ವಾರಸ್ಯ ಅನ್ನುವಂಥದ್ದು ಉಂಟು. ಇಡೀ ಕಾವ್ಯದಲ್ಲಿ ಈ ಥರ ವೈಯಾಕರಣಕವಾದ ಪ್ರಯೋಗಗಳನ್ನು, ಶಾಸ್ತ್ರೀಯವಾದ ಒಂದು ಹಿನ್ನೆಲೆಯಿಂದ ಬಂದ ಉಪಮೆಗಳನ್ನು ನೋಡಿದ್ರೆ ಬೆರಳೆಣಿಕೆಯಲ್ಲಿ ಬರುತ್ತದೆ.
ಆದರೆ ಅವು ಇವನ ವ್ಯುತ್ಪತ್ತಿಯನ್ನು, ವ್ಯಾಪ್ತಿಯನ್ನು, ಔಚಿತ್ಯ ಪ್ರಜ್ಞೆಯನ್ನು ತುಂಬ ಚೆನ್ನಾಗಿ ನಿರ್ದೇಶನ ಮಾಡುತ್ತವೆ. ಅಂಥದ್ದು ಬೇಕು. ಪ್ರಾಚೀನ ನವೀನ ಕವಿಗಳು ಇಬ್ಬರೂ ಕೂಡ ಆ ರೀತಿಯಾದದ್ದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೊಗಸು ಅಂತಂದರೆ ಲೋಕ ಪರಿಶೀಲನದಿಂದ, ಶಾಸ್ತ್ರಾವಲೋಕನದಿಂದ ಬರುವಂಥದ್ದು. ಲೋಕ ಪರಿಶೀಲನದಿಂದ ಬರುವಂಥದ್ದು ಎಷ್ಟನ್ನೋ ಕವಿ ಮಾಡಿದ್ದಾನೆ. ಡಿ ವಿ ಜಿಯವರು ಶ್ರೀರಾಮ ಪರೀಕ್ಷಣದಲ್ಲಿ ವಾಲ್ಮೀಕಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಮೊದಲಿಗೆ ಹೇಳ್ತಾರೆ, ವಿಮರ್ಶಿಪ ನಾನಲ್ತು, ನಿನ್ನ ಕೃತಿಯನ್ನು ನಾನು ವಿಮರ್ಶೆ ಮಾಡುವುದಲ್ಲ, ಅಮೃತಾನ್ನವನುಂಡಣುಗಂ, ಅಮೃತಾನ್ನವನ್ನು ತಿಂದಂಥ ಹುಡುಗ ಪರಿತೋಷಪನಲ್ತೆ ಕರ ಪುನರ್ಲೇಹನದಿಂದಂ, ತನ್ನ ಕೈಯನ್ನು ನೆಕ್ತಾ ಮತ್ತೆ ಸಂತೋಷ ಪಡ್ತಾನಲ್ಲ, ಆ ರೀತಿಯಾಗಿ ನಿನ್ನ ಕಾವ್ಯಾಮೃತ ಆಸ್ವಾದವನ್ನು ಮಾಡಿದ ಮೇಲೆ ಮತ್ತೆ ಅದರ ಮನಸ್ಸಿನ ಮೆಲುಕು ಹಾಕಿಕೊಳ್ಳುವಿಕೆ ಅನ್ನೋ ತರಹ ಈ ರಾಮಪರೀಕ್ಷಣ ಬರೆದಿದ್ದೀನಿ. ಆ ಕಾರಣದಿಂದ ನಿನ್ನ ವಿಮರ್ಶೆಯ ದುಸ್ಸಾಹಸ ಅಲ್ಲ ಅಂತ. ಊಟ ಆದಮೇಲೆ ಆ ಕೈ ನೆಕ್ಕೋದು, ತಟ್ಟೆ ನೆಕ್ಕೋದು, ಎಲೆ ನೆಕ್ಕೋದಿದೆಯಲ್ಲ, ಅದರೊಳಗೇನು ಸ್ವಾರಸ್ಯ ಅಂದರೆ ಆ ಬಡಿಸಿದ ಆ ಒಂದು ಸುಗಾತ್ರವಾದ ಭೋಜನಕ್ಕಿಂತಲೂ ಹೆಚ್ಚಿನ ರುಚಿ ಈ ಕೊನೆಯದನ್ನು, ಅವಶೇಷವನ್ನು ನೆಕ್ಕೋದ್ರೊಳಗುಂಟು ಅಂತ. ಅದರಿಂದ ಹೊಟ್ಟೆ ತುಂಬುತ್ತೆ ಅಂತಲ್ಲ, ಆ ರುಚಿ ಮೆಲುಕು ಹಾಕಿಕೊಳ್ಳುವಿಕೆ ಅದರ ಸ್ವಾರಸ್ಯ ಉಂಟು ಅಂತ. ಈ ರೀತಿಯಾದ ಲೋಕ ಪರಿಶೀಲನೆಯಿಂದ ಬಂದಂಥ ಉಕ್ತ ವೈಚಿತ್ರ್ಯಗಳು ಇವೆಲ್ಲ ಸೇರಿಕೊಂಡು ಕಾವ್ಯ ಆಗಬೇಕಷ್ಟೇ, ಮತ್ತಿನ್ಯಾವುದರಿಂದ ಕಾವ್ಯ ಆಗುತ್ತದೆ? ಅದರಿಂದ ತುಂಬ ಅಷ್ಟಷ್ಟರ ಮಟ್ಟಿಗೆ ಅರೋಚಿಗಳಾಗಿ ಮಾಡಬಾರ್ದು. ಆಮೇಲೆ ಹೀಗೆ ಲವಣಾಸುರ ವಧೆಗೆ ಶತ್ರುಘ್ನ ತೆರಳಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಕೂಡ ಇದು ಬರುತ್ತದೆ. ತಮರ್ಷಿ ಪೂಜೆಯ ಅಮಾಸ ಕುಮಾರಂ ಕ್ಲಾಂತವಾಹನಂ ತಪಃ ಪ್ರಭಾವ ಸಿದ್ಧಾಭಿ ವಿಶೇಷ ಪ್ರತಿಪತ್ತಿಭಿ. ಆಗ ವಾಲ್ಮೀಕಿ ಶತ್ರುಘ್ನಿಗೆ ತನ್ನ ತಪಃಪ್ರಭಾವದಿಂದ ದಿವ್ಯವಾದ ಆತಿಥ್ಯ, ಹಿಂದೆ ವಿಶ್ವಾಮಿತ್ರನಿಗೆ ವಸಿಷ್ಠ ಹೇಗೆ ಕೊಟ್ಟನೋ ಆ ರೀತಿಯಾಗಿ ಗೌರವವನ್ನೆಲ್ಲ ಸಲ್ಲಿಸುವುದಾಗುತ್ತದೆ. ಮತ್ತು ಕ್ಲಾಂತವಾಹನಂ, ಅವನ ವಾಹನ ಅಂದರೆ ರಥ, ಕುದುರೆಗಳು, ಆನೆಗಳು ಇತ್ಯಾದಿಗಳೆಲ್ಲ ಬಂದಿದ್ವಲ್ಲ, ಅವುಗಳೆಲ್ಲಕ್ಕೂ ಬಳಲಿಕೆ ನೀಗುವಂತೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಮಾಡ್ತಾನೆ. ಆವತ್ತೇ ಅದೇ ರಾತ್ರಿ ಲವಕುಶರು ಹುಟ್ಟಿದ್ದು. ಆ ಯೋಗ ಅನ್ನೋದು ನೋಡಿ ರಾಮಾಯಣದಲ್ಲೂ ಬರ್ತದೆ, ಇಲ್ಲಿ ಕವಿ ತುಂಬ ಚೆನ್ನಾಗಿ ತೆಗೆದುಕೊಂಡಿದ್ದಾನೆ. ತಸ್ಯಾಮೇ ವಾಸ್ಯಯಾಮಿನ್ಯಾಂ ಅಂತರ್ವತ್ನಿ ಪ್ರಜಾವತಿ ಸುತಾವಸೂತ ಸಂಪನ್ನೌ ಕೋಶದಂಡಾವಿವಕ್ಷಿತಿ. ಅರ್ಥಶಾಸ್ತ್ರದ ಹೋಲಿಕೆಯನ್ನು ಒಂದು ತಂದಿದ್ದಾನೆ. ಅರ್ಥಶಾಸ್ತ್ರೀಯವಾದ ಉಪಮೆ ಇಲ್ಲಿ ಉಂಟು. ಅಂದು ರಾತ್ರಿಯೇ ಯಾಮಿನ್ಯಾಂ, ಯಾಮಿನಿ ಅಂತಂದರೆ ರಾತ್ರಿಯಲ್ಲಿ ಪ್ರಜಾವತಿ. ಇಲ್ಲಿ ನೋಡಿ ಶತ್ರುಘ್ನನ ಬಾಂಧವ್ಯವನ್ನು ತೋರ್ಪಡಿಸೋದಕ್ಕೆ ಶತ್ರುಘ್ನನ ಅತ್ತಿಗೆ ಅಂತ, ಪ್ರಜಾವತಿ ಅಂತಂದರೆ ಅತ್ತಿಗೆ. ಅಂತರ್ವತ್ನಿ ಗರ್ಭಿಣಿಯಾದವಳು, ಸುತಾವಸೂತ ಸಂಪನ್ನವು, ಅವಳಿ ಮಕ್ಕಳು, ಒಳ್ಳೆಯ ಅವಳಿ ಮಕ್ಕಳನ್ನು ಹೆತ್ತಳು. ಹೇಗೆ ಅಂದರೆ ಕ್ಷಿತಿ ಕೋಶದಂಡವು ಇವ. ಈ ಭೂಮಿಯು ಅಂದರೆ ಒಂದು ರಾಜ್ಯವು ಕೋಶ ಮತ್ತು ದಂಡ. ಕೋಶ ಬೊಕ್ಕಸ, ದಂಡ ಅಂದರೆ ಪಾಲನ ವ್ಯವಸ್ಥೆ ಅಥವಾ ಸೈನ್ಯ. ಅಂದರೆ ದೇಶ ಒಂದು ಸಮೃದ್ಧವಾಗಿರಬೇಕು ಅಂತಂದರೆ ಅದಕ್ಕೆ ಗಟ್ಟಿಯಾದ ಲಾ ಆ್ಯಂಡ್ ಆರ್ಡರ್ ಮತ್ತು ಸಮೃದ್ಧವಾದ ರಿಸೋರ್ಸಸ್ ಅಂತೀವಲ್ಲ, ಇವೆರಡೂ ಬೇಕಾಗುತ್ತದೆ. ಬಹಳ ದೃಢಮೂಲವಾದ ಕಾನೂನಿನ, ಸಂವಿಧಾನದ ವ್ಯವಸ್ಥೆ ಬೇಕು. ಅದೇ ರೀತಿಯಾಗಿ ಸಮೃದ್ಧವಾದಂತಹ ಪ್ರಾಕೃತಿಕ ಮತ್ತು ಮಾನುಷಿಕ, ನೈಸರ್ಗಿಕ ಸಂಪನ್ಮೂಲ, ಮಾನುಷಿಕ ಸಂಪನ್ಮೂಲ ತುಂಬ ಬೇಕಾಗುತ್ತದೆ. ಇವೆರಡು ಇಲ್ಲದೆ ಇನ್ನು ದೇಶ ಏನೇನು ಬಡ್ಕೊಂಡ್ರೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನಮ್ಮ ದೇಶದಲ್ಲಿ ನೋಡಿ ಪ್ರಾಕೃತಿಕ ಸಂಪತ್ತು ತುಂಬ ಚೆನ್ನಾಗಿದೆ. ಆದರೆ ಬಂದಿರುವ ದೊಡ್ಡ ಸಮಸ್ಯೆನೇ ದಂಡಕ್ಕೆ. ಅಂದರೆ ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ನಮ್ಮ ದೇಶದಲ್ಲಿ ಇಲ್ಲ. ಅದೇ ಅಮೆರಿಕ ಪ್ರಾಕೃತಿಕ ಸಂಪತ್ತಿನಿಂದಲೂ ಪರಿಪೂರ್ಣವಾಗಿದೆ, ದಂಡಾದಿ ವ್ಯವಸ್ಥೆಯಿಂದಲೂ ತಕ್ಕ ಮಟ್ಟಿಗೆ ಚೆನ್ನಾಗಿರುವಂಥದ್ದು. ಚೈನಾ ದೇಶ ದಂಡ ವ್ಯವಸ್ಥೆ ಜೋರಾಗಿಟ್ಟುಕೊಂಡಿದೆ, ಆದರೆ ಅಲ್ಲಿ ಮಾನುಷ ಸಂಪತ್ತಿ ಇದೆ, ಮ್ಯಾನ್ ಪವರ್ ತುಂಬ ಚೆನ್ನಾಗಿದೆ. ಅದನ್ನು ಮತ್ತೂ ಎಣೆಮೀರಿ ಹಿಂಸೆ ಮಾಡಿ ಕೂಡ ಹಿಂಡಿ ಬೆಳೆಸ್ಕೊಳ್ತಾ ಇದ್ದಾರೆ. ಆದರೆ ಪ್ರಾಕೃತಿಕ ಸಂಪತ್ತು ಅಷ್ಟಾಗಿ ಇಲ್ಲ ಆ ದೇಶಕ್ಕೆ. ಆದರೆ ಆಫ್ರಿಕಾ ಮತ್ತು ದಕ್ಷಿಣ ಅಮೇರಿಕ ಈ ರೀತಿಯಾದಂಥ ಪ್ರಾಂತಗಳಲ್ಲಿ ಇರುವ ರಾಜ್ಯಗಳಲ್ಲಿ, ದೇಶಗಳಲ್ಲಿ ನೈಸರ್ಗಿಕ ಸಂಪತ್ತಿಯ ಕೋಶ ಚೆನ್ನಾಗುಂಟು, ವ್ಯವಸ್ಥೆ ಸರಿಯಾಗಿಲ್ಲ. ಜನರ ಒಂದು ಆಳ್ವಿಕೆಯ ಸಾಂವಿಧಾನಿಕವಾದ ವ್ಯವಸ್ಥೆ ಸರಿಯಾಗಿಲ್ಲ. ಹಾಗಾಗಿ ಅವುಗಳನ್ನು ಬೇರೆ ದೇಶಗಳು ಕೊಳ್ಳೆ ಹೊಡಿತಾ ಇವೆ. ಹತ್ತು ಕಡೆ ಚೈನಾಯಿಂದ ಮೊದಲುಗೊಂಡು ಹತ್ತು ಕಡೆ ಅಮೇರಿಕಾವರೆಗೆ ಎಲ್ಲ ಮಾಡ್ತಾ ಇವೆ. ಇನ್ನು ಯುರೋಪಿನ ದೇಶಗಳನ್ನು ನೋಡಿದ್ರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ತುಂಬ ಚೆನ್ನಾಗಿದೆ, ಆದರೆ ಪ್ರಾಕೃತಿಕ ಸಂಪನ್ಮೂಲ ಅಷ್ಟಾಗಿಲ್ಲ. ಆದರೆ ಬೇರೆಯವ್ರ ಮೇಲೆ ಬಡಿದು ಹೊಡೆದು ಒಂದಷ್ಟು ಗಂಟು ಮಾಡಿಕೊಂಡಿದ್ದಾರೆ. ಜನಸಂಖ್ಯೆ ಕಡಿಮೆ ಇದೆ,
ಮತ್ತು ಮಿಕ್ಕ ದೇಶಗಳ ಜೊತೆಗೆ ಸಂಪತ್ತಿಯನ್ನು ಚೆನ್ನಾಗಿ ವಿನಿಮಯ ಮಾಡಿಕೊಳ್ಳೋದರ, ವಿಜ್ಞಾನ ಇತ್ಯಾದಿ ತಂತ್ರಜ್ಞಾನಗಳ ವಿನಿಮಯ, ಮತ್ತು ಅಮೇರಿಕವೂ ಸೇರಿದಂತೆ ಯುರೋಪಿನ ಎಲ್ಲ ರಾಷ್ಟ್ರಗಳು ಮಾಡ್ತಾ ಬಂದಿರುವುದೇನೆಂದರೆ, ಇನ್ನು ಜಗತ್ತಿನ ಮಿಕ್ಕ ಎಲ್ಲ ರಾಷ್ಟ್ರಗಳಲ್ಲಿ ಕ್ಷೋಭೆಯನ್ನು, ವೈರವನ್ನು ಹುಟ್ಟು ಹಾಕಿ ಅವರುಗಳಿಗೆ ಬಡದಾಡಿಕೊಳ್ಳೋದಕ್ಕೆ ನೀವು ಕೋಲಿಟ್ಕೊಂಡ್ರೆ ಕತ್ತಿ ಇಟ್ಕೊಳ್ಳಿ, ಕತ್ತಿ ಇಟ್ಕೊಂಡ್ರೆ ಗನ್ನಿಟ್ಕೊಂಡ್ರೆ ಬಾಂಬ್ ಇಟ್ಕೊಳ್ಳಿ ಅಂತ, ಹೀಗೆ ಒಂದಕ್ಕಿಂತ ಒಂದು ಮಿಗಿಲಾಗಿ ಸರ್ಪಾಸ್ತ್ರ ಇಟ್ಕೊಂಡ್ರೆ ಗರುಡಾಸ್ತ್ರ ಇಟ್ಕೊಳ್ಳಿ, ಗರುಡಾಸ್ತ್ರ ಇಟ್ಕೊಂಡ್ರೆ ಭೇರುಂಡಾಸ್ತ್ರ ಇಟ್ಕೊಳ್ಳಿ ಅಂತ ಎಣೆ ಮೀರಿ ಆಯುಧಗಳನ್ನು ಅವರಿಗೆ ಸರಬರಾಜು ಮಾಡೋದ್ರೊಳಗೆ ತಮ್ಮೆಲ್ಲ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇದರ ಒಂದು ಪ್ರಾಥಮಿಕವಾದ ತಿಳುವಳಿಕೆಯೂ ಇಲ್ಲದೆ ತೈಲ ಸಂಪತ್ತಿಯ ಮುಸ್ಲಿಂ ರಾಷ್ಟ್ರಗಳು ಕಚ್ಚಾಡ್ತಾ ಇವೆ, ಆ ಒಂದು ವಿಷಯಕ್ಕೆ ಸಾಧುವಾದ ಮಾಡ್ತಾ ಇವೆ. ಪಾಕಿಸ್ತಾನ ತೈಲ ಸಂಪತ್ತಿ ಇಲ್ಲದೆ ಇದ್ದರೂ ಅವಿವೇಕ ಸಂಪತ್ತಿ ಯಥೇಷ್ಟವಾಗಿ ಉಂಟು, ಮತಾಂಧ ಸಂಪತ್ತಿ ಬೇಕಾದಷ್ಟುಂಟು, ನಮ್ಮ ದೇಶದ ಮೇಲೆ ಕೈ ಮಾಡ್ತಾ ಕೂತಿದೆ. ನಮ್ಮ ರಾಷ್ಟ್ರ ನಾಯಕರಿಗಂತೂ ಅವಿವೇಕ ಜಗತ್ತಿಗೆಲ್ಲ ಹಂಚುವಷ್ಟು ಉಂಟು. ಅಮಾವಾಸ್ಯೆ ಸೋಮವಾರ ಒಟ್ಟಿಗೆ ಬಂದರೆ 108 ಬಾರಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಒಂದು ವಸ್ತುವನ್ನು 108 ಹಾಕುವಂಥದ್ದು ಉಂಟು. ಒಂದು ವಸ್ತುವಿನ ಮಾದರಿಯನ್ನು 108 ಪುಷ್ಪ, 108 ಪತ್ರೆ, 108 ರತ್ನ ಅಂತೆಲ್ಲ, ಆ ತರಹ ಒಬ್ಬೊಬ್ಬರಿಗೂ ಜಗತ್ತಿಗೆಲ್ಲ ಇದನ್ನು ಸೋಮವಾರ ವ್ರತಕ್ಕೆ ಹಾಕುವಷ್ಟು ಉಂಟು. ಇಲ್ಲಿ ಕಾಳಿದಾಸ ಶಾಶ್ವತವಾದದ್ದು, ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ಲಾಗಿ ಪ್ರಯೋಜನಕ್ಕೆ ಬರುವಂಥದ್ದೇನಿದೆ ಅದನ್ನು ಹೇಳ್ತಾ ಇದ್ದಾನೆ. ಈ ಅರ್ಥದಲ್ಲಿ ಅವನು ನಿಜವಾಗಿ ರಾಷ್ಟ್ರಕವಿ. ಇನ್ನು ರಾಷ್ಟ್ರಕವಿ ಬರುವರು ಬೇಕಾದಷ್ಟು ಜನ ಇದ್ದಾರೆ. ಯಾರಿಗೂ ಕೂಡ ಒಂದು ರಾಷ್ಟ್ರೀಯತೆಯನ್ನು ಕುರಿತು ಇಷ್ಟು ವ್ಯವಸ್ಥಿತವಾದ ಚಿಂತನೆ ಇರಲಿಲ್ಲ. ನೋಡಿ, ನಮ್ಮಲ್ಲಿ ಕುವೆಂಪು ಆಗಲಿ, ಗೋವಿಂದ ಪೈಗಳಾಗಲಿ, ನಮ್ಮ ಈಗ ಶಿವರುದ್ರಪ್ಪನವರಾಗಲಿ ರಾಷ್ಟ್ರಕವಿಗಳು ಅಂತ ಬಿರುದುಗಳನ್ನು ಪಡೆದಿದ್ದಾರೆ. ದೊಡ್ಡವರು ನಿಜ. ಗೋವಿಂದ ಪೈಗಳು, ಕುವೆಂಪು ಅವರಂತೂ ತುಂಬಾ ದೊಡ್ಡ ಮನುಷ್ಯರು, ದೊಡ್ಡ ವ್ಯಕ್ತಿಗಳು, ದೊಡ್ಡ ಕವಿಗಳು ಕೂಡ. ಆದರೆ ಅವರು ರಾಷ್ಟ್ರ ಚಿಂತನೆಯನ್ನು ತಲಸ್ಪರ್ಶಿಯಾಗಿ ಮಾಡೋಕ್ಕಾಗಲಿಲ್ಲ. ಕಾರಣ ಅವರು ಪ್ರಧಾನವಾಗಿ ಕವಿಗಳು. ಆದರೆ ಕಾಳಿದಾಸ ಇನ್ನೂ ಎಷ್ಟೋ ಆದಂಥವನು. ಆ ತಲೆಮಾರಿನಲ್ಲಿ ಒಬ್ಬ ಡಿ ವಿ ಜಿಯವರು ಬಿಟ್ಟರೆ ಮತ್ತು ಇನ್ಯಾವ ಸಾಹಿತಿಗಳಿಗೂ ಕೂಡ ಗ್ರೌಂಡ್ ರಿಯಾಲಿಟಿ ಆಫ್ ನೇಷನ್ ಆ್ಯಂಡ್ ಗವರ್ನೆನ್ಸ್ ಗೊತ್ತೇ ಇರಲಿಲ್ಲ. ಒಂದು ಭಾವಾವೇಶ ಬೇಕಾದಂತೆ ಇತ್ತು. ಅದು ಬಿ ಎಂ ಶ್ರೀಕಂಠಯ್ಯನವ್ರನ್ನೇ ತೆಗೆದುಕೊಳ್ಳಿ, ಮತ್ತು ಯಾರನ್ನೇ ತೆಗೆದುಕೊಳ್ಳಿ, ಬೇಕಾದಂತೆ ಇತ್ತು. ಕನ್ನಡ ಅಂತಂದರೆ ಒಂದಿಷ್ಟು ಉನ್ಮಾದ, ಒಂದು ಉತ್ಸಾಹ ಇವುಗಳೆಲ್ಲ ಬರ್ತಾ ಇತ್ತೆ ಹೊರತು ಅದಕ್ಕೆ ಬಿಟ್ಟು ಒಂದು ದೇಶದ ಆಗು ಹೋಗುಗಳು ಹೇಗೆ, ಕಾನೂನು ಹೇಗೆ, ಸಂಕ್ಷೋಭೆ ಹೇಗೆ, ಏನೇನೆಲ್ಲ ಇರ್ತದೆ ಅನ್ನೋದು ಗೊತ್ತೇ ಇರಲಿಲ್ಲ. ಕನ್ನಡ ಏಕೀಕರಣ ಆಗಬೇಕು ಅಂತಂದರು. ಆಯಿತು, ಏಕೀಕರಣ ಆದದ್ದು ಏನು? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ತುಂಗಭದ್ರೆಯ ಇರ್ಕೆಲ್ಲದ ಈ ಪ್ರಾಂತಗಳು ಸೇರಿದ ಮೇಲೆ ಆ ಕಡೆ ಪ್ರಾಂತಗಳಲ್ಲಿ ಬೆಳವಣಿಗೆಯೇ ಆಗಿಲ್ಲ. ಇಂದು ಅಲ್ಲಿಂದ ಆರಿಸಿ ಬರ್ತಕ್ಕಂಥವರು ಲಿಂಗ ಮಾತ್ರದಿಂದ ಕೊರಳಿಗೆ ಕಟ್ಟಿಕೊಂಡು ಲಿಂಗದಿಂದಲೇ ಆರಿಸಿಕೊಂಡು ಬಂದುಬಿಡ್ತಾರೆ. ತುಂಬ ಲಿಂಗಾಯತ್ ಲಾಬಿ ಬಹಳ ದೊಡ್ಡದಾಗಿದೆ. ಆದರೆ ಜನಕ್ಕೆ ಮಾತ್ರ ಏನೂ ಮಾಡಿಲ್ಲ. ಅಲ್ಲಿ ದಲಿತರ ಸಮಸ್ಯೆ ಯಥೇಷ್ಟವಾಗಿ ಉಂಟು. ಯಾವ ದಲಿತರನ್ನೆಲ್ಲ ಉನ್ನತೀಕರಣ ಮಾಡುವಂಥದ್ದು ಅಂತ ಬಸವಣ್ಣನವರು ಹೇಳಿದ್ರು, ಆ ಬಸವಣ್ಣನವರ ಅನುಯಾಯಿಗಳು, ಅನುನಾಯಿಗಳು ಅವರು ನಾನಾ ಪ್ರಕಾರವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ಇನ್ನು ಇತ್ತ ಕಡೆಗೆ ಒಕ್ಕಲಿಗರ ಲಾಬಿ ಆಗಿ ಕೂತ್ಕೊಳ್ತು. ಇಲ್ಲೂ ಅಷ್ಟೇ ಬೇಕಾದಷ್ಟು ದಲಿತರಿಗೆ ದೌರ್ಜನ್ಯಗಳು ನಡೀತಾನೇ ಇವೆ. ಇಲ್ಲಿ ಒಂದಿಷ್ಟು ಮಹಾರಾಜರ ಕಾಲದಲ್ಲಿ ಆದಂಥ ಒಂದು ಅಭಿವೃದ್ಧಿ ಯಾವುದು ಉಂಟು, ಆ ಮಟ್ಟದ್ದು ಅಲ್ಲಿ ಆಗಲಿಲ್ಲ ಬ್ರಿಟಿಷ್ ಪ್ರಾವಿನ್ಸ್ನ ಕಾರಣದಿಂದಾಗಿ. ಡಿ ವಿ ಜಿಯವರು ಹೇಳಿದ್ರು, ಅದನ್ನು ಪ್ರತ್ಯೇಕವಾಗಿ ಬೆಳೆಸಿ ಏಕೀಕರಣ ಕನ್ನಡಕ್ಕಿಂತ ಮುಖ್ಯ ಕನ್ನಡಿಗರ ಬಾಳು. ಒಂದು ಭಾಷೆ ಬದುಕೋದಕ್ಕಿಂತ ಮುಂಚೆ ಜನ ಬದುಕಬೇಕು. ಘಟ ಇದ್ದರೆ ಮಠ, ಘಟವೇ ಇಲ್ಲದಿದ್ದರೆ ಇನ್ಯಾವ ಮಠ. ಆದರೆ ಡಿ ವಿ ಜಿ ಅಂತವರು ಕನ್ನಡ ದ್ರೋಹಿಗಳು ಅಂತ ಆಗಿಬಿಟ್ರು. ಬಿ ಎಂ ಶ್ರೀಕಂಠಯ್ಯನವರು ಅಂತವ್ರ ಕಣ್ಣಲ್ಲೂ ಆಗಿಬಿಟ್ರು. ಅವರು ಹೇಳಿದ್ರು, ಭಾಷಾವಾರು ರಾಜ್ಯ ವಿಭಾಗಗಳನ್ನು ಮಾಡುವಲ್ಲಿ ಇದನ್ನು ಗಮನ ಇಟ್ಟುಕೊಳ್ಳಿ ಅಂತ. ನಿಜ, ಭಾಷಾವಾರು ಪ್ರಾಂತಗಳನ್ನು ಡಿ ವಿ ಜಿಯವರು ಒಪ್ಪಿದ್ದಾರೆ. ಆದರೆ ಸಂಪನ್ಮೂಲಗಳು ಮತ್ತೊಂದು ಎಲ್ಲ ಸರಿಯಾಗಿ ವ್ಯವಸ್ಥಿತವಾದಾಗ, ಇಲ್ಲದೇ ಇದ್ದರೆ ಅಲ್ಲಿಗೆ ಯಾಕೆ ಕೊಡಲಿಲ್ಲ, ಇಲ್ಲಿಗೆ ಯಾಕೆ ಕೊಡಲಿಲ್ಲ, ಈ ರೀತಿಯಾಗಿ ಈಗಲೂ ನೋಡಿ ಯಡಿಯೂರಪ್ಪನಂಥವರು ಒಂದು ಜಾತಿಯನ್ನು ತಮ್ಮ ಕೈನಲ್ಲಿದೆ ಅಂತ ಅಂದುಕೊಂಡಿದ್ದು ಎಷ್ಟು ಕೋಲಾಹಲ ಮಾಡ್ತಾ ಇದ್ದಾರೆ. ಅದೇ ಕೆಲಸವನ್ನು ದೇವೇಗೌಡರು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಪಾರ್ಟಿ ಅಂತಂದರೆ ಶಿವಲಿಂಗದ ಪಾರ್ಟಿ, ದೇವೇಗೌಡರ ಪಾರ್ಟಿ ಅಂತಂದರೆ ಗೌಡರ ಪಾರ್ಟಿ, ಬಾಡ್ ಪಾರ್ಟಿ ಅಂತ ಆಗೋ ತರಹ ಆದರೆ ಯಾವ ದೇಶಕ್ಕೆ ಹಿತವಾಗಿ ಬರೋದು? ಯಾವ ದೇಶಕ್ಕೂ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ತಿಳಿಯುತ್ತದೆ, ಒಂದು ಭಾಷೆ ತಿಳಿದಿದೆ ಅಂತ ಮಾತ್ರಕ್ಕೆ ಒಬ್ಬ ಎಲ್ಲದರ ವಿಷಯದಲ್ಲೂ ಪರಿಣತ ಆಗೋದಿಲ್ಲ. ಒಬ್ಬ ರಾಷ್ಟ್ರ ಕವಿ ಅಂತ ಆಗಬೇಕಾದ್ರೆ ಒಳ್ಳೆಯ ಕವಿತ್ವ ಇರಬೇಕು ಅನ್ನೋದರ ಜೊತೆಗೆ ರಾಷ್ಟ್ರೀಯ ಹಿತ ಏನು ಅಂತ ಅನ್ನೋದನ್ನು ಗಮನಿಸಿಕೊಂಡಿರಬೇಕಾಗುತ್ತದೆ. ನಮ್ಮ ಕವಿಗಳೆಲ್ಲರೂ ಪಾಪ ಸ್ವಾತಂತ್ರ್ಯ ಬಂದ ತಕ್ಷಣ ದೇಶ ಏನೋ ಆಗಿಬಿಡುತ್ತೆ ಅಂತಲೇ ಭಾವಿಸ್ಕೊಂಡಿದ್ರು. ಕುವೆಂಪು ಅವರ ಒಂದು ಸ್ವಾತಂತ್ರ್ಯೋದಯ ಮಹಾಪ್ರಗಾಥ ಅಂತ ಇದೆ.
ಅದನ್ನು ಓದಿ ಗೊತ್ತಾಗುತ್ತೆ. ಇಕ್ಷುಗಂಗೋತ್ರಿ ಅನ್ನುವ ಕವನ ಸಂಕಲನದಲ್ಲಿ ರಾಷ್ಟ್ರಭಕ್ತಿಯ ಗೀತೆಗಳನ್ನು ಬರೆದಿದ್ದಾರೆ. ಶ್ರೀಸಾಮಾನ್ಯನೇ ಭಗವನ್ಮಾನ್ಯಂ ಅಂತೆಲ್ಲ ಹೇಳಿ ಕೊಂಡಾಡ್ತಾ ಇನ್ನು ಈ ದೇಶದಲ್ಲಿ ತೊಂದರೆಯೇ ಇರೋದಿಲ್ಲ ಅಂತೆಲ್ಲ ಆನಂದೋದ್ರೇಕದ ಸಂತೋಷದ ಮಾತುಗಳನ್ನು ಆಡಿದ್ದಾರೆ. ಆದರೆ ಏನಿದು ಹೀನಸುಳಿ ಬೋಳಿಸಿದ್ರೆ ಹೋಗುತ್ತಾ? ಹೊರಗೆ ತೋರಣ ಕಟ್ಬಿಟ್ಟ ತಕ್ಷಣ ಸರಿಯಾಗಿಬಿಡುತ್ತ್ಯಾ? ಹೆಸರು ಬದಲಾಯಿಸಿಬಿಟ್ರೆ ವ್ಯಕ್ತಿಯೇ ಬದಲಾಗಿಬಿಡ್ತಾನೆ. ದಟ್ಟ ದರಿದ್ರಾಗಿದ್ದವನಿಗೆ ಚಕ್ರವರ್ತಿ ಅಂತ ಹೆಸರಿಟ್ಟ ತಕ್ಷಣವೇ ಮಹಾರಾಜಾಧಿರಾಜ ಅಂತ ಹೆಸರಿಟ್ಟ ತಕ್ಷಣ ಎಲ್ಲ ರಾಜ್ಯ ಕೋಶ ಸಿಂಹಾಸನ ಬಂದು ಬಿಡುತ್ತದೆಯಾ? ಈ ದೃಷ್ಟಿಯಿಂದ ಕಂಡಾಗ ಕಾಳಿದಾಸ ಭಾವೋದ್ರೇಕಕ್ಕೆ ಒಳಗಾಗಿ ಯದ್ವಾ ತದ್ವಾ ಸ್ಟೇಟ್ಮೆಂಟ್ಗಳು ಮಾಡೋದಿಲ್ಲ. ಪ್ರಾಯೋಗಿಕವಾದಂಥ ಸಂಗತಿಗಳು ಏನಿವೆ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾನೆ. ನಾನು ಈ ಕಾರಣದಿಂದಲೇ ಹೇಳಿದ್ದು, ಈ ರೊಮ್ಯಾಂಟಿಕ್ ಯುಗ ಅಂತ ಯಾವುದಿತ್ತು, ನಮ್ಮ ನವೋದಯ ಯುಗ, ಅದು ಯುರೋಪ್ನ ಒಂದು ರೊಮ್ಯಾಂಟಿಕ್ ಪೊಯಿಟ್ರಿಯಿಂದ ತುಂಬ ಪ್ರಭಾವಿತವಾದದ್ದು. ಹಾಗಿದ್ದು ನಮ್ಮ ಪರಂಪರೆಯ ಸತ್ವವನ್ನು ಉಳಿಸಿಕೊಳ್ತು. ನಿಜ, ಕನ್ನಡದಲ್ಲಿ 20ನೇ ಶತಮಾನದ ಈಚಿನ ಕವಿತೆಯನ್ನು ನೋಡಿದ್ರೆ ನವೋದಯವೇ ಸರ್ವಶ್ರೇಷ್ಠ, ಸಂದೇಹವಿಲ್ಲ. ಆದರೂ ನವೋದಯದಲ್ಲಿ ಒಂದು ಭಾವ ವಿವಶತೆ ಹೆಚ್ಚು, ಭಾವ ಶಬಲತೆ ಹೆಚ್ಚು, ಸೆಂಟಿಮೆಂಟ್ಯಾಲಿಟಿ ಹೆಚ್ಚು. ಆ ಕಾರಣದಿಂದ ವಾಸ್ತವಗಳನ್ನು ಕಾಲೆ ಸ್ಪೇಡ್ ಅನ್ನೋದು ಸ್ವಲ್ಪ ಹೋಗಿದೆ. ಕುವೆಂಪುವರ ಕಾದಂಬರಿಗಳಲ್ಲಿಯೇ ಒಂದಷ್ಟು ಭಾವ ವಿವಶತೆ ಬರ್ತದೆ. ಉದಾಹರಣೆಗೆ ಅವರ ಕಾನೂರ ಹೆಗ್ಗಡತಿ ಅಲ್ಲಿ ತಮ್ಮನ್ನೇ ಪೂವನ್ನಾಗಿ ಮಾಡ್ಕೊಂಡು ಬಿಟ್ಟ ತಕ್ಷಣ ಒಂದು ರೊಮ್ಯಾಂಟಿಸಮ್ಮು, ನಾರ್ಸಿಸಸ್ ಕಾಂಪ್ಲೆಕ್ಸ್ ಅಂತೀವಲ್ಲ, ಸ್ವರತಿ ಅನ್ನೋದು ಬೆಳೆದು ಬಿಡ್ತದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ರಾಷ್ಟ್ರದ ಸಮಗ್ರತೆಯನ್ನು ಕಾಣಬೇಕಾದವನಿಗೆ ಆ ಒಂದು ನಿರ್ಮಮತೆ ಅವೆಲ್ಲ ಬೇಕಾಗುತ್ತದೆ. ಶಿವದುರ್ಗನವರಂಥವರಿಗೆ ರಾಷ್ಟ್ರದ ಮತ್ತೊಂದು ಇತ್ಯಾದಿ ಹೇಳೋಕ್ಕೋದಾಗ ಕರ್ನಾಟಕದ ಚೌಕಟ್ಟಿಂದ ಆಚೆ ಕಡೆಗೆ ಹೋಗುವುದೇನೇ ಇಲ್ಲ. ನಮ್ಮ ಕವಿಗಳೆಲ್ಲ ಕರ್ನಾಟಕದ ಬಗ್ಗೆ ಮಾತಾಡುವಾಗ, ತೆಲುಗರ ಬಗ್ಗೆ ಮಾತಾಡುವಾಗ ಇರೋ ಉದಾರತೆ ಭಾರತದ ಬಗ್ಗೆ ಬಂದಾಗಿರೋಲ್ಲ. ಭಾರತವನ್ನು ಯಾರೂ ಬೈಬಹುದು, ಯಾಕೆಂದರೆ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋನು ಯಾರೂ ಇಲ್ಲ. ಹೇಳ್ಕೊಂಡ ತಕ್ಷಣ ನೀನು ಸಣ್ಣ ಬುದ್ಧಿಯವನು, ನೀನು RSSದವನು, ನೀನು BJPನವನು, ನೀನು ಬ್ರಾಹ್ಮಣ, ನೀನು ಹಿಂದೂ, ನೀನು ವೈದಿಕ, ಈ ಥರದ ಬ್ರ್ಯಾಂಡ್ಗಳನ್ನು ಮಾಡುವಂಥದ್ದಾಗುತ್ತೆ. ಇವತ್ತು ರಾಜ್ಯದ ಬಗ್ಗೆ ಹೇಳುವವನು ಉದಾರಿಯಾಗಿದ್ದಾನೆ, ರಾಷ್ಟ್ರದ ಬಗ್ಗೆ ಹೇಳ್ತಕ್ಕಂಥವನು ಮಹಾಪಾಪಿಯಾಗಿದ್ದಾನೆ. ಜಗತ್ತಿನ ಬಗ್ಗೆ ಹೇಳಿದ್ರೆ ಮತ್ತೆ ಉದಾರಿ ಆಗಿಬಿಡ್ತಾನೆ. ಯಾಕೆಂದರೆ ಅಲ್ಲಿ ಹಿಂದೂಗಳು ಮುಸ್ಲಿಮರು, ಹಿಂದೂಗಳಲ್ಲ ಕ್ಷಮಿಸಬೇಕು, ಮುಸ್ಲಿಮರು ಕ್ರಿಶ್ಚಿಯನ್ರು ಬಂದುಬಿಡ್ತಾರಲ್ಲ, ಮತ್ತು ಮಿಗಿಲಾಗಿ ಕಮ್ಯುನಿಸ್ಟ್ಗಳು ಬಂದುಬಿಡ್ತಾರಲ್ಲ. ಆ ಕಾರಣದಿಂದ ಇಂಥ ಒಂದು ಅನುಚಿತವಾದದ್ದು ಬಹಳ ಬೇಸರವಾಗುತ್ತದೆ. ಇದನ್ನು ವಾಸ್ತವಗಳನ್ನು ಬಿಡಿಸಿ ಹೇಳುವುದು ದೊಡ್ಡ ತಪ್ಪು. ನನ್ನೇ ತಾನೇ ಯಾವುದೋ ಒಂದು ಸಮಾರಂಭವಾಯಿತು, ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಇದ್ದಂಥ ಸಮಾರಂಭ, ಯಾವುದೋ ಬೆಂಗಳೂರು ವಿಶ್ವವಿದ್ಯಾಲಯದ ನಾಟಕದ ಒಂದು ವೇದಿಕೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಯಾರೋ ಒಬ್ಬರು ಮಹಾನುಭಾವರು ಆಣಿಮುತ್ತುಗಳನ್ನು ಉದುರಿಸಿದ್ದಾರೆ. ಬಿಲ್ಲು ಬಾಣ ಹಿಡ್ಕೊಂಡಿದ್ದನು, ಯಾರ ಮೇಲೂ ಯುದ್ಧಕ್ಕೆ ಹೊರಟಂಥ ರೀತಿಯಲ್ಲಿ ನಿಂತುಕೊಳ್ಳುವಂಥ ಒಂಟಿ ರೂಪದ ರಾಮ, ಏಕರೂಪದ ರಾಮ ನಮಗೆ ಬೇಡ, 300 ರಾಮಾಯಣಗಳ ರಾಮ ಬೇಕು ಅಂತ. ಏನು 300 ರಾಮಾಯಣಗಳಲ್ಲಿ ರಾಮ ಏನಾದರೂ ಸೀರೆ ಉಟ್ಕೊಂಡು ತಿರುಗಿದ್ದಾನ? ಹಾದ್ರ ಮಾಡ್ತಾ ಇದ್ನ? 300ರಲ್ಲಿ 3 ರಾಮಾಯಣವೂ ಆ ಮಹಾನುಭಾವರಿಗೆ ಗೊತ್ತಿಲ್ಲ. ಯಾವುದೋ ಜಾತಿಗಳಿಂದ ಗಿಟ್ಟಿಸ್ಕೊಂಡಿರ್ತಾರೆ ಸ್ಥಾನವನ್ನು, ಇನ್ಯಾವುದೋ ಅನೀತಿಗಳಿಂದ ಅಭದ್ರ ಮಾಡಿಕೊಂಡಿರ್ತಾರೆ ಅವುಗಳನ್ನು. ಈ ಥರ ಆಗುತ್ತದೆ. ಅದು ಮತ್ತೆ ಟಾರ್ಗೆಟ್ ಮಾಡುವಂಥದ್ದು ಏನಂತಂದರೆ, ರಾಮ ಜನ್ಮಭೂಮಿಯಲ್ಲಿ ರಾಮ ಬಿಲ್ಲು ಬಾಣ ಇಟ್ಟು ಹೊರಟಂಥ ಒಂದು ಚಿತ್ರವನ್ನು RSSನವರು ಯಾರೋ ಮಾಡಿ ಪ್ರದರ್ಶನ ಮಾಡಿರ್ತಾರಲ್ಲ, ಅದು ರಾಮನ 10 ರೂಪಗಳಲ್ಲಿ ಅದು ಒಂದು ರೂಪ. ಯಾವುದೋ ಒಂದನ್ನು ಇಟ್ಟುಕೊಂಡಿದ್ದಾರೆ, ಇನ್ನು ಬೇರೆದೂ ಇಲ್ವೇ? ಗ್ರೂಪ್ ಫೋಟೋ ಅಂತ ಇಟ್ಕೊಂಡಿಲ್ವೇ? ಕೋದಂಡ ರಾಮನಾಗಿ ಆ ಕಡೆಗೆ ಸೀತೆ, ಈ ಕಡೆಗೆ ಲಕ್ಷ್ಮಣ, ಇಲ್ಲಿ ಹನುಮಂತ ಅಂತ ಇಲ್ಲವೇ? ಬೇಕಾದಷ್ಟು ಉಂಟು, ಇಲ್ಲದೆ ಏನು? ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ವಿಧವಾದ ಚಿತ್ರಣಗಳಿವೆ. ಅಂದರೆ ಮಾತೆತ್ತಿದ್ರೆ ಭಾರತೀಯರ ಒಂದು ಸಮಗ್ರತೆಯ ಚಿತ್ರಣವಾಗಿರುವ ವ್ಯಾಸ ವಾಲ್ಮೀಕಿಗಳ ಸೃಷ್ಟಿಯನ್ನು ದೂಷಣೆ ಮಾಡಬೇಕು ಅಂತಲೇ. ತೆಗಿರಿ 300 ರಾಮಾಯಣ ಯಾವುದಿದೆ, ಅದರ ಡೇಟಿಂಗ್ ನೋಡಿ, ಅದರ ಮ್ಯಾನುಸ್ಕ್ರಿಪ್ಟ್ ನೋಡಿ, ಅದನ್ನು ಕಾರ್ಬನ್ ಡೇಟಿಂಗ, ರೇಡಿಯೋ ಕಾರ್ಬನ್ ಡೇಟಿಂಗ, ಏನು ಮಾಡ್ತೀರಾ? ನಾನು ಹಿಂದೆಯೇ ವಿಜಯ ಕರ್ನಾಟಕವಲ್ಲ, ಕನ್ನಡಪ್ರಭದಲ್ಲಿ ಆ ಬಗ್ಗೆ ಲೇಖನವೂ ಬರುತ್ತೆ. ಪಾಪ ಒಳ್ಳೆಯ ಪೆದ್ದರು ನಮ್ಮ ಜಯಂತಿ ಮನೋಹರ್ ಅವರು ಏನೋ ಒಂದು ಮುಗ್ಧತೆಯಿಂದ ಮಾಡಿಬಿಟ್ರು. ಎಲ್ಲ ಉಂಟಲ್ವಾ ಅಂತ ಹೇಳ್ಬಿಟ್ಟು ಆ AK ರಾಮಾನುಜಮರ ಅನರ್ಥಕಾರಿಯಾದ ಲೇಖನಕ್ಕೆ ಅದಕ್ಕೆ ಸತರ್ಕವಾಗಿ ಬರದೆ, ಉತ್ತರ ಏನು ಮತ್ತೆ ಯಾರಿಂದಲೂ ಏನೂ ಬಂದಿಲ್ಲ. ತೋರಿಸಿ, ಇದಕ್ಕಿಂತ ಪ್ರಾಚೀನ ಯಾವುದಿದೆ? ಈ ಒಂದು ಎವಿಡೆನ್ಸ್ ಇಲ್ಲದೆ ಇದ್ದರೆ ಸಿಗಬಹುದು, ಮತ್ತೆ ಸಿಗಬಹುದು ಅಂತ. ಸರಿ, ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ, ನಿಮ್ಮಮ್ಮ ಹಾದರಿಗಿತ್ತು, ಎವಿಡೆನ್ಸ್ ಸಿಕ್ಕಿಲ್ಲ, ಸಿಗಬಹುದು, ಅಲ್ಲಿವರೆಗೂ ಒಪ್ಕೊಳ್ಳಿ ಇದನ್ನು ಕೂಡ. ಈಗ ಒಂದು ರಾಮಾಯಣ ಅಲ್ಲ, 300 ರಾಮಾಯಣಗಳಿವೆ, 3000 ರಾಮಾಯಣಗಳಿವೆ. ವಾಲ್ಮೀಕಿಗಿಂತ ಮುಂಚೆ ಇತ್ತು, ಸರಿ ಇತ್ತು, ಅವೆಲ್ಲ ಎಲ್ಲಿದೆ? ಎಲ್ಲೋ ಹೊರಟೋಗ್ಬಿಟ್ಟಿವೆ, ಕಾಣಿಸ್ತಾ ಇಲ್ಲ. ಸರಿ, ನಿಮ್ಮಮ್ಮ ಹಾದರಿಗಿತ್ತಿ, ಎವಿಡೆನ್ಸ್ಗಳು ಕಾಣಿಸ್ತಾ ಇಲ್ಲ, ಒಪ್ಕೊಳ್ಳಿ ನೀವು ಅದನ್ನು.
ಈ ನೇರವಾಗಿ ಈ ಮಾತುಗಳನ್ನೇ ಹಲವು ವಿಚಾರಗೋಷ್ಠಿಗಳಲ್ಲಿ ಹೇಳಿದ್ದೀನಿ. ಭಾಳ ಕಠೋರವಾಗಿ ಅನ್ಪಾರ್ಲಿಮೆಂಟರಿಯಾಗಿ ಕಾಣಿಸುತ್ತದೆ. ಆದರೆ ಕುತರ್ಕಕ್ಕೆ ಕುತರ್ಕವನ್ನೇ ಮಾಡಬೇಕಲ್ವ. ಶಠಂ ಪ್ರತಿ ಶಾಠ್ಯಂ ಆಚರೇತ್ ಅಂತ ಯಾವ ಮಟ್ಟಕ್ಕೆ ಬಂದುಬಿಡುತ್ತದೆ ಅಂದರೆ, ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಯ್ತೋ ಇಲ್ವೋ ಅದು ಗೊತ್ತಿಲ್ಲ. ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಕೂತ್ಕೊಂಡ್ರು, ಅದು ನನಗೆ ಗೊತ್ತಿಲ್ಲ. ಈ ಮಾತುಗಳು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೋ ದಾಕ್ಷಿಣ್ಯದಿಂದ ಇನ್ಯಾವುದೋ ನಯದಿಂದ ನಿರ್ವಾಹ ಮಾಡುವಂಥದ್ದು ಅಂತ ಅಲ್ಲ. ಕಾಲೆ ಸ್ಪೇಡ್ ಅನ್ನೋದನ್ನು ನಾವು ಇಟ್ಕೊಳ್ಬೇಕು ಅಂತ ಅನಿಸುತ್ತದೆ. ಎಲ್ಲದಕ್ಕಿಂತ ತುಂಬ ದೊಡ್ಡದಾದದ್ದು ಸತ್ಯ. ಅದನ್ನು ರಾಷ್ಟ್ರಕವಿಯಾಗಲಿ, ರಾಷ್ಟ್ರಕನಾಗಲಿ, ರಾಷ್ಟ್ರಚಿಂತಕನಾಗಲಿ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಮತ್ತು ಅಧ್ಯಯನ ಇಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿ ಬಾಯಿ ಹಾಕ್ಕೊಂಡು ಬಂದುಬಿಟ್ರೆ ಏನಾಗುತ್ತದೆ? ತುಂಬ ತುಂಬ ತಪ್ಪು. ಬಾಯೊಂದಿದೆ ಅಂತ ಎಲ್ಲ ಹೇಳುವುದಾಯಿತು, ಜಾತಿ ಬಲ ಇದೆ, ಸ್ಥಾನ ಬಲ ಇದೆ ಅಂತ ಏನೆಲ್ಲ ಮಾಡಿದ್ರೆ ನಡೆಯುವಂಥದ್ದಲ್ಲ. ಕಾಳಿದಾಸ ಆ ಥರದ್ದು ಯಾವುದಕ್ಕೂ ಸೊಪ್ಪಾಕಿಲ್ಲ. ಒಂದು ಪಕ್ಷ ಸೊಪ್ಪಾಕಿದ್ರೆ ಅವನನ್ನು ನಾವು ಬಿಡಬೇಕಾಗಿಲ್ಲ. ಕೋಶ ಮತ್ತು ದಂಡಗಳ ಹಾಗೆ ಸೀತಾದೇವಿ ಲವಕುಶರನ್ನು ಹೆತ್ತಳು ಅಂತನ್ನೋದ್ರೊಳಗೆ ಪ್ರಾಕ್ಟಿಕಲ್ ಆಗಿರುವ ದೇಶದ ಹಿತವನ್ನು ಹೇಳಿದ್ದಾನೆ. ನಾವು ಭಾಷೆಯ ಬಗ್ಗೆ ಎಷ್ಟು ಕೊಂಡಾಟ ಮಾಡಿದ್ರೂ ಸಂಸ್ಕೃತ ಅಲೌಕಿಕವಾದ ಭಾಷೆ ಅಂತ ನಾವು ಕೊಂಡಾಡ್ತೀವಿ ನಿಜ. ಆದರೆ ಎಂದು ಸಂಸ್ಕೃತ ಉತ್ಪಾದನೆಯನ್ನು ನಿಲ್ಲಿಸ್ತೋ ಅಂದೇ ಸಂಸ್ಕೃತಕ್ಕಿರುವಂತಹ ಸಮಗ್ರತೆ ಹೋಯಿತು. ಸಂಸ್ಕೃತ ಇಸ್ ನೋ ಮೋರ್ ಪ್ರೊಡಕ್ಟಿವ್, ಅದನ್ನು ಒಪ್ಕೊಳ್ಬೇಕು. ಭಾರತೀಯ ಭಾಷೆಗಳು ಬಹಳ ಮಟ್ಟಿಗೆ ಹಾಗೇ ಇವೆ, ಅವು ಪ್ರೊಡಕ್ಟಿವ್ ಆಗಿಲ್ಲ. ಪ್ರೊಡಕ್ಟಿವ್ ಅಂದರೆ ಸಾಹಿತ್ಯ ಬರೆಯೋದು ಅಂತಲ್ಲ, ನಾನೇ ಬರೀತೀನಿ ಬೇಕಾದರೆ, ಗಂಟೆಗೆ 100 ಪದ್ಯ ಕಡಿಮೆ ಅಂದರೆ ಪದ್ಯ ರಚನೆ ಮಾಡ್ತೀನಿ, ಅದೆಲ್ಲ ಪ್ರೊಡಕ್ಷನ್ನು, ಅದು ಬಾಯಿ ಪಟಾಕಿ. ಸಂಸ್ಕೃತ ಭಾಷೆಯನ್ನು ಕಲಿತಲ್ಲದೆ ಈ ಒಂದು ನಿತ್ಯ ಜೀವನಕ್ಕೆ ಪ್ರಯೋಜನವಾಗುವಂತಹ ಒಂದು ವಿಷಯಗಳು ವಸ್ತುಗಳು ನಮಗೆ ಸಿಗೋಲ್ಲ ಅಂತ ಆದರೆ ಆಗ ಅದು ಪ್ರೊಡಕ್ಟಿವ್ ಆದದ್ದು. ಇವತ್ತು ನಮ್ಮ ಮಟ್ಟಿಗಂತೂ ನಮ್ಮ ದೇಶದಲ್ಲಿ ಇಂಗ್ಲೀಷ್ ಆ ರೀತಿಯಾಗಿ ಆಗಿರುವಂಥದ್ದು. ಇಂಗ್ಲೀಷ್ ಗೊತ್ತಿದ್ದವನಿಗೆ ಒಂದು ಕಂಪ್ಯೂಟರ್ ಆಪರೇಷನ್ ಸುಲಭವಾಗುವಂತೆ ಬರೀ ಕನ್ನಡ ಗೊತ್ತಿದ್ದವನಿಗೋ ಸಂಸ್ಕೃತ ಗೊತ್ತಿದ್ದವನಿಗೋ ಆಗೋದಿಲ್ಲ. ಒಂದು ಪಕ್ಷ ನೀವು ಅನುವಾದಗಳನ್ನು ಮಾಡಿದ್ರೂ ಕೂಡ ಅದನ್ನು ಉತ್ಪಾದನೆ ಮಾಡುವಂಥ ಯೂನಿಟ್ನಲ್ಲಿ ಕೆಲಸ ಸಿಗಬೇಕು ಅಂದರೆ ಇಂಗ್ಲೀಷೇ ಬಂದಿರಬೇಕು ಅಂತ ಆಗುತ್ತದೆ. ಈ ಮಟ್ಟಕ್ಕೆ ಬಂದಾಗ ಅದು ಉತ್ಪಾದಕವಾದಂಥ ಭಾಷೆ ಅಂತ ಅನಿಸಿಕೊಳ್ಳುತ್ತದೆ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತಂದರಲ್ಲ, ಈ ರೀತಿಯಲ್ಲಿ ಔತ್ಪಾದಿಕವಾದ ಬಗೆ ಬೆಳೆಯಬೇಕು. ಇದನ್ನು ನಾವು ನೋಡಬೇಕು. ಕಾಳಿದಾಸನ ಕಾಲದಲ್ಲಿ ಸಂಸ್ಕೃತ ಹಾಗಿತ್ತು. ಇವತ್ತು ಇಂಗ್ಲೀಷ್ಗೆ ಯಾವ ಸ್ಥಾನ ಇದೆ ಅದಕ್ಕಿಂತ ಮಿಗಿಲಾದ ಸ್ಥಾನವೇ ಆಗ ಸಂಸ್ಕೃತಕ್ಕಿತ್ತು. ಜಗತ್ತಿನ ಮಿಕ್ಕ ಭಾಷೆಗಳಿಗೆ ಹೋಲಿಸಿದರೆ ಸಂಸ್ಕೃತ ಆವತ್ತು ಬಹಳ ಉತ್ಪಾದಕವಾದ ಭಾಷೆಯಾಗಿತ್ತು. ಗ್ರೀಕ್ ಭಾಷೆ ಉತ್ಪಾದಕತೆಯನ್ನು ಎಂದೋ ಬಿಟ್ಟುಬಿಟ್ಟಿತ್ತು. ಲ್ಯಾಟಿನ್ ಭಾಷೆ ಉತ್ಪಾದಕತೆಯನ್ನು ಅದು ಬಿಟ್ಟಿತ್ತು. ಇಡೀ ಯುರೋಪು ಮಧ್ಯಯುಗದ ಕಗ್ಗತ್ತಲೆಯಲ್ಲಿ ತಡವರಿಸ್ಕೊಳ್ತಾ ಇದ್ದ ಕಾಲ. ಹೀಗಾಗಿ ಸಂಸ್ಕೃತದಲ್ಲಿ ಅನೇಕ ವಿದ್ಯೆಗಳು ಬೆಳೀತಾ ಇದ್ದಂಥ ಕಾಲ, ಬೇರೆ ಬೇರೆಯವರು ಅದನ್ನು ಕಲಿಯಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ ಕಾಲ. ಹಾಗಲ್ಲವಾದರೆ ಪಂಚತಂತ್ರ 6ನೇ 7ನೇ ಶತಮಾನಕ್ಕೇನೆ ಪೆಕ್ಲವಿ ಪರ್ಷಿಯನ್ ಮೊದಲಾದ ಭಾಷೆಗಳಿಗೆ ಅನುವಾದವಾಗಿತ್ತು ಅಂದರೆ ಅದು ಹೇಗೆ ಸಾಧ್ಯ? ಬೌದ್ಧ ತತ್ವಗಳು ಚೀನಾ ಭಾಷೆಗೆ, ಟಿಬೆಟನ್ ಭಾಷೆಗೆ ಮತ್ತು ಬೇರೆ ಬೇರೆ ಭಾಷೆಗಳಿಗೆ ಹೋಗುವುದಕ್ಕೆ ಹೇಗೆ ಸಾಧ್ಯವಾಗ್ತಾ ಇತ್ತು? ಉತ್ಪಾದಕತೆ ಇಲ್ಲದೇ ಇದ್ದರೆ ನಮ್ಮ ವಿಜ್ಞಾನ, ನಮ್ಮ ಗಣಿತಶಾಸ್ತ್ರ, ನಮ್ಮ ಲೋಹಶಾಸ್ತ್ರ, ನಮ್ಮ ಆಯುರ್ವೇದಾದಿಗಳು ಬೇರೆ ಬೇರೆ ಕಡೆಗೆ ಹೋಗುವುದಕ್ಕೆ ಹೇಗೆ ಸಾಧ್ಯವಾಗ್ತಾ ಇತ್ತು? ಉತ್ಪಾದಕತೆ ಇದ್ದಿದ್ದರಿಂದಲೇ ಆಗಿದ್ದು. ಇವೆಲ್ಲವನ್ನು ಆ ರಾಜ್ಯದ ಚೌಕಟ್ಟಿನಲ್ಲಿ ಕವಿ ಗಮನಿಸಿಕೊಂಡಿದ್ದಾನೆ. ಆಮೇಲೆ ಸಂತಾನ ಶ್ರವಣಾತ್ ಭ್ರಾತು ಸೌಮಿತ್ರಿ ಸೌಮನಸ್ಯವಾನ್ ಪ್ರಾಂಜಲಿರ್ಮುನಿಮ ಆಮಂತ್ರ್ಯ ಪ್ರಾತರ್ಯುಕ್ತರಥೋ ಯಯೌ. ಅಣ್ಣನಿಗೆ ಸಂತಾನವಾಗಿದೆ, ರಘುವಂಶಕ್ಕೆ ಒಂದು ಮತ್ತೆ ಬೆಳೆಯುವ ಕುಡಿಗಳು ಬಂದಿವೆ ಅಂತ ಗೊತ್ತಾಗಿ ತುಂಬ ಸಂತೋಷಪಟ್ಟು ಮುನಿ ವಾಲ್ಮೀಕಿಯನ್ನು ಗೌರವಿಸಿ ಬೆಳಗ್ಗೆ ರಥ ಹತ್ತಿ ಹೋದ ಅಂತ ಮೂಲದ ವಾಲ್ಮೀಕಿ ರಾಮಾಯಣದಲ್ಲಿ ಇವನೇ ಜಾತಕರ್ಮ ಕೂಡ ಮಾಡಿದ ಅಂತ ಬರುತ್ತದೆ. ಆಮೇಲೆ ಇತ್ತ ಶತ್ರುಘ್ನ ಮಥುರಾಪುರಿಗೆ ಹೋಗಿ ಲವಣನನ್ನು ಸಂಹಾರವೂ ಮಾಡ್ತಾನೆ. ಆ ಲವಣಾಸುರ ಯಾವ ಥರ ಇದ್ದ ಅನ್ನುವ ಒಂದು ಚಿತ್ರವನ್ನು ಕವಿ ಕೊಡ್ತಾನೆ. ಧೂಮಧೂಮ್ರೋ ವಸ ಅಗಂಧಿ ಜ್ವಾಲಾ ಬಭ್ರುಷಿರೋರುಹ ಕ್ರವ್ಯಾದ್ಗಣ ಪರಿವಾರ ಚಿತಾಗ್ನಿರಿವ ಜಂಗಮ.
ಓಡಾಡುವ ಚಿತಾಗ್ನಿಯಂತೆ ಇದ್ದನಂತೆ. ಯಾವ ತರಹ? ಧೂಮ ಧೂಮ್ರಹ, ಹೊಗೆಯಷ್ಟು ಕಪ್ಪಾಗಿದ್ದ. ವಸಾಗಂಧಿ, ನೆಣ ಕೊಬ್ಬು ಅಂತೀವಲ್ಲ, ಅದರ ದುರ್ಗಂಧ ಅವನ ಮೈಗಡರ್ತಾ ಇತ್ತು. ಜ್ವಾಲಾ ಬಭ್ರು ಶಿರೋರುಹ, ಕೆಂಚಿಗೆ ಬೆಂಕಿಯ ಜ್ವಾಲೆಯಂತೆ ಇರುವ ತಲೆ ಕೂದಲು ಉಳ್ಳವನು. ಕ್ರವ್ಯಾದ್ಗಣ ಪರಿವಾರ, ರಾಕ್ಷಸರ ಪರಿವಾರ, ಹಸಿಮಾಂಸವನ್ನು ಕಿತ್ತು ತಿನ್ನುವವರನ್ನು ಕ್ರವ್ಯಾದರು ಅಂತ ಕರೀತಾರೆ. ಆ ಕ್ರವ್ಯಾದ ಪರಿವಾರದ ನಡುವೆ ಅವನು ಹೇಗಿದ್ದಾನೆ? ಓಡಾಡುವ ಚಿತೆಯ ಹಾಗಿದ್ದ ಅಂತ. ಚಿತೆಯು ಹೊಗೆಯಿಂದ ಆವೃತವಾಗಿರುತ್ತದೆ, ಜ್ವಾಲಾ ಭೀಷಣವಾಗಿರುತ್ತದೆ, ಮತ್ತು ಅಲ್ಲಿಂದಲೂ ಕೊಬ್ಬಿನ ನೆಣದ ವಾಸನೆ ಬರ್ತಾ ಇರ್ತದೆ, ದುರ್ವಾಸನೆ. ಸುತ್ತಲೂ ಮಾಂಸವನ್ನು ಕಿತ್ತುಕೊಂಡು ತಿನ್ನುವಂತಹ ಪ್ರಾಣಿಗಳು, ಪಿಶಾಚಾದಿಗಳು ಇರುತ್ತವೆ ಅಂತ. ಈ ಎಲ್ಲ ದೃಷ್ಟಿಯಿಂದ ಅದೆಷ್ಟು ಚೆನ್ನಾಗಿ ಆ ಒಂದು ಅಲಂಕಾರವನ್ನು, ಉಪಮಾಲಂಕಾರವನ್ನು, ಸಾವಯವ ಉಪಮಾಲಂಕಾರವನ್ನು ಮಾಡಿದ್ದಾನೆ, ಎಲ್ಲ ವಿವರಗಳಿಂದ ಸೇರಿಸಿಕೊಂಡು. ಅವನು ಬೇಟೆಯಾಡೋದಕ್ಕೆ ಹೋಗಿದ್ದ, ಹಾಗಾಗಿ ಅವನಲ್ಲಿ ಆಗ ಶೂಲವಿರಲಿಲ್ಲ. ಅದನ್ನು ಗಮನಿಸಿಕೊಂಡು ಶೂಲ ಇಲ್ಲದೆ ಇದ್ದ ಕಾಲದಲ್ಲಿ ಅವನು ಎದುರಿಸ್ತಾನೆ. ಇತಿ ಸಂತರ್ಜ್ಯ ಶತ್ರುಘ್ನಂ ರಾಕ್ಷಸಸ್ತಜ್ಜಿಘಾಂಸಯ ಪ್ರಾಂಶುಮುತ್ಪಾಟಯ ಅಮಾಸ ಮುಸ್ತಾಸ್ತಂಭಮಿವ ದ್ರುಮಂ. ಆಗ ಅವನು ಒಂದು ಕೊನ್ನಾರಿ ಗಡ್ಡೆಯನ್ನು ಕಿತ್ತುವ ಲೀಲೆಯಿಂದ ಮಹಾವೃಕ್ಷವನ್ನು ಕಿತ್ತು ಶತ್ರುಘ್ನನ ಘಾತಿಸಲು ಹೋದ ಅಂತ. ಮುಸ್ತಾಸ್ತಂಭ ಅನ್ನುವಲ್ಲಿ ಆ ಕೊನ್ನಾರಿ ಗಡ್ಡೆ ಅಂತ ಬಹಳ ಸುಲಭವಾಗಿ ಬರ್ತಕ್ಕಂಥದ್ದು. ಒಂದು ಚಿಕ್ಕ ಹುಲ್ಲಿನಂತೆ ಮೇಲೆ ಬೆಳೆದಿರುತ್ತದೆ, ಕೆಳಗಡೆಗೆ ಸಣ್ಣ ಈರುಳ್ಳಿ ಅಂತ ಗಡ್ಡೆ ಇರುತ್ತದೆ. ಅದನ್ನು ಭದ್ರಮುಸ್ತಾ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆಯುರ್ವೇದದ ಔಷಧಿ ಗುಣವೂ ಇರುವಂಥದ್ದು, ಅದಕ್ಕೊಂದು ಮಟ್ಟದ ಸುಗಂಧವೂ ಇರುತ್ತದೆ. ಹಾಗಾಗಿ ಅದು ಗಂಧಯುಕ್ತಿ, ಗಂಧಸಾರಾದಿ ವಿದ್ಯೆಗಳಿಗೂ ಬಳಕೆ ಬರುವಂಥದ್ದು. ಅದನ್ನು ಕಿತ್ತು ಅವನು ಎಸೀತಾನೆ. ಅಷ್ಟು ಲೀಲೆಯಿಂದ ಒಂದು ಮಹಾವೃಕ್ಷವನ್ನು ಎಸೀತಾನೆ. ಸೌಮಿತ್ರೇರ್ನಿಶಿತೈರ್ಬಾಣೈ ಅಂತರಾಶಕಲೀಕೃತಃ ಗಾತ್ರಂ ಪುಷ್ಪರಜಃ ಪ್ರಾಪ ನಶಾಕೀನೈರತೇರಿತಃ. ಆದರೆ ಇವನ ಬಾಣ ಪ್ರಯೋಗಗಳಿಗೆ ಸಿಕ್ಕು ಅದು ಪುಡಿ ಪುಡಿಯಾಗಿ ಹೂವಿನ ಪರಾಗದ ಮಟ್ಟಕ್ಕೆ ಬಂದು ನಿಂತುಕೊಳ್ಳುತ್ತೆ ಅಂತ. ಈ ಒಂದು ಸೊಗಸಾದ ಚಿತ್ರಣದಿಂದಲೇ ಆ ಯುದ್ಧ ಎಂಥದ್ದು ಅನ್ನೋದನ್ನು ತೋರ್ಪಡಿಸ್ತಾನೆ. ವಿನಾಶಾತ್ ತಸ್ಯ ವೃಕ್ಷಸ್ಯ ರಕ್ಷಸ್ತಸ್ಮೈ ಮಹೋಪಲಂ ಪ್ರಜಿಘಾಯ ಕೃತ ಅಂತಸ್ಯ ಮುಷ್ಟಿಂ ಪ್ರತಘಿವ್ಯಸ್ಥಿತಂ. ಆಗ ಇವನು ಮತ್ತಷ್ಟು ರೋಷದಿಂದ ಒಂದು ಹೆಬ್ಬಂಡೆಯನ್ನು ಕಿತ್ತು ಎಸೀತಾನೆ. ಯಾವ ರೀತಿಯಾದದ್ದು? ಯಮನ ಮುಷ್ಟಿಯ ಹಾಗಿರುವಂಥದ್ದು ಅಂತ. ಯಮನ ಮುಷ್ಟಿ ಅನ್ನುವ ಆ ಹೋಲಿಕೆಯೇ ಎಷ್ಟು ಸುಂದರವಾದಂಥದ್ದು ನೋಡಿ. ಇದೊಂದು ಉತ್ಪ್ರೇಕ್ಷಾಲಂಕಾರ. ಐಂದ್ರಮಸ್ತ್ರಂ ಉಪಾದಾಯ ಶತ್ರುಘ್ನೇನ ಸತಾಡಿತಃ ಸಿಕತಾತ್ವಾದಪಿ ಪರಾಂ ಪ್ರಪೇದೆ ಪರಮಾಣುತಾಂ. ಆಗ ಇವನು ಐಂದ್ರಾಸ್ತ್ರದಿಂದ ಅದನ್ನು ನುಚ್ಚು ನೂರು ಮಾಡಿದ್ದು ಹೇಗಿತ್ತು ಅಂದರೆ, ಅದು ಮರಳು ಮಣ್ಣಿನ ಮಟ್ಟಕ್ಕೆ ಬರಲಿಲ್ಲ, ಪರಮಾಣುವಿನ ಮಟ್ಟಕ್ಕೆ ಬಂದುಬಿಡ್ತು ಅದರ ಕಣಗಳು ಅಂತ ಹೇಳ್ತಾನೆ. ಇಲ್ಲಿರುವಂತಹ ಅತಿಶಯೋಕ್ತಿ ಅಲಂಕಾರವು ತುಂಬ ಸ್ಪೃಹಣೀಯವಾದದ್ದು. ತಮುಪಾದ್ರವದುದ್ದಮ್ಯ ದಕ್ಷಿಣಂ ದೋರ್ನಿಶಾಚರ ಏಕತಾಲ ಇವೋತ್ಪಾತ ಪವನ ಪ್ರೇರಿತೋ ಗಿರಿ. ಆಗ ಅವನು ರೋಷಗೊಂಡು ತನ್ನ ಕೈಯನ್ನು ಎತ್ತುತ್ತಾನೆ, ಬಲಗೈಯನ್ನು ಎತ್ತುತ್ತಾನೆ. ದಕ್ಷಿಣಂ ದೋಹೋ, ದಕ್ಷಿಣ ಹಸ್ತವನ್ನು ಎತ್ತಿದಾಗ ಬೆಟ್ಟದ ಮೇಲೆ ಒಂದು ಎತ್ತರವಾದ ಮಹಾತಾಲವೃಕ್ಷ ಬೆಳೆದರೆ ಹೇಗಿರುತ್ತೋ ಹಾಗೆ ಕೈಯೆತ್ತಿ ಹೊಡೆಯೋದಕ್ಕೆ ಬಂದ ಅಂತ. ಆ ಬೆಟ್ಟದಷ್ಟು ಗಾತ್ರ ಅವನದು, ಅದರ ಮೇಲೆ ಎತ್ತಿದ ತೋಳು ಒಂದು ದೊಡ್ಡ ತಾಲವೃಕ್ಷದಂತೆ ಇತ್ತು ಅಂತನ್ನುವ ಆ ಚಿತ್ರಣ ಇದೆಯಲ್ಲ. ಮಹಾಕವಿಗಳಿಗೆ ಮಾತು ಬಾಯಿ ತೆರೆದರೆ ಸಾಕು ಸಾಲಂಕಾರ ರಸಾವಹ ಅಂತ ಬರ್ತಾ ಇರ್ತದೆ. ಅದಕ್ಕೆ ಸನ್ನಿವೇಶಕ್ಕೆ ಉಚಿತವಾದ ರೀತಿಯಲ್ಲಿ ಬರ್ತಾ ಹೋಗುತ್ತದೆ. ಅಂದರೆ ಇಲ್ಲಿ ಒಂದು ಅತಿಶಯೀಕರಣ ಮಾಡಬೇಕಾಗಿದೆ. ಆ ಯುದ್ಧ ನಡೆದದ್ದು ಎಷ್ಟು ಘೋರವಾಗಿ, ಎಷ್ಟು ಬಲಶಾಲಿಗಳ ಮಧ್ಯೆ ಅಂತನ್ನೋದನ್ನು ತೋರಿಸಬೇಕು. ಕಾರ್ಷ್ಣೇನ ಪತ್ರಿಣ ಶತ್ರು ಸಭಿನ್ನ ಹೃದಯ ಪತನ್ ಅನಿನಾಯ ಭುವಃ ಕಂಪಂ ಜಹಾರಾಶ್ರಮವಾಸಿನಾಂ. ಆಗ ಒಂದೇ ಬಾರಿಗೆ ಕಾರ್ಷ್ಣೇನ ಅಂದರೆ ಕೃಷ್ಣನ, ಅಂದರೆ ವಿಷ್ಣುವಿನ ಬಾಣ, ವೈಷ್ಣವಾಸ್ತ್ರದ ಪ್ರಯೋಗದಿಂದ ಅವನ ತೋಳು, ಅವನ ಹೃದಯ ಎಲ್ಲವೂ ಕೂಡ ಛಿನ್ನ ಭಿನ್ನವಾಯಿತು. ಆ ರಾಕ್ಷಸ ಸತ್ತ. ಮಲ್ಲಿನಾಥ ಹೇಳ್ತಾನೆ, ರಾಮಾಯಣವನ್ನು ಉಲ್ಲೇಖ ಮಾಡ್ತಾರೆ. ಏವಮೇಷ ಪ್ರಜನಿತೋ ವಿಷ್ಣೋಸ್ತೇಜೋಮಯಶ್ಶರಃ ವಿಷ್ಣುರ್ನಾರಾಯಣ ಕೃಷ್ಣ ಇತ್ಯಮರಃ ಅಂತ ಕಾಳಿದಾಸನ ವಿವರಿಸ್ತಾನೆ. ಕಾಳಿದಾಸ ವಾಲ್ಮೀಕಿ ರಾಮಾಯಣವನ್ನು ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದ ಅಂದರೆ ಉತ್ತರಕಾಂಡದಲ್ಲಿ ಬರುವ ಈ ನಾರಾಯಣಾಸ್ತ್ರ ಪ್ರಯೋಗವನ್ನು ಉಲ್ಲೇಖಿಸಿದ್ದಾನೆ. ಅಂದರೆ ಅಷ್ಟರ ಮಟ್ಟಿಗೆ ಉತ್ತರಕಾಂಡ ಕಾಳಿದಾಸನ ಹೊತ್ತಿಗೆ ಸಿದ್ಧವಾಗಿತ್ತು ಅನ್ನೋದು ಗೊತ್ತಾಗುತ್ತದೆ. ಈ ಇಂಟರ್ನಲ್ ಎವಿಡೆನ್ಸಸ್ ಇವೆಯಲ್ಲ, ಅವು ಒಂದು ಪ್ರಾಚೀನ ಗ್ರಂಥದ ಪಾಠ್ಯ ಸಿದ್ಧವಾಗಿತ್ತು ಅಂತ ಅನ್ನೋದನ್ನು ತೋರ್ಪಡಿಸುತ್ತದೆ.
ಕಾಳಿದಾಸನ ಕಾಲ ಏನು ಅನ್ನೋದು 2000 ವರ್ಷದಿಂದ 1500-600 ವರ್ಷಗಳವರೆಗೆ ಅಂತ ಡೋಲಾಯಮಾನದಲ್ಲಿದೆ. ಅಷ್ಟೊತ್ತಿಗೆ ಡೀಟೇಲ್ಸಲ್ಲಿಯೂ ವಾಲ್ಮೀಕಿ ರಾಮಾಯಣ ಕಂಪ್ಲೀಟ್ ಆಗಿತ್ತು. ಈ 300 ರಾಮಾಯಣಗಳದೋ 3000 ರಾಮಾಯಣಗಳದೋ ಯಾವುದೇ ಸ್ಥಾನಮಾನ ಇಲ್ಲದೆ ಇರತಕ್ಕಂಥವ್ರು ಎ ಕೆ ರಾಮಾನುಜಮ್ಗೆ ಟೆಕ್ಸ್ಚುಯಲ್ ಕ್ರಿಟಿಸಮ್ ಏನು ಗೊತ್ತಿತ್ತು, ಮ್ಯಾನಸ್ಕ್ರಿಪ್ಟಾಲಜಿ ಏನು ಗೊತ್ತಿತ್ತು, ಸಂಸ್ಕೃತವೇ ಬರ್ತಾ ಇರಲಿಲ್ಲ ವ್ಯಕ್ತಿಗೆ, ಪ್ರಾಕೃತವೇ ಗೊತ್ತಿರಲಿಲ್ಲ, ಪ್ರಾಕೃತ ಪುರುಷ. ಆತನಿಗೆ ಈ ವಿಷಯದಲ್ಲಿ ಏನು ಗೊತ್ತಿತ್ತು? ಒಂದಷ್ಟು ತಮಿಳು, ಒಂದಷ್ಟು ಕನ್ನಡ, ಒಂದಷ್ಟು ಇಂಗ್ಲೀಷು ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಹಾಳೂರಿಗೆ ಉಳಿದವನೇ ಗೋಡ ಅಂತ ಹೇಳಿಬಿಟ್ಟಿದ್ರು. ಆ ಒಂದು ಶಿಕಾಗೋ ಯೂನಿವರ್ಸಿಟಿನಲ್ಲಿ ಇವ್ರಿಗೊಂದು ಕಿರೀಟ ಕೊಟ್ಟಿದ್ದರು. ಏನು ಮಹಾ ದೊಡ್ಡದಾಗಿರ್ತಕ್ಕಂಥ ಏನು ಕೆಲಸನೂ ಮಾಡಿದ್ದಲ್ಲ. ಅನಂತಮೂರ್ತಿಗಳ ಒಂದು ಅವ್ಯವಸ್ಥಿತವಾದ ಸಂಸ್ಕಾರ ಗ್ರಂಥವನ್ನು ಅನುವಾದ ಮಾಡಿದ್ದೇ ಅವರ ಮಹಾ ಸಂಸ್ಕಾರ. ಸ್ಪೀಕಿಂಗ್ ಆನ್ ಶಿವ ಅಂತನ್ನೋದು ಮತ್ತು ತಮಿಳಿನ ಸಂಗಮ್ ಕಾವ್ಯದ್ದು, ಇವು ಎರಡರ ಅನುವಾದ ಮತ್ತು ಒಂದಷ್ಟು ಜನಪದ ಕಥೆಗಳ ಅನುವಾದ ಮಾಡಿದ್ದು ಬಿಟ್ಟರೆ ಸೋಪಜ್ಞವಾದದ್ದು ಎಷ್ಟು? ಹೊಕ್ಕಳು ಬಳ್ಳಿಯಲ್ಲಿ ಹೂವಿಲ್ಲ, ಕುಂಟೆ ಬಿಲ್ಲೆ 2 ಕವಿತಾ ಸಂಕಲನ. ಅದು ಏನು? ಈ ಹೊತ್ತು ಹಾಯ್ಕುಗಳಿಗಿಂತ ಸಣ್ಣ ಸಣ್ಣ ಕವಿತೆಗಳು, ಅದನ್ನು ಏನು ಅಂತ ವ್ಯಾಖ್ಯಾನ ಕೌಶಲವೇ ಹೆಚ್ಚು. ಅವರಿಂದ ಸಹಾಯ ಪಡೆದಂಥವರು, ಅವರ ಮೂಲಕವಾಗಿ ಮನ್ನಣೆ ಪಡೆದಂಥವರು ಕೀರ್ತನಾಥ ಕುರ್ತಕೋಟಿ ಅಂತ ಬುದ್ಧಿವಂತರಾಗಿದ್ದರೂ ಧೂರ್ತರಾದಂಥ ವಿಮರ್ಶಕರು ಒಂದಷ್ಟು ಕೊಂಡಾಟವನ್ನು ಮಾಡಿದರೆ ಹೊರತು ಇನ್ನೇನು, ಇನ್ಯಾವ ಸತ್ವ? ಎಷ್ಟು ಜನ ಓದಿ ಸಂತೋಷಪಟ್ಟರು? ಒಂದು ಕಡೆ ಹೇಳ್ತಾರೆ ಜನ ಬದುಕಬೇಕು ಅಂತ ಕಾವ್ಯ ಇರೋದೇ ಜನಕ್ಕೆ ಅರ್ಥ ಆಗಬೇಕು ಅಂತ. ನಮ್ಮ ಅಪ್ಪರಾಣೆ ಕುಂಟೆ ಬಿಲ್ಲೆ ಆಗಲಿ, ಹೊಕ್ಕಳಲ್ಲಿ ಹೂವಿಲ್ಲ ಆಗಲಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತದೆ, ಎಷ್ಟು ಜನ ಸಂತೋಷ ಪಡ್ತಾರೆ. ಇನ್ನು ಮತ್ತೊಬ್ಬನ ಆತ್ಮಚರಿತ್ರೆ ಅಂತ ಇನ್ನೊಂದು ಅವರ ಪುಸ್ತಕ. ಇಷ್ಟಕ್ಕೆ ಮುಗಿಯಿತು ಅವರ ಸಾಹಿತ್ಯ ಸೃಷ್ಟಿ. ಇವರು ರಾಮಾಯಣದ ಬಗ್ಗೆ ಆಕ್ಷೇಪ ಮಾಡುವುದು, ಇಷ್ಟು ಅಷ್ಟು ಅಂತೆಲ್ಲ ಹೇಳಿಬಿಟ್ಟಿದ್ದು. ಯಾವುದಕ್ಕೂ ಒಂದು ಫೋಕಸ್ ಇಲ್ಲ ಅಂತ ಹೇಳುವುದಾದರೆ ಇವರು ವಿಚಾರಕ್ಕೂ ಯಾವುದಕ್ಕೆ ಫೋಕಸ್ ಇರಬೇಕು? ಯಾವುದನ್ನು ಅನಿಶ್ಚಿತತೆಯಲ್ಲೇ ಇಡಬೇಕು ಅಂತಂದರೆ ಇವರು ವಿಷಯವನ್ನು ಅನಿಶ್ಚಿತತೆಯಲ್ಲೇ ಇಡೋಣ. ಈ ಮಟ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ ವಿದ್ವತ್ತೆ ಅಂತಂದರೆ. ವಿಜ್ಞಾನ ಸಂಶೋಧನೆಗಳಲ್ಲಿ ಎಷ್ಟೋ ಸರಿಯಾಗಿದೆ, ಈ ಅಕಾಂಡ ತಾಂಡವ ಆಗೋಲ್ಲ. ಯಾಕೆಂದರೆ ಅಲ್ಲಿ ಜವಾಬ್ದಾರಿ ಇರತಕ್ಕಂಥವ್ರು ಕೆಲಸ ಮಾಡ್ತಾರೆ. ಸಾಹಿತ್ಯದಲ್ಲಿ ಎಷ್ಟೋ ಬಾರಿ ಅದಕ್ಕಿಂತ ಮಿಗಿಲಾಗಿ ಮತ ಧರ್ಮಾದಿಗಳಲ್ಲಿ ಚರ್ಚೆ ಮಾಡುವವರು ತುಂಬ ಅವಿವೇಕಿಗಳಾಗಿರ್ತಾರೆ, ಬೇಜವಾಬ್ದಾರಿಯವರಾಗಿರ್ತಾರೆ. ವಯಸಾಂ ಪಂಕ್ತಯ ಪೇತು ಹತಸ್ಯೋಪರಿ ವಿದ್ವಿಷಃ ತತ್ಪತಿದ್ವಂದಿನೋ ಮೂರ್ಧ್ನಿ ದಿವ್ಯಾ ಕುಸುಮವೃಷ್ಟಯ. ಸಹೋಕ್ತ್ಯಲಂಕಾರವನ್ನು ಕವಿ ಮಾಡಿದ್ದಾನೆ. ಜೊತೆಗಲ್ಲಿ ವಿಷಮಾಲಂಕಾರದ ಸ್ವಾರಸ್ಯವೂ ಇದೆ, ತುಂಬ ಚೆನ್ನಾಗಿರುವಂಥದ್ದು. ಯಾವ ಅಲಂಕಾರ ಅಂತ ಹೇಳಲಾಗದಷ್ಟು ಅನ್ಯೋನ್ಯವಾಗಿ ಸಂಕರವನ್ನು ಮಾಡಿದ್ದಾನೆ ಕವಿ. ವಯಸಾಂ ಪಂಕ್ತಯ ಪೇತು ತಸ್ಯೋಪರಿ ಹತಸ್ಯೋಪರಿ ವಿದ್ವಿಷಃ. ಸತ್ತ ಆ ಲವಣಾಸುರನ ಮೇಲೆ ಹದ್ದುಗಳು ಬಂದೆರಗಿದವು. ಗೆದ್ದ ಶತ್ರುಘ್ನನ ತಲೆಯ ಮೇಲೆ ಆಕಾಶದಿಂದ ಪುಷ್ಪಗಳು, ದಿವ್ಯ ಪುಷ್ಪಗಳು ಬಿದ್ದುವು ಅಂತ. ಇಲ್ಲಿ ನೋಡಿ, ಇವನು ಲೋಕೋಪಕಾರವನ್ನು ಮಾಡದ, ದುಷ್ಟನ ದಮನ ಮಾಡದ ಅಂತ ಇಲ್ಲಿ ಆ ಒಂದು ದೇವತೆಗಳು ಹರ್ಷ ದುಂದುಬೆಗಳನ್ನು ಮೊಳಗಿಸಿ ಪುಷ್ಪವೃಷ್ಟಿ ಮಾಡಿದರು ಅನ್ನುವಂಥ ಕಲ್ಪನೆ. ಅತ್ತ ಕಡೆಯಲ್ಲಿ ಅವನ ಬೆಟ್ಟದಂತೆ ಬಿದ್ದ ಶವವನ್ನು ಕಿತ್ತು ತಿನ್ನುವುದಕ್ಕಾಗಿ ರಣಹದ್ದುಗಳು ಬಂದುವು ಅಂತ. ಆಮೇಲೆ ಲವಣನನ್ನು ಸಂಹಾರ ಮಾಡಿ ಅಲ್ಲಿಯೇ ಆತ ನೆಲೆಸಿ ಆ ಒಂದು ದೇಶವನ್ನು ಜನರಿಗೆ, ಸಜ್ಜನರಿಗೆ ಆಗುವಂತೆ ಮಾಡ್ತಾನೆ. ರಾಮನಿಗೆ ಬಹಳ ಸಂತೋಷವಾಗುತ್ತದೆ. ತಸ್ಯ ಸಂಸ್ತೂಯಮಾನಸ್ಯ ಚರಿತಾರ್ಥೈಸ್ತಪಸ್ವಿಭಿಃ ಶುಶುಭೆ ವಿಕ್ರಮೋದಗ್ರಂ ವ್ರೀಡಯಾವನತಂ ಶಿರಃ. ಋಷಿಗಳೆಲ್ಲ ಬಂದು ಅವನನ್ನು ಕೊಂಡಾಡಿದಾಗ ಅವನಿಗೆ ಸಂಕೋಚದಿಂದ ತಲೆ ಬಾಗಿತು ಅಂತ. ವಿರೀಡಯ ಅವನತಂ ಶಿರಃ. ವ್ರೀಡ ಸಂಕೋಚ, ನಾಚಿಕೆ. ಯಾರೇ ಆಗಲಿ ಪ್ರಾಮಾಣಿಕನಾದ ಉತ್ತಮ ವ್ಯಕ್ತಿಯನ್ನು ಸ್ತುತಿ ಮಾಡಿದಾಗ ಆತನಿಗೆ ಸಂಕೋಚ ಆಗುವುದು ಸಹಜ. ಕಾಳಿದಾಸ ಇದೊಂದು ಮಹಾಗುಣವಾಗಿ ಹೇಳ್ತಾನೆ. ಅನುತ್ಸೇಕ ಖಲು ವಿಕ್ರಮಾಲಂಕಾರ ಅನ್ನುವ ಮಾತನ್ನು ನಾವು ವಿಕ್ರಮ ಋಷಿಯದ ಮೊದಲನೇ ಅಂಕದಲ್ಲಿಯೇ ನೋಡ್ತೀವಿ. ವಿಕ್ರಮದ ಅಲಂಕಾರ, ಪರಾಕ್ರಮದ ಶೋಭೆ ಯಾವುದು ಅಂದರೆ ಅನುತ್ಸೇಕ. ಅನುತ್ಸೇಕ ಅಂದರೆ ಹೆಮ್ಮೆ ಇಲ್ಲದೆ ಇರುವಿಕೆ. ಭರ್ತೃರು ಹೇಳ್ತಾರಲ್ಲ, ಅನುತ್ಸೇಕೋ ಲಕ್ಷ್ಮ್ಯಾಂ. ಸಂಪತ್ತು ಬಂದಾಗ ಹೆಮ್ಮೆಯಿಂದ ತಲೆ ಸೆಟಿಸಿ ನಿಲ್ಲಬಾರದು, ನಮ್ರತೆ ಇರಬೇಕು. ಶಾಕುಂತಲದಲ್ಲಿ ಹೇಳ್ತಾನಲ್ಲ, ಭವಂತಿ ನಮ್ರಾಸ್ತರ್ವಃ ಫಲೋದ್ಗಮೈಹಿ ಅನ್ನುವ ಮಾತು ಆ ರೀತಿಯಾದಂಥದ್ದು. ಆಮೇಲೆ ಮಥುರಾಪುರಿಯನ್ನು ಮತ್ತು ಮಧುರಾಕೃತಿಯಾಗಿ ಮಾಡಿದ ಅಂತ. ಉಪಕೂಲಂಸ ಕಾಲಿಂದ್ಯಾ ಪುರೀಂ ಪೌರುಷಭೂಷಣ ನಿರ್ಮಮೋರ್ಥೇಶು ಮಧುರಾಕೃತಿ.
ಮಧುರೆಯನ್ನು ಚೆನ್ನಾಗಿ ಮಾಡ್ತಾನೆ. ಯಮುನಾ ನದಿ ತೀರದಲ್ಲಿ ಅದು ಬೆಳೆಯುತ್ತದೆ. ಆಮೇಲೆ ತತ್ರ ಸೌಧಗತಃ ಪಶ್ಯನ್ ಯಮುನಾಂ ಚಕ್ರವಾಕಿನೀಂ ಹೇಮಭಕ್ತಿಮತೀಂ ಭೂಮೇ ಪ್ರವೇಣೀಮಿವ ಪಿಪ್ರಿಯೇ. ಆ ಯಮುನಾ ನದಿ ಸೌಂದರ್ಯವನ್ನು ತನ್ನ ಅರಮನೆಯ ಮೇಲಿಂದಲೇ ನಿಂತು ನೋಡ್ತಾ ಇದ್ದನಂತೆ. ಚಕ್ರವಾಕಾದಿ ಪಕ್ಷಿಗಳಿಂದ ಕೂಡಿದ ಆ ಒಂದು ನದಿಯ ಸೌಂದರ್ಯ ಹೇಗಿತ್ತು ಅಂತಂದರೆ, ಬಂಗಾರದ ಅಲಂಕಾರವನ್ನು ಹೆರಳಲ್ಲಿ ಮಾಡಿಕೊಂಡಿರುವಂತಹ ಭೂಮಿಯ ಜಡೆಯ ಹಾಗಿದ್ದಂಥ ಆ ಒಂದು ಯಮುನಾ ನದಿ ಭೂದೇವಿಗೆ ಒಂದು ಸುಂದರವಾದ ಜಡೆಯ ಹಾಗಿತ್ತು. ಯಮುನಾ ನದಿ ಕಪ್ಪಗಿರುವಂಥ ನದಿ, ಅಂಕುಡೊಂಕಾಗಿ ಹರಿಯುವಾಗ ವಯ್ಯಾರವಾಗಿ ವಿಲಾಸದಿಂದ ಅಂಕುಡೊಂಕಾಗಿ ಹರಿದು ಬಿದ್ದಿರುವಂತಹ ಜಡೆಯ ಹಾಗೆ ಅಲ್ಲಲ್ಲಿ ಓಡಾಡುವಂಥ ಹಂಸ ಕಾರಂಡವ ಚಕ್ರವಾಕಾದಿ ಪಕ್ಷಿಗಳು ಆ ಹೆರಳಿಗೆ ಅಲ್ಲಲ್ಲಿ ಅಲಂಕಾರ ಮಾಡಿರುವ ಜಡೆಬಿಲ್ಲದೆ ಹಾಗೆ, ಜಡೆ ಬಂಗಾರದ ಹಾಗೆ ಕಾಣಿಸ್ತಾ ಇತ್ತು ಅಂತ ಕವಿ ತುಂಬ ಸುಂದರವಾಗಿ ಹೇಳ್ತಾನೆ. ಯಾಸೌ ರಾಜ್ಯ ಪ್ರಕಾಶಾಭಿ ಬಭೌ ಪೌರವಿಭೂತಿಭಿ ಸ್ವರ್ಗಾಭಿಷ್ಯಂದ ವಮನಂ ಕೃತ್ವೇವೋಪನಿವೇಶಿತಾ. ಇನ್ನು ಅಲ್ಲಿಗೆ ಪ್ರಜೆಗಳು, ವ್ಯಾಪಾರಿಗಳು ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಆ ಊರನ್ನು ಚೆನ್ನಾಗಿ ನೋಡಿಕೊಳ್ತಾರೆ, ಇನ್ನೂ ಮತ್ತೂ ಚೆನ್ನಾಗಿ ಮಾಡ್ತಾರೆ ಅಂತ. ಈ ಸಂದರ್ಭದಲ್ಲಿ ಮಲ್ಲಿನಾಥ ಒಂದು ಮಾತನ್ನು ಹೇಳ್ತಾನೆ, ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಉಲ್ಲೇಖ ಮಾಡ್ತಾನೆ. ಭೂತಪೂರ್ವಂ ಅಭೂತಪೂರ್ವಂ ವಾ ಜನಪದಂ ಪರದೇಶ ಪ್ರವಾಹೇಣ ಸ್ವದೇಶಾಭಿಷ್ಯಂದ ವಮನೇನ ವಾ ನಿವೇಶಯೇತ್ ಅಂತ. ಅಂದರೆ ಒಂದು ಊರು ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿಯವರು ಚೆನ್ನಾಗಿರಬೇಕು ಮತ್ತು ಅಲ್ಲಿಗೆ ಬೇರೆ ಕಡೆಯಿಂದಲೂ ಸಂಪನ್ಮೂಲಗಳು ಬರ್ತಾ ಇರಬೇಕು ಅಂತ. ಯಾವುದೇ ಒಂದು ರಾಷ್ಟ್ರ ಸೊಗಸಾಗಿ ಬಾಳಬೇಕು ಅಂತಂದರೆ ಅಲ್ಲಿ ನಿರಾಕುಲವಾದ, ತೊಂದರೆ ಇಲ್ಲದ ಸ್ಥಿತಿ, ಕ್ಷೋಭರಹಿತವಾದ ಸ್ಥಿತಿ ಬೇಕು. ಕ್ಷೋಭೆ ಇದ್ದಲ್ಲಿ ಅರ್ಥವ್ಯವಸ್ಥೆ ಚೆನ್ನಾಗಿ ಬೆಳೆಯೋಕ್ಕಾಗೋಲ್ಲ. ಅರ್ಥವ್ಯವಸ್ಥೆ ಬೆಳೆಯದೆ ಒಂದು ದೇಶಕ್ಕೆ ಸಂಪತ್ತಿ ಕೈಗೂಡೋಲ್ಲ. ಅದರಿಂದಲೇ ನೀವು ಗಮನಿಸಬಹುದು, ಯಾವುದಾದ್ರೂ ಒಂದು ದೇಶದಲ್ಲಿ ಯುದ್ಧ ಅಥವಾ ಆಂತರಿಕ ವಿಪ್ಲವ, ಸಿವಿಲ್ ವಾರ್ ಇತ್ಯಾದಿಗಳು, ಅಥವಾ ಬ್ಯಾಡ್ ಗವರ್ನೆನ್ಸ್, ಕೆಟ್ಟ ಆಳ್ವಿಕೆ ಅನ್ನೋದೆಲ್ಲ ಸಾಗುತ್ತಾ ಇದ್ದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಷೇರುಪೇಟೆಗಳು ವ್ಯವಹಾರ ಉದುರು ಹೋಗಿಬಿಡುತ್ತೆ. ಹೊರದೇಶಗಳಿಂದ ಆ ದೇಶಕ್ಕೆ ಸಂಪನ್ಮೂಲ ಬರುವುದು ತಪ್ಪುತ್ತದೆ. ಹೊರಗಿನ ಉದ್ಯಮಿಗಳು ಇಲ್ಲಿ ಧನ ನಿವೇಶನ, ಇನ್ವೆಸ್ಟ್ಮೆಂಟ್ ಅದು ಮಾಡುವಂಥದ್ದಿಲ್ಲ. ಮತ್ತು ಇಲ್ಲಿಂದ ಹೊರಗೆ ರಫ್ತು ಮಾಡತಕ್ಕಂಥದ್ದು, ನಿರ್ಯಾತ ಮಾಡುವ ವಸ್ತುಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಆಮದಿನ ಸಂಖ್ಯೆ ಹೆಚ್ಚಾಗುತ್ತದೆ, ಹಣದ ಉಬ್ಬರ ಆಗುತ್ತದೆ. ಹಣದ ಉಬ್ಬರ ಆದಮೇಲೆ ಜನತೆಯ ಜೀವನ ದಿನೇ ದಿನೇ ಅಲ್ಲ, ಕ್ಷಣೇ ಕ್ಷಣೇ ದುರ್ಭರ ಆಗುತ್ತದೆ. ಇದೆಲ್ಲ ಸಾಮಾನ್ಯ ಅರ್ಥಶಾಸ್ತ್ರದ ನಿಯಮಗಳು. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಸುಭದ್ರವಾದ ಸರ್ಕಾರ ತುಂಬ ಮುಖ್ಯ. ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಗಮನಿಸಿ ಯಾವ ತರಹ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ ಅಂತ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದೇ ರೀತಿಯಲ್ಲಿ ಯಾವುದೇ ಒಂದು ಹಂಗ್ ಪಾರ್ಲಿಮೆಂಟ್ ಅಂತ ಆಗಲಿ, ಆ ಸಂದರ್ಭದಲ್ಲಿ ಹೇಗೆ ಷೇರುಪೇಟೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡಿ. ಅಥವಾ ಯಾವುದೇ ಒಂದು ರಾಜ್ಯದೊಳಗೆ ಆಂತರಿಕವಾದ ಸುಭದ್ರತಾ ವ್ಯವಸ್ಥೆ ಇಲ್ಲ, ಯಾವುದೋ ಮತ ಸಂಬಂಧಿಯಾದಂಥ ಜಗಳ, ಪಕ್ಷ ಸಂಬಂಧಿಯಾದ ಜಗಳ ಇದೆ ಅಂತಂದಾಗ ತಕ್ಷಣವೇ ಉದ್ಯಮಶೀಲತೆ ಕಡಿಮೆ ಆಗುತ್ತದೆ. ಉದ್ಯಮಶೀಲತೆ ಕಡಿಮೆ ಆಯಿತು ಅಂದರೆ ಎಲ್ಲ ಕಡಿಮೆ ಆಗುತ್ತದೆ. ದಟ್ ಈಸ್ ದಿ ಹಾರ್ಡೆಸ್ಟ್ ರಿಯಾಲಿಟಿ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ದುರ್ದೈವ, ನಮ್ಮ ಸಾಹಿತಿಗಳಿಗೆ ಇದರ ಸ್ವಲ್ಪವೂ ಪರಿಜ್ಞಾನ ಬೇಕಿಲ್ಲ. ಗಲಾಟೆ ಮಾಡುವುದೇನೆ ತಮಿಳಿನ ಒಂದು ಗಾದೆ ಇದೆಯಲ್ಲ, ಕೆತ್ತಾಂಡಪಟ್ಟಿಕ್ಕಿ ಕಲಹಮೇ ಕಲ್ಯಾಣಂ ಅಂತ, ಆ ತರಹ ಮಾಡುವುದಾಗಿದೆ. ಇನ್ನು ರಾಜಕೀಯ ವ್ಯಕ್ತಿಗಳಂತೂ ಈ ನಮ್ಮ ಸಾಹಿತಿಗಳು ಯಾರು, ರಾಜಕೀಯ ವ್ಯಕ್ತಿಗಳು ಯಾರು ಅನ್ನೋದೇ ಗೊತ್ತಾಗದಂತೆ ಅವಿನಾಭಾವ ಸಂಬಂಧ ಆಗಿಬಿಟ್ಟಿದೆ. ಅಷ್ಟು ಪುಂಡರು ಪೋಖರಿಗಳು ಸೇರಿದ್ದಾರೆ. ಕಾಳಿದಾಸ ಇಷ್ಟು ಸೂಕ್ಷ್ಮವಾಗಿ ಅರ್ಥಶಾಸ್ತ್ರವನ್ನು ಗಮನಿಸಿಕೊಂಡವನು ಹೇಳ್ತಾನೆ, ಸ್ವರ್ಗಾಭಿಷ್ಯಂದ ವಮನಂ ಕೃತ್ವೆಯ ಇವ ಉಪನಿವೇಶಿತಾ. ಸ್ವರ್ಗದ ಹೆಚ್ಚುವರಿ ಇಲ್ಲಿಗೆ ಬಂತಾ ಅನ್ನುವಂಥ ರೀತಿಯಲ್ಲಿ ಆಗಿದೆ ಅಂತ. ಅಂದರೆ ಒಂದು ದೇಶ ಚೆನ್ನಾಗಿದೆ ಅಂತಂದರೆ ಮೈಗ್ರೆಂಟ್ಸ್ ಬರ್ತಾರೆ, ವಲಸೆದಾರರು ಬರ್ತಾರೆ, ಹೊರಗಿಂದ ಬರ್ತಾರೆ, ಇಲ್ಲಿ ಇರಬೇಕು ಅಂತ ಬರ್ತಾರೆ. ಇಡೀ ಅಮೇರಿಕ ನಿರ್ಮಾಣವಾಗಿದ್ದು ವಲಸೆದಾರರಿಂದಲೇ. ವಲಸೆ ಬಂದವರು ಯಾರು ಬರ್ತಾರೆ? ಹೊಸ ಬಾಳನ್ನು ಕಂಡುಕೊಳ್ಬೇಕು ಅನ್ನೋರು ಬರ್ತಾರೆ. ಸಾಮಾನ್ಯವಾಗಿ ಹೊರಗಿಂದ ಒಬ್ಬರು ಬಂದರೆ ಅವರು ಚೆನ್ನಾಗಿ ದುಡಿದು ಬಾಳಬೇಕು, ನಾವಿದ್ದ ಜಾಗದಲ್ಲಿ ನೆಮ್ಮದಿ ಇಲ್ಲ ಅಂತ ಬಂದಿರ್ತಾರೆ. ಹಾಗೆ ಬಂದಾಗ ಅವರು ಸ್ಥಳೀಯರಿಗಿಂತ ಚೆನ್ನಾಗಿ ದುಡಿಯದೆ ನಮ್ಮನ್ನು ಉಳಿಸಿಕೊಳ್ಳೋದಿಲ್ಲ ಅಂತ ಮತ್ತೂ ಚೆನ್ನಾಗಿ ದುಡಿತಾರೆ. ಇದನ್ನು ಕನ್ನಡಿಗ, ಉತ್ತರ ಭಾರತೀಯ, ದಕ್ಷಿಣ ಭಾರತೀಯ, ತಮಿಳು, ತೆಲುಗು ಅಂತ ಅನ್ನೋದನ್ನೆಲ್ಲ ಪಕ್ಕಕ್ಕೆ ಬಿಟ್ಟು ನೋಡಬೇಕು. ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಒಂದೇ ನಿಯಮ, ನನಗೊಂದು ತನಗೊಂದು ಅನ್ನುವಂಥದ್ದಲ್ಲ, ಒಂದೊಂದು ಸಂದರ್ಭಕ್ಕೆ ಒಂದೊಂದಲ್ಲ.
ನಮ್ಮ ಕನ್ನಡಿಗರು ಅಮೇರಿಕದಲ್ಲಿ ಹೋಗಿ ಹೆಸರು ಮಾಡಿದ್ರೆ ನಾವಿಲ್ಲಿ ನಂಬೆನ್ನು ತಟ್ಕೊಳ್ತೀವಿ, ಆಹಾ ನಮ್ಮವರಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಅದೇ ಒಬ್ಬ ಬಿಹಾರಿನೋ ಒಬ್ಬ ಮಲಯಾಳಿನೋ ಒಬ್ಬ ತೆಲುಗುನೋ ಬಂದುಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅಯ್ಯೋ ನಮ್ಮ ಕೆಲಸ ಹೋಯಿತು ಅಂತ ಎದೆ ಬಡ್ಕೊಳ್ತೀವಿ. ಯಾವ ನ್ಯಾಯ? ಅಮೇರಿಕಕ್ಕೆ ಹೋಗಿರ್ತಕ್ಕಂಥ ಕನ್ನಡಿಗರೆಲ್ಲ ಬಂದುಬಿಡಲಿ ಅಂತ ಹೇಳ್ತಾನೆ. ನಮ್ಮ ಸ್ವಾಮಿಗಳು ಕಚ್ಚೆ ಕಟ್ಕೊಂಡು ಓಡ್ತಾ ಇರ್ತಾರೆ ಅಮೇರಿಕದಲ್ಲಿ ಉಪದೇಶ ಮಾಡೋದಕ್ಕೆ. ನಮ್ಮ ಸಾಹಿತಿಗಳು, ನಮ್ಮ ಸುಗಮ ಸಂಗೀತವೋ ದುರ್ಗಮ ಸಂಗೀತವೋ ಎಲ್ಲ ಹಾಡುವಂಥವರು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕನ್ನಡಿಗರ ಡಾಲರ್ಗಳೇ ಅವರಿಗೆ ಬೇಕು. ಆದರೆ ಇಲ್ಲಿ ಮಾತ್ರ ಕನ್ನಡಿಗರಿಗೆ ಕನ್ನಡ, ಕರ್ನಾಟಕ ಅಂತನ್ನುವಂಥದ್ದು ಮಾಡಿದಾಗ ಹೇಗೆ ನಡೆಯೋದಕ್ಕೆ ಸಾಧ್ಯವಾಗುತ್ತದೆ? ಕಾನ್ಸ್ಟಿಟ್ಯೂಷನನ್ನು ಫಂಡಮೆಂಟಲ್ ರೈಟೇ ವೈಲೇಟ್ ಆಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ ಕನ್ನಡ ರಾಜ್ಯವೇ ಪ್ರತ್ಯೇಕವಾಗಿಬಿಡಲಿ ಅಂತಾರೆ. ಆಗ ನಿಮ್ಮ ಕನ್ನಡಿಗರನ್ನು ಬೇರೆ ಕಡೆಯಿಂದ ಓಡಿಸೋದು ಅಂತಾದರೆ ಈ ವಿಷಯದಲ್ಲಿ ಪ್ರತಿ ರಾಜ್ಯದವರು ಅದನ್ನು ವಿವೇಕದಿಂದ ಇಟ್ಕೊಳ್ಬೇಕು. ವಲಸೆ ಎನ್ನುವುದನ್ನು ಒಪ್ಪಿದ್ವಿ ಅಂತಂದರೆ ಎಲ್ಲೂ ಒಪ್ಪಲೇಬೇಕಾಗುತ್ತದೆ. ಇದು ಹೇಗೆ? ಈ ಥರ ಮಾಡಿದಾಗ ಎಲ್ಲಿ ನಿಲ್ಲೋದಕ್ಕೆ ಸಾಧ್ಯ? ಮಡೆ ಸ್ನಾನವನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಅದು ಅವರವರ ಮತಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ನಿಮ್ಮನ್ನೇನು ಹೊರಳಾಡಿ ಎಂಜಲ್ ಎಲೆ ಮೇಲೆ ಅಂತ ಹೇಳ್ತಾ ಇಲ್ವಲ್ಲ, ಯಾರೋ ಹೊರಳಾಡ್ತಾರೆ. ನೀವು ಬೀದಿನೊಳಗೆ ಇಟ್ಕೊಳ್ಳಿ ಬೇಕಾದರೆ, ವಿಚಾರವಂತರ ಸಂಘ, ವೈಚಾರಿಕ ಕ್ರಾಂತಿಯ ಸಂಘ ಅಂತ ಅಲ್ಲಿ ಶಂಖ ಜಾಗಟೆ ಎಲ್ಲ ಇಟ್ಟುಕೊಂಡು ಗಲಾಟೆ ಮಾಡಿ ಹೋಗಬೇಡಿ ಅಂತನ್ನಿ. ನಯಮಾರ್ಗ ಎಂಥದ್ದು ಉಂಟು ಅಷ್ಟು ಬಲಮಾರ್ಗವಲ್ಲದೆ ನೀವು ಹೋದವ್ರಿಗೇನೆ ಅಲ್ಲಿ ಬಡಿದು ಕಳಿಸಿದ್ರಲ್ಲ. ನಾನು ಮಡೆ ಸ್ನಾನ ಮಾಡುವುದೂ ಇಲ್ಲ, ಮಡೆ ಸ್ನಾನ ಮಾಡಿ ಅಂತ ಹೇಳೋದೂ ಇಲ್ಲ. ಆದರೆ ಮಡೆ ಸ್ನಾನ ಮಾಡುವುದು ತಪ್ಪು ಅಂತ ಈ ಪೆದ್ದಾಗಿ ಸದಾನಂದ ಗೌಡರು ಅವಿವೇಕದಿಂದ ವಿಧಾಯಕ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಚಪ್ಪಲಿ ಓಡಿಸ್ಕೊಂಡು ಬರ್ತಾರೆ ಇವರು. ಯಾಕೆ ಅಂತಂದರೆ ಫಂಡಮೆಂಟಲ್ ರೈಟು, ರಿಲಿಜಿಯಸ್ ರೈಟು, ಫಂಡಮೆಂಟಲ್ ರೈಟು ಯಾವ ಕಾನೂನಿಗೂ ಜಗ್ಗುವಂಥದ್ದಲ್ಲ. ಇವರು ಮತ್ತೆ ಹೊಡೆಸ್ಕೊಂಡೇ ಬರುವಂಥದ್ದಾಗುತ್ತದೆ, ಬಲವಂತವಾಗಿ ಮಾಡೋಕ್ಕಾಗೋದಿಲ್ಲ. ಹಾಗಿದ್ರೆ ಬಕ್ರೀದಿನ ದಿವಸ ಯಾತಕ್ಕೆ ಬಡಪಾಯಿ ಕುರಿಗಳನ್ನು ಕುಯ್ತೀರ? ತಿನ್ನೋವಾಗ ಮಾತ್ರ ಇಲ್ಲದೆ ಇರೋದು. ಮತ್ತು ಎಲ್ಲರೂ ಸೇರಿದಂತೆ ನಿಡುಮಾಮಿಡಿ ಇಮಾಮಿಂದ ಮೊದಲುಗೊಂಡು ಎಲ್ಲರೂ ಕೂಡ ಎಲ್ಲ ಲಿಂಗಾಯತ ಸ್ವಾಮಿಗಳು ಬಂದು ಕೂತು ಬಿಟ್ಟಿದ್ದಾರೆ. ಕೊರಳೊಳಗೆ ಯಾತಕ್ಕೆ ಭಾರ ಕಟ್ಕೋತೀರ? ಕಲ್ಲು ಅದು ಹಿಂಸೆ ಅಲ್ವಾ? ಅದು ಹಾರ್ಟ್ ಮೇಲೆ ಬಿದ್ದು ಸಮಸ್ಯೆ ಆಗುತ್ತೆ ಅಂತ ಇನ್ಯಾವನೋ ವಿಜ್ಞಾನಿ ಕಂಡುಹಿಡಿದ್ರೆ ಶಿವಲಿಂಗನ ಬಿಡೋದಕ್ಕೆ ಸಿದ್ಧ ಇರ್ತಾರೆ. ಜನಿವಾರ ಹಾಕ್ಕೊಂಡ್ರೆ ಕುತ್ತಿಗೆಗೆ ಸಿಕ್ಕಾಗುತ್ತೆ, ಅದನ್ನು ಬಿಟ್ಬಿಡಿ. ಅಥವಾ ಯಾವುದೋ ಚರ್ಮರೋಗ ಬರುತ್ತೆ ಅಂತ ಇನ್ಯಾರೋ ಸಂಶೋಧನೆ ಮಾಡ್ತಾರೆ, ಅವಾಗ ಅದನ್ನು ಬಿಡ್ತಾರೆ. ಯಾವುದನ್ನು ಬಿಡೋದಕ್ಕೆ ಸಾಧ್ಯ? ಶುದ್ಧ ಅವಿವೇಕ ಇದು. ಮತ ಅಂದರೆ ಅವಿವೇಕ, ರಿಲಿಜನ್ ಈಸ್ ಇಗ್ನೋರೆನ್ಸ್. ಹಾಗಾಗಿ ಬಿಡೋದಕ್ಕೆ ಸಿದ್ಧ ಇದ್ದಾರೆ. ಕ್ರಿಶ್ಚಿಯಾನಿಟಿ ಇಲ್ವೇ, ಇಸ್ಲಾಂನಲ್ಲಿಲ್ವೇ? ಯಾವುದ್ರೊಳಗಿಲ್ಲ, ಪ್ರತಿಯೊಂದರೊಳಗೂ ಇದೆ. ಏನು ಮಾಡೋದಕ್ಕೆ ಸಾಧ್ಯ? ಆ ಕಾರಣದಿಂದ ನಮ್ಮ ಅಕ್ಷರಸ್ಥರು ಅಂತ ಹೇಳುವವರು, ಸಾಹಿತಿಗಳು ಅನ್ನೋರು, ಸರ್ಕಾರಿ ವಲಯದಲ್ಲಿದ್ದವರು ಇಷ್ಟು ಬೇತುಕೊಂಡು ಇನ್ನೇನಂತ ಹೇಳಬೇಕು ಗೊತ್ತಾಗಲ್ಲ, ನಿರ್ವೀರ್ಯರಾಗಿ ಹತಪ್ರಭರಾಗಿ ಸಮಯೋಚಿತವಾದ ರೀತಿಯಲ್ಲಿ ವರ್ತನೆ ಮಾಡದೆ ಸಮಯ ಸಾಧಕರಾಗಿ ಮಾಡ್ತಾ ಇದ್ದಾರಲ್ಲ ಅಂತಂದಾಗ ಬಹಳ ಅನರ್ಥಕಾರಿಯಾದದ್ದು ಅಂತ ಅನಿಸುತ್ತದೆ. ವಾಸ್ತವಗಳ ಜ್ಞಾನ ಇಲ್ಲ. ವಾಸ್ತವಗಳು ಯಾವತ್ತೂ ರಂಜನೀಯವಾಗಿರೋಲ್ಲ. ಫ್ಯಾನಟಿಸಿಸಮ್ನ ಎನ್ಕರೇಜ್ ಮಾಡೋಕ್ಕಾಗೋದಿಲ್ಲ, ಕಿವಿಗೆ ಇಂಪಾಗಿರೋದಿಲ್ಲ. ಈ ವಿಷಯಗಳನ್ನು ಹೇಳಿದ್ರೆ ಯಾರೂ 1000 ಜನ ಬಂದು ಸೇರಿ ಚಪ್ಪಾಳೆ ತಟ್ಟೋದಿಲ್ಲ ನೋಡಿ. ಅದಕ್ಕೋಸ್ಕರವಾಗಿ ಆದಂಥದ್ದಷ್ಟೇ. ಇನ್ನು ಮಡೆ ಸ್ನಾನದ ಪರವೋ ವಿರೋಧವೋ ಅಲ್ಲ ಅಂತ ಒಂದು ಬೇಲಿ ಮೇಲೆ ಕೂತಂಥವ್ರು ಇದ್ದೇ ಇರ್ತಾರೆ. ಪಾಪ ನಮ್ಮ ಪೇಜಾವರ ಶ್ರೀಗಳಿಗೂ ಆ ಸಮಸ್ಯೆ ತಪ್ಪಿದ್ದಲ್ಲ, ಹಾಗಾಗಿದೆ. ಅಲ್ಲೊಂದು ಸ್ಟೇಟ್ಮೆಂಟು, ಇಲ್ಲೊಂದು ಸ್ಟೇಟ್ಮೆಂಟು, ಹಾಳಾಗಿ ಹೋಗ್ಲಿ ಅಂತ ಬಿಟ್ಟುಬಿಡೋದು, ಕೋರ್ಟಲ್ಲಿ ಕೇಸ್ ಹಾಕೋದು, ಆ ಥರ ಮಾಡ್ಬೋದಲ್ವ? ಅಂದರೆ ನಂಟು ಗಂಟು ಎಲ್ಲ ಉಳಿಸ್ಕೊಳ್ಬೇಕು ಅಂತ ಅವೆಲ್ಲ ಸಾಧ್ಯ ಇಲ್ಲ. ಇದು ಹೀಗೆ ನೋಡಿ, ಜನಕ್ಕೆ ನಂಬಿಕೆ ಇರೋವರೆಗೂ ನಡೆಯುತ್ತೆ. ನೀವು ಕ್ರಮವಾಗಿ ಮಾಡಿ. ಈಗ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ಯಾವ ಮಟ್ಟ ನಡೀತಾ ಇದೆ? ಕಾಲ ಬೇಕು, ಕಾಲದಂತೆ ನಡೆಯುತ್ತದೆ. ನೀವು ಪ್ರಚಾರ ಮಾಡಿ, ಖಂಡಿತ ತಪ್ಪು. ಎಂಜಲೆಲೆ ಮೇಲೆ ಹೊರಳೋದು ಖಂಡಿತ ಬೇಡ. ಆದರೆ ನಾನು ಹೊರಳ್ತೀನಿ ಅನ್ನೋನಿಗೇನು ಮಾಡೋದಕ್ಕಾಗುತ್ತೆ? ಸಿಗರೇಟ್ ಸೇದಬಾರ್ದು ಅಂತ ಅಂತೀವಿ. ಎಷ್ಟು ತಡೆಯೋದಕ್ಕೆ ಸಾಧ್ಯ? ಸಾರ್ವಜನಿಕ ಪ್ರದೇಶಗಳಲ್ಲಿ ಸೇದಬಾರ್ದು ಅಂತ ಅನ್ಬೋದು. ಮನೆಯೊಳಗೆ ಸೇದ್ಕೊಳ್ತೀನಿ ಅಂತಂದರೆ ಯಾರು ತಪ್ಪು ಅನ್ನೋಕ್ಕಾಗುತ್ತೆ? ಇಷ್ಟು ಜನ ಸಾಹಿತಿಗಳು ಕುಡಿತ ತಪ್ಪು ಗೊತ್ತಿಲ್ವೇ? ಕುಡಿತ ಇಲ್ಲದೆ ಉಸಿರಾಡೋಕ್ಕೆ ಆಗೋದಿಲ್ಲ. ಅವ್ರು ಕನ್ನಡಕ್ಕಿಂತ ಬೇಕಾಗಿರ್ತಕ್ಕಂಥದ್ದು ಹೆಂಡ, ಸಿಗರೇಟ್ ಬೇಕು, ಮಾಂಸ ಬೇಕು, ಅದಿಲ್ಲದೆ ಬದುಕೋಕ್ಕಾಗೋಲ್ಲ. ಗೊತ್ತಿಲ್ವೇ? ಒಬ್ಬೊಬ್ಬ ಸಾಹಿತಿಯ ಪಾಡು ಎಂಥದ್ದು ಅಂತ, ಯಾರ್ಯಾರಿಗೆ ಎಷ್ಟೆಷ್ಟು ಸಕ್ಕರೆ ಕಾಯಿಲೆ, ಯಾರ್ಯಾರಿಗೆ ಎಷ್ಟೆಷ್ಟು ಹೈಪರ್ ಟೆನ್ಷನ್ನು, ಯಾರ್ಯಾರಿಗೆ ಎಷ್ಟೆಷ್ಟು ಡಯಾಲಿಸಿಸ್ಗಳು ನಡೀತಾ ಇದೆ ಅನ್ನೋದು ಕಿರ್ದಿ ಕಾಗದ ಒಪ್ಪದಂಗೆ ಒಪ್ಪಿಸ್ಬಹುದು. ಎಲ್ಲ ಬಂದಿರತಕ್ಕಂಥದ್ದು ಅನಾಚಾರದಿಂದಲೇ. ಅದಕ್ಕೆ ಮಾತ್ರ ಇಲ್ಲ. ಯಾವ ಮಟ್ಟಕ್ಕೆ ಹೋಗ್ಬಿಡ್ತದೆ? ತುಂಬ ಅವಿವೇಕವಾದದ್ದು. ವ್ಯಕ್ತಿಯ ಸ್ವಾತಂತ್ರ್ಯ ಅಂತ ಆಹಾರಾದಿಗಳಿಗೇನುಂಟು, ಮತ್ತಕ್ಕೂ ಅದೇ ಉಂಟು. ಅಪ್ಪ ಬೇಡಿ ಅಂತ ಅನ್ಬೋದು ಅಷ್ಟೇ, ಇನ್ನೇನು ಮಾಡೋದಕ್ಕೆ ಸಾಧ್ಯ? ಸ್ವಾತಂತ್ರ್ಯ ಅಂತಂದರೆ, ಪ್ರಜಾಪ್ರಭುತ್ವ ಅಂದರೆ, ಇಂಡಿವಿಜುವಲ್ ಫ್ರೀಡಮ್ ಅಂದರೆ ಎಲ್ಲ ಬಂತು ಅನರ್ಥ. ಇಲ್ಲ ಇಟ್ಕೊಳ್ಳಿ, ಡಿಕ್ಟೇಟರ್ಶಿಪ್ ಇಟ್ಕೊಳ್ಳೋಕ್ಕಾಗತ್ಯಾ? ಯಾರು ಮಾಡಬಲ್ಲರು? ಅದು ಆಗುವಂಥದ್ದಲ್ವಲ್ಲ. ಹೀಗಾಗಿ ಇದರ ಬಗ್ಗೆ ಒಂದು ಸೈರಣೆ ಇರಬೇಕು.
ನನಗೆ ಇಷ್ಟವಲ್ಲದ್ದು ಜಗತ್ತಿನಲ್ಲಿ ನಡೆಯುತ್ತದೆ. ಕಾರಣ ಜಗತ್ತು ನನ್ನಿಂದಾಗಿ ಅಲ್ಲ ಇರೋದು. ಇನ್ ಸ್ಪೈಟ್ ಆಫ್ ಮೀ, ನಾನಿಲ್ಲದೆಯೂ ಜಗತ್ತು ನಡೆಯುತ್ತದೆ, ಮಾತ್ರವಲ್ಲ ನಾನಿಲ್ಲದೆ ಮತ್ತೂ ಚೆನ್ನಾಗಿ ನಡೆಯುತ್ತದೆ ಎನ್ನುವಂಥ ನಮ್ರತೆ ಬೇಕಾಗುತ್ತದೆ. ಅದು ಇಲ್ಲದೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಯದ್ವಾ ತದ್ವಾ ಹೇರೋದಕ್ಕೆ ಹೊರಟಾಗ ತುಂಬ ಅನಾಹುತವಾಗುವಂಥದ್ದು. ಒಂದು ಕಡೆ ಸ್ವಾತಂತ್ರ್ಯದ ಹೆಸರಿನಲ್ಲಿಯೇ, ವೈಚಾರಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿಯೇ ವಿಚಾರವೋ ಅನಾಚಾರವೋ ಅವಿಚಾರಿತವಾಗಿ ಹೇರ್ತಾ ಇದ್ದಾರಲ್ಲ, ಅದು ನೋಡಿದಾಗ ಗೊತ್ತಾಗುತ್ತದೆ ಎಲ್ಲ ಸೇಕ್ರೆಡ್ ಕೌಸಾಗಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಒಬ್ಬ ಬಸವಣ್ಣನವ್ರನ್ನ, ಒಬ್ಬ ಅಂಬೇಡ್ಕರ್ನ, ಒಬ್ಬ ಗಾಂಧಿನ ಎಲ್ಲರನ್ನೂ ಕೂಡ. ಈಗ ಈಚೆಗೆ ವಾಲ್ಮೀಕಿಯನ್ನು ಬೈಯೋದು ಕಡಿಮೆ ಆಗಿದೆ, ಯಾಕೆಂದರೆ ಬೇಡರ ಓಟ್ ಮುಖ್ಯವಾಗಿದೆ. ಅದಕ್ಕೆ ನಮ್ಮ ರಾಜಕೀಯ ವ್ಯಕ್ತಿಗಳು ರಾಮನ ಬೈತಾ ಇಲ್ಲ. ಯಾಕೆಂದರೆ ಶ್ರೀರಾಮುಲು 20 ಸೀಟಾದರೂ ಗಿಟ್ಟಿಸ್ಕೊಳ್ಬೋದು ಮುಂದಿನ ಎಲೆಕ್ಷನ್ನಲ್ಲಿ ಅಂತನ್ನುವಂಥ ಒಂದು ನಂಬಿಕೆ ಇರೋದರಿಂದ. ಅದೇ ಥರ ಕೃಷ್ಣನ್ನೂ ಬೈಯೋಲ್ಲ. ಯಾತಕ್ಕೆಂದರೆ ಗೊಲ್ಲರು, ಗಂಗಟಕಾರ ಗೌಡರು ಇತ್ಯಾದಿಗಳದ್ದು ಓಟ್ ಏನಾಗ್ಬಿಡುತ್ತೋ ಅಂತ, ಯಾದವರು ಅವ್ರದ್ದು ಏನು ಸಮಸ್ಯೆ ಆಗುತ್ತದೆ ಅಂತ. ಹೀಗೆ ಪ್ರತಿಯೊಂದನ್ನು ಎಲೆಕ್ಷನ್ನಿನ ಟ್ಯಾರಿಫನ್ನು ಕಣ್ಣನ್ನೇ ಇಟ್ಕೊಂಡು ಮಾಡಿದಾಗ ಎಲ್ಲಿ ಆಗುತ್ತದೆ? ತುಂಬ ತುಂಬ ಅನರ್ಥಕಾರಿಯಾದದ್ದು. ಕಾಳಿದಾಸನಿಗೆ ಅಥವಾ ಯಾವುದೇ ಕ್ರಾಂತ ದೃಷ್ಟಿಯ ಕವಿಗೆ ಇಂಥ ಅವಿವೇಕಗಳು ಇರುವುದಿಲ್ಲ. ಅವನು ಒಳ್ಳೆ ಸಮೃದ್ಧವಾದ ದೇಶ ಆದಮೇಲೆ ಅದನ್ನು ನೋಡಿ ಸಂತೋಷ ಪಡುವಂಥ ರಾಜನಾಗಬೇಕು. ಹಾಗಾಗಿ ಇದೊಂದು ನಿರಂತರ ಜಾಗರೂಕತೆಯಿಂದ ನಡೆಯುವಂಥದ್ದು. ವಲಸೆಯವರು ಬರಬೇಕು, ಆದರೆ ಸ್ಥಳೀಯರನ್ನು ನುಂಗಿ ನೊಣೆಯುವಷ್ಟು ಇರಬಾರ್ದು. ಅದೇ ನೋಡಿ, ಎಲ್ಲರಿಗೂ ತೆರೆದ ಬಾಗಿಲಿಂದ ಅಮೇರಿಕ ಕೊಡ್ತು, ಈಗ ಅದು ಬಿಗಿಯಾಗಿದೆ. ಆಸ್ಟ್ರೇಲಿಯಾದವರು ಕಂಬಳಿಯವನನ್ನು ನೋಡಿ ದುಪ್ಪಟ್ಟಿಯವನು ಎಚ್ಚೆತ್ತುಕೊಂಡ ಅಂತ ಅಮೇರಿಕಾಗಿಂತ ಹೆಚ್ಚಾಗಿ ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ಕಡೆಗೆ ವಲಸೆದಾರರು ಬರುವಲ್ಲಿ 100 ಪಟ್ಟು ಎಚ್ಚರವನ್ನು ವಹಿಸ್ತಾ ಇದ್ದಾರೆ. ಇದು ಹಾಗೇ ಆಗುತ್ತದೆ, ಹಾಗೆ ಮಾಡಬೇಕಾಗುತ್ತದೆ. ನಮ್ಮ ದೇಶಕ್ಕೆ ಇತಿಹಾಸ ಕಾಲದಲ್ಲಿಯೇ ಬೇಕಾದಷ್ಟು ಕಡೆಗಳಿಂದ ವಲಸೆಗಳು ಬಂದವರೆಲ್ಲ ಇಲ್ಲಿಯ ಸ್ಥಳೀಯರೇ ಆದರು. ಸಮೃದ್ಧಿ ಇದ್ದಲ್ಲಿ ವಲಸೆಯವರು ಬರ್ತಾರೆ, ಆದರೆ ಬಂದವರು ಇಲ್ಲಿಯದನ್ನು ಗೌರವಿಸೋ ಥರ ಆಗಬೇಕು ಅನ್ನೋದು ಒಂದು ಉಂಟು. ಎಲ್ಲಿಂದಲೂ ಬರಲಿ, ಕರ್ನಾಟಕಕ್ಕೆ ಬರಲಿ, ಆದರೆ ಅವರು ಕನ್ನಡಿಗರಾಗಬೇಕು. ಹಾಗಾಗದೇ ಇದ್ದರೆ ಹೇಗೆ? ಅವರ ಪ್ರತಿಭೆ ಮತ್ತೊಂದು ಹೊಟ್ಟೆಪಾಡು ನೋಡ್ಕೊಂಡು ಬಂದರು, ಆದರೆ ಕನ್ನಡವನ್ನು ಕಲಿಯುವಂತೆ ಮಾಡಬೇಕು. ಅದಕ್ಕೆ ನೀವು ಕಾನೂನು ಮಾಡಬೇಕು. ಒಂದು ಪಕ್ಷ ಕನ್ನಡವನ್ನು ಕಲಿಸೋದಕ್ಕೆ ಸಂವಿಧಾನದ ಅಡ್ಡಿ ಇದೆ ಅಂದರೆ, ಯಾತಕ್ಕೆ ಕತ್ತೆ ಕಾಯೋದಕ್ಕೆ ಇರ್ತಕ್ಕಂಥದ್ದು 30-40 MP ಇಷ್ಟು ಜನ ಇರೋದು, ಹೋಗ್ಬಿಟ್ಟು ಒಂದು ಬಲವಾದ ಲಾಬಿ ಮಾಡಿಬಿಟ್ಟು ಸೆಂಟರಲ್ಲಿ ಮಾಡಿ ಆ ಸ್ಥಳೀಯವಾದ ಭಾಷೆಯನ್ನು ಕಲಿಬೇಕು ಅಂತ, ಅದೇನು ತಪ್ಪಿಲ್ಲ. ನನ್ನ ಪೂರ್ವಜರು ಯಾವುದೋ ಕಾಲದಲ್ಲಿ 600 ವರ್ಷಗಳ ಕೆಳಗೆ ಇಲ್ಲಿಗೆ ಬಂದರಂತೆ ತಮಿಳುನಾಡಿಂದ. ನಾವೆಲ್ಲ ಕನ್ನಡಿಗರೇ ಆಗಿದ್ದೀವಿ. ನಾನು ಬರೆಸಿರೋದು ಮಾತೃಭಾಷೆ ಕನ್ನಡ ಅಂತ, ನಮ್ಮ ಅಪ್ಪನ ಕಾಲದಿದ್ದರು ಮಾತೃಭಾಷೆ ಅಂತ ಸೆನ್ಸಸ್ಗಳಲ್ಲಿ ಬರೆಸಿರೋದು ಅಷ್ಟೇ, ಇರೋದು ಹಾಗೇನೆ. ಅಂದರೆ ಆ ಒಂದು ಸ್ಥಳೀಯತೆಯನ್ನು ಸ್ವೀಕರಿಸುವಷ್ಟು ಶ್ರದ್ಧೆ ಬೇಕು, ವಿಶ್ವಾಸ ಬೇಕು. ಒನ್ ಹ್ಯಾಸ್ ಟು ರೆಸ್ಪೆಕ್ಟ್ ದಿ ಲಾ ಆಫ್ ದಿ ಸಾಯಿಲ್ ಅಂತಾರಲ್ಲ, ಅದು ಉಂಟು. ಇವತ್ತು ಅಮೇರಿಕಾಗೆ ವಲಸೆ ಹೋದವರು ಅದೇ ತರಹ ಇದ್ದಾರೆ. ಅದು ಇಲ್ಲದೆ ಇದ್ದರೆ ಅಲ್ಲಿ ಬದುಕು ಕೊಡಿಸೋದಿಲ್ಲ. ಎಷ್ಟು ಸ್ವಾತಂತ್ರ್ಯ ಅಂತ ಹೇಳಿದ್ರೂ ಅಲ್ಲಿ ಕಠೋರವಾದ ನಿಯಮಗಳು ಉಂಟು. ಎಲ್ಲ ದೇಶದಲ್ಲೂ ಇದೆ, ನಮ್ಮಲ್ಲಿ ಮಾಡ್ತಾ ಇಲ್ಲ, ಮಾಡಬೇಕು. ಈಚೆಗೆ ಭೈರಪ್ಪನವರು ಅದೇ ಹೇಳಿದ್ದು, ನಮ್ಮ MP ಗಳು MLA ಇರೋದು ಯಾತಕ್ಕೆ, ಬಲವಾಗಿ ಕಾನೂನು ಮಾಡಿ ಅಂತ ಸಂವಿಧಾನವನ್ನು ಬದಲಾಯಿಸಿ ಅಂತ ಹೇಳಿ ಸಂವಿಧಾನವನ್ನು ಮುಟ್ಟೋಕ್ಕೆ ಹೆದರ್ತಾರೆ. ಸಂವಿಧಾನವನ್ನು ರಿವೈಸ್ ಮಾಡೋ ಒಂದು ಕಮಿಟಿನ ವಾಜಪೇಯಿ ಸ್ಥಾಪಿಸ್ತೀನಿ ಅಂತ ತಕ್ಷಣವೇ ಅಬ್ರಹ್ಮಣ್ಯಂ ಅಂತ ಬಾಯಿ ಬಡ್ಕೊಂಡ್ರು. ಇಲ್ಲೆಲ್ಲ ನಮಗೆ ಗೊತ್ತಾಗೋದು ಕ್ರಿಯಾಶಕ್ತಿ ಇಲ್ಲ, ಸ್ವಾರ್ಥವೇ ಎದ್ದು ಕಾಣುವಂಥದ್ದು. ಕನ್ನಡದ ಹಿತವನ್ನು ಕಾಣಬೇಕು ಅನ್ನೋರು ಮೊದಲಿಗೆ ಕನ್ನಡವನ್ನು ಉತ್ಪಾದಕವಾದ ಭಾಷೆ ಮಾಡಬೇಕು. ಹಾಗೆ ಮಾಡಬೇಕು ಅಂದರೆ ಬುದ್ಧಿವಂತಿಕೆಗೆ ಮೊದಲು ಮಣೆ ಹಾಕಬೇಕು, ಇನ್ಯಾವುದಕ್ಕೂ ಅಲ್ಲ. ದುಡಿಯುವವರಿಗೆ ಬೆಲೆ ಕೊಡಬೇಕಾಗುತ್ತದೆ. ಕನ್ನಡಿಗರು ಕೆಲಸ ಕೇಳೋದಕ್ಕಿಂತ ಕೆಲಸವನ್ನು ಸೃಷ್ಟಿ ಮಾಡೋ ಥರ ಆಗಬೇಕು. ಸೃಷ್ಟಿ ಮಾಡುವಂತೆ ಆಗಬೇಕು ಅಂತಂದರೆ ಅದಕ್ಕೆ ಮೊದಲು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾದವರು ಕ್ರಿಯಾತ್ಮಕರು ಆಗಬೇಕು. ಈ ಜಾತಿಯೋ ಆ ಜಾತಿಯೋ, ಆ ಮತವೋ ಈ ಮತವೋ ಅವು ಮತವೇ ಅಲ್ಲ, ಅವುಗಳನ್ನು ಲೆಕ್ಕಿಸಲೇಬಾರದು. ಎಲ್ಲಿ ಆಗುತ್ತದೆ? ಆ ಥರ ಮಾಡುವುದೇ ಇಲ್ಲ. ಪ್ರತಿಯೊಂದು ಕಡೆಗೂ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ, ಕರ್ತವ್ಯವನ್ನು ಕೇಳ್ತಲೇ ಇಲ್ಲ. ಅದು ಬಂದಿರುವಂಥದ್ದು. ಸೃಷ್ಟಿಶೀಲತೆ ಬಂದರೆ ಎಲ್ಲ ಬರುತ್ತದೆ. ಕಾಳಿದಾಸನ ಭಾರತ ಪುಣ್ಯವಶಾತ್ ಆ ರೀತಿಯಲ್ಲಿತ್ತು. ಆ ಕಾರಣದಿಂದಲೇ ಒಳ್ಳೆಯ ದೇಶವನ್ನು ಕಟ್ಟಬೇಕಾದವರು ಕಾಳಿದಾಸನನ್ನು ಅಧ್ಯಯನ ಮಾಡೋದಲ್ಲಿ ತುಂಬ ಪ್ರಯೋಜನ ಉಂಟು. ಆಮೇಲೆ ಸೀತೆಯ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಅದನ್ನು ಕವಿ ಮುಂದುವರಿಸ್ತಾನೆ.
ಸಖಾ ದಶರಥಸ್ಯಾಪಿ ಜನಕಸ್ಯ ಚ ಮಂತ್ರಕೃತ್ ಸಂಚಸ್ಕಾರೋ ಭಯ ಪ್ರೀತ್ಯ ಮೈಥಿಲೇಯೋ ಯಥಾವಿಧಿ. ಸಂಚಸ್ಕಾರ ಅಂತಂದರೆ ಸಂಸ್ಕಾರವನ್ನು ಚೆನ್ನಾಗಿ ಮಾಡ್ದ ಅಂತನ್ನುವಂಥದ್ದು. ಲಿಟ್ಲಕಾರದ ಸುಂದರವಾದ ರೂಪ, ವಿರಳ ಪ್ರಚುರವಾದ ರೂಪವನ್ನು ಕವಿ ಬಳಸಿದ್ದಾನೆ. ವಾಲ್ಮೀಕಿ ಮಹರ್ಷಿ ಜನಕ ಮತ್ತು ದಶರಥ ಇಬ್ಬರಿಗೂ ಆತ್ಮೀಯ ಮತ್ತು ಆ ಸೀತೆಯ ಮೇಲಿನ ಮಮತೆಯಿಂದಾಗಿ ಮೈಥಿಲೇಯವು, ಇಲ್ಲಿ ನೋಡಿ ಪರ್ಪಸ್ಫುಲ್ಲಾಗಿ ರಾಮನ ಹೆಸರನ್ನು ತಂದೇ ಇಲ್ಲ. ದಶರಥಸ್ಯ ಸಖ ಜನಕಸ್ಯಾಪಿ ಸಖ ಮಂತ್ರಕೃತ್ ಮೈಥಿಲೇಯೌ ಸಂಚಸ್ಕಾರ ಅಂತ. ಅವ್ರನ್ನ ರಾಮನ ಮಕ್ಕಳು, ರಾಮೀ ಅಂತಂದರೆ ರಾಮಿ ರಾಮಯ್ಯ ಅಂತ ತದ್ಧಿತ ರೂಪ ಆಗುತ್ತದೆ. ಆದರೆ ಮೈಥಿಲೇಯೋ ಅಂತ ಸೀತೆಯ ಮಕ್ಕಳು ಅಂತ, ಅದು ಸೀತೆಯ ಊರಿನ ಹೆಸರಿಂದ ಬಂದಂಥದ್ದು. ಸೈತಿ ಅಂತ, ಸೀತೆಯ ಮಕ್ಕಳು ಸೈತಿ ಸೈತಯ ಅಂತ ಹಾಗೆ ತದ್ಧಿತ ಆಗುತ್ತದೆ. ಅಥವಾ ಜಾನಕಿಯೋ ಅಂತ ಆ ಥರ ಹೇಳ್ತಾ ಇಲ್ಲ. ಮೈಥಿಲೇಯೋ ಅಂತ ಮಿಥಿಲಾ ಪ್ರದೇಶಕ್ಕೆ ಸೇರಿದವಳಾದ ಮೈಥಿಲಿಯ ಮಕ್ಕಳು ಮೈಥಿಲೇಯರು ಅಂತನ್ನುವ ಮಾತನ್ನೇ ಹೇಳ್ತಾ ಇದ್ದಾನೆ. ಈ ಮೂಲಕವಾಗಿ ಲವಕುಶರ ತಾಯಿಗೆ ಒಂದು ವಿಶಿಷ್ಟವಾದ ಐಡೆಂಟಿಟಿಯನ್ನು ಹೇಳ್ತಾ ಇದ್ದಾನೆ. ಮತ್ತು ಪಾಪ ಸೀತೆ ಪರಿತ್ಯಕ್ತಳಾದವಳು, ತಂದೆ ಇಲ್ಲದ ಮಕ್ಕಳು ಅನ್ನುವುದನ್ನು ಧ್ವನಿಸುವಂತೆ ಮಾಡ್ತಾ ಇದ್ದಾನೆ. ಬರಿಯ ಶಬ್ದಗಳಿಂದ ಬೈ ಕಾನ್ಷಿಯಸ್ ಎಲಿಮಿನೇಷನ್ ಆಫ್ ಸಮಥಿಂಗ್ ಯಾವ ಪರಿಣಾಮ ಉಂಟು ಮಾಡಬಹುದು ಅನ್ನೋದು ಗೊತ್ತಾಗುತ್ತದೆ. ಸತೌ ಕುಶಲವೋನ್ಮೃಷ್ಟ ಗರ್ಭಕ್ಲೇದೌ ತದಾಖ್ಯಯ ಕವಿ ಕುಶಲವಾವೇವ ಚಕಾರ ಕಿಲ ನಾಮತಃ. ಈಗ ಕುಶಲವೋನ್ಮೃಷ್ಟ ಗರ್ಭಕ್ಲೇದೌ, ದರ್ಭೆಯ ತುದಿಗಳಿಗೆ ಕುಶ ಮತ್ತು ಲವ ಅಂತ ಹೇಳ್ಬಿಟ್ಟಂತಾರೆ. ಲವೋ ಲವಣ ಕಿಂಜಲ್ಕ ಪಕ್ಷ್ಮ ಗೋಪುಚ್ಛ ಲೋಮಸು ಅಂತ ಅನೇಕ ಅರ್ಥಗಳಲ್ಲಿ ಒಂದು ದರ್ಭೆ ಅಂತ ಗೊತ್ತಾಗುತ್ತದೆ. ಕುಶ ಅನ್ನುವಂಥದ್ದು ಒಂದು ದರ್ಭೆ ಅಂತ ಗೊತ್ತಾಗುತ್ತದೆ. ಎರಡು ತುದಿಗಳು, ಮೇಲಿನ ಮತ್ತು ಕೆಳಗಿನ ತುದಿಗಳಿಗೆ ಲವಕುಶರು ಅಂತ ಕರೀತಾರೆ. ಆ ಒಂದು ಎರಡು ದರ್ಭೆಗಳನ್ನು ಇಟ್ಟುಕೊಂಡು ಇವರಿಗೆ ಪ್ರೋಕ್ಷಣೆಯನ್ನು ಮಾಡ್ತಾನೆ. ಪ್ರೋಕ್ಷಣೆಯನ್ನು ಮಾಡಿ ಅವರಿಗೆ ಗರ್ಭೋಪದ್ರವ ಬರದಿರಲಿ ಅಂತ. ಇದು ಜಾತಕರ್ಮದಲ್ಲಿ ನಡೆಯುವಂಥದ್ದು. ಮಾಡಿದ್ಮೇಲೆ ನಾಮಕರಣದ ದಿವಸ ಅವರಿಗೆ ಕುಶ ಲವ ಅಂತಲೇ ಆ ದರ್ಭೆಯ ಎರಡು ತುದಿಗಳ ಹೆಸರನ್ನೇ ಇಟ್ಟ. ಇದನ್ನು ಕವಿ ಮಾಡಿದ್ದು ಅಂತ ಮತ್ತೆ ಕಾಳಿದಾಸ ಕವಿ ಎನ್ನುವ ವಾಲ್ಮೀಕಿಯ ವಿಶಿಷ್ಟ ನಾಮಧೇಯವನ್ನು ಹೇಳ್ತಾ ಇದ್ದಾನೆ. ಸಾಂಗಂಚ ವೇದ ಮಧ್ಯಾಪ್ಯ ಕಿಂಚಿದುತ್ಕ್ರಾಂತ ಶೈಶವೌ ಸ್ವಕೃತಿಂ ಗಾಪಯ ಅಮಾಸ ಕವಿ ಪ್ರಥಮ ಪದ್ಧತಿಂ. ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ಅವರು ಶೈಶವವನ್ನು ಕಳೆದ ಮೇಲೆ ಅಕ್ಷರಾಭ್ಯಾಸಾದಿಗಳನ್ನು ಮಾಡಿ ಸಾಮಾನ್ಯವಾಗಿ 3 ವರ್ಷಕ್ಕೆ ಚೂಡಾಕರಣದ ಜೊತೆಗೆ ಅಕ್ಷರಾಭ್ಯಾಸ ಮಾಡ್ತಾರೆ. ಅದಾದ ಮೇಲೆ ಕ್ಷಾತ್ರ ಕ್ರಮದಿಂದ ಗರ್ಭ ಏಕಾದಶದಲ್ಲಿ, ಗರ್ಭ ಏಕಾದಶ ಅಂತಂದರೆ 10ನೇ ವಯಸ್ಸಿಗೆ ಅಂತ, ಇನ್ನು ಬುದ್ಧಿವಂತರಾಗಿದ್ದರೆ ಗರ್ಭಾಷ್ಟಮದಲ್ಲಿ ಅಂದರೆ 7ನೇ ವಯಸ್ಸಿಗೇ ಉಪನಯನ ಮಾಡಿ ವೇದವನ್ನು ಸಾಂಗವಾಗಿ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅನ್ನುವ 6 ಅಂಗಗಳ ಜೊತೆಗೆ ಮತ್ತು ಧನುರ್ವೇದವನ್ನು ಕುಲೋಚಿತವಾದ ವಿದ್ಯೆಯಾಗಿ ಕ್ಷಾತ್ರ ವೇದವಾಗಿ ಅದನ್ನು ಕಲಿಸಿ ಜೊತೆಗೆ ತನ್ನ ಸ್ವಕೃತಿಂ ಗಾಪಯಾಮಾಸ ಕವಿ ಪ್ರಥಮ ಪದ್ಧತಿಂ. ಕವಿಗಳ ಮೊದಲ ಹಾದಿ, ಕವಿಗಳ ರಾಜಮಾರ್ಗ, ಕವೀನಾಂ ಪ್ರಥಮ ಪದ್ಧತಿ. ಪದ್ಧತಿ ಅಂದರೆ ದಾರಿ ಅಂತ. ಇನ್ನೊಂದು ಸಂಪ್ರದಾಯ ಅಂತಲೂ ಅರ್ಥ ಉಂಟು, ಲಾಕ್ಷಣಿಕ ಅರ್ಥ. ಕವಿಗಳಿಗೆ ಮೊದಲ ಹಾದಿಯಾದ, ಕವಿಗಳಿಗೆ ಮೊದಲ ಸಂಪ್ರದಾಯವಾದ ತನ್ನ ಕಾವ್ಯ ರಾಮಾಯಣವನ್ನು ಕಲಿಸಿದ ಅಂತ. ಅಂದರೆ ರಾಜನಾಗಬೇಕಾದವನಿಗೆ ಮಿಕ್ಕೆಲ್ಲ ಶಸ್ತ್ರಗಳ ಜೊತೆಗೆ ಸಾಹಿತ್ಯ ಜ್ಞಾನ ಇರಬೇಕು ಅಂತ. ಅಲೆಕ್ಸಾಂಡರ್ ತನ್ನ ತಲೆದಿಂಬಿನ ಕೆಳಗೆ ಹೋಮರ್ ಮಹಾಕವಿಯ ಇಲಿಯಡ್ ಕಾವ್ಯವನ್ನು, ಒಂದು ಖಡ್ಗವನ್ನು ಸದಾ ಇಟ್ಕೊಳ್ತಾ ಇದ್ದ ಅಂತ ಪ್ರತೀತಿ ಉಂಟು. ಅದು ಬೇಕು. ಪಂಪ ಕವಿಯೂ ಆಗಿದ್ದ, ಕಲಿಯೂ ಆಗಿದ್ದ ಅಂತ ಗೊತ್ತು. ಅದೇ ರೀತಿಯಲ್ಲಿ ನಮ್ಮ ಚಾವುಂಡರಾಯ ಕಲಿಯೂ ಆಗಿದ್ದ, ಒಂದಿಷ್ಟು ಕವಿತ್ವವನ್ನು ಮಾಡಿದ್ದ. ಚಾವುಂಡರಾಯ ಪುರಾಣ ಅಂತ ಅನೇಕರನ್ನು ನಾವು ನೋಡ್ತೀವಿ. ಭೋಜರಾಜ, ಕೃಷ್ಣದೇವರಾಯಾದಿಗಳು ಎದ್ದು ತೋರುವಂಥ ಉದಾಹರಣೆಗಳು ಇನ್ನೂ ಅನೇಕರಿದ್ದಾರೆ. ಎರಡೂ ಮುಖ್ಯ. ಅದರೊಳಗೂ ರಾಜನಾದವನಿಗೆ ಸಾಹಿತ್ಯದ ಅರಿವು ತುಂಬ ಮುಖ್ಯವಾಗಿ ಬೇಕು. ಅದಲ್ಲದೆ ಇದ್ದರೆ ಕಷ್ಟ. ಡಿ ವಿ ಜಿಯವರು ಇದನ್ನು ತುಂಬ ವ್ಯಾಪಕವಾಗಿ ಹೇಳಿದ್ದಾರೆ. ನಮ್ಮ ಮೈಸೂರಿನ ಮಹಾರಾಜರುಗಳನ್ನು ನೋಡಿದ್ರೇ ಗೊತ್ತಾಗುತ್ತದೆ. ಅದು ಮುಮ್ಮಡಿಯವರೇ ಇರಲಿ, ನಾಲ್ವಡಿಯವರೇ ಇರಲಿ, ಜಯಚಾಮರಾಜ ಒಡೆಯರೇ ಇರಲಿ, ಒಳ್ಳೆಯ ಸಾಹಿತ್ಯ ವ್ಯಾಸಂಗಿಗಳಾಗಿದ್ದರು. ಮುಮ್ಮಡಿ ಅಂಥವರು ತುಂಬ ಒಳ್ಳೆಯ ರಚನಕಾರರು ಆಗಿದ್ದರು ಅಂತ ಗೊತ್ತಾಗುತ್ತದೆ, ಬೇಕಾಗುತ್ತದೆ. ಒಂದು ಸಂಸ್ಕಾರ ಇರುತ್ತದೆ, ಒಂದು ಸಂವೇದನೆ, ಮಾನವ ಸ್ವಭಾವ ತಿಳಿಯಬೇಕಂದರೆ ಕಾವ್ಯಾದಿಗಳ ವ್ಯಾಸಂಗ ಅಪೇಕ್ಷಣೀಯ.
ರಾಮಸ್ಯ ಮಧುರಂ ವೃತ್ತಂ ಗಾಯಂತೌ ಮಾತುರಗ್ರತಃ ತದ್ವಿಯೋಗವ್ಯಥಾಂ ಕಿಂಚಿತ್ ಶಿಥಿಲೀಚಕ್ರತುಸ್ತೌ. ರಾಮನ ಮಧುರವಾದಂತಹ ಕಥಾನಕವನ್ನು ಗಾನ ಮಾಡ್ತಾ ತಾಯಿಯ ಎದುರಿಗೆ ಸೀತಾದೇವಿಗೆ ತನ್ನ ಗಂಡನ ವಿಯೋಗದ ದುಃಖ ಸ್ವಲ್ಪ ಮರೆಯುವಂತೆ ಮಾಡಿದ್ರು ಅಂತ ಕವಿ ಹೇಳ್ತಾನೆ. ಎಷ್ಟು ಚೆನ್ನಾಗಿ ತನ್ನ ಬದುಕಿನ ಕಥೆಯನ್ನೇ, ತನ್ನ ಗಂಡನ ಕಥೆಯನ್ನೇ, ತನ್ನ ಮದುವೆಯ ಕಥೆಯನ್ನೇ, ತನ್ನ ವಿಯೋಗ ವ್ಯಥೆಯನ್ನೇ, ರಾಮನ ವಿಕ್ರಮ ವಾರ್ತೆಯನ್ನೇ ಮಕ್ಕಳು ಹಾಡ್ತಾ ಇದ್ದರೆ ಅವಳಿಗೆ ಹೇಗನ್ಸಿರ್ಬೋದು. ಕವಿ ನಮ್ಮ ಕಲ್ಪನೆಗೆ ಅದನ್ನು ಬಿಟ್ಟಿದ್ದಾನೆ. ಇನ್ನು ಇತ್ತ ಕಡೆ ರಾಮನ ತಮ್ಮಂದಿರು ಕೂಡ ಅವಳಿ ಮಕ್ಕಳನ್ನು ಪಡೆದರು ಅಂತ. ಇದೊಂದು ಬಹಳ ವಿಚಿತ್ರವಾದ ಸಂದರ್ಭ. ಏನೆಂದರೆ ರಾಮನ ತಮ್ಮಂದಿರು ರಾಮ ಈ ನಾಲ್ವರಿಗೂ ಕೂಡ ಅವಳಿ ಮಕ್ಕಳೇ ಆಗಿದ್ದು. ಬಹಳ ವಿಚಿತ್ರವಾದದ್ದು. ಅದೇನು ಕಾವ್ಯ ಕೌಶಲವೋ ಎಂಥದ್ದು ಅಷ್ಟೇ. ಶತ್ರುಘಾತಿನಿ ಶತ್ರುಘ್ನ ಸುಬಾಹೌ ಚ ಬಹುಶ್ರುತೆ ಮಧುರಾ ವಿದಿಶೆ ಸೂನ್ಮೌ ನಿಧದೆ ಪೂರ್ವಜೋತ್ಸುಕ. ಶತ್ರುಘ್ನಿಗೆ ಶತ್ರುಘಾತಿ ಮತ್ತು ಸುಬಾಹು ಅಂತ ಇಬ್ಬರು ಮಕ್ಕಳಾದರು. ಭೂಯಸ್ತಪೋ ವ್ಯಯೋ ಮಾಭೂತ್ ವಾಲ್ಮೀಕೇರಿತಿ ಸೋತ್ಯಗಾತ್ ಮೈಥಿಲಿ ತನಯೋದ್ಗೀತ ನಿಸ್ಪಂದ ಮೃಗಮಾಶ್ರಮಂ. ಇತ್ತ ಈ ಶತ್ರುಘ್ನ ತನ್ನ ಅಣ್ಣನನ್ನು ನೋಡೋದಕ್ಕೆ ಅಂತ ಹಲವು ಕಾಲ ಆದಮೇಲೆ ಬರ್ತಾನೆ, 10-11 ವರ್ಷ ಆದಮೇಲೆ ಬರ್ತಾನೆ. ಆಗ ಈ ಮಹರ್ಷಿಗಳ ಆಶ್ರಮಕ್ಕೆ ತೊಂದರೆ ಆಗದೇ ಇರಲಿ ಅಂತ ಅವನು ವಾಲ್ಮೀಕಿಯೇ ಆಶ್ರಮಂ ಅತ್ಯಗಾತ್, ವಾಲ್ಮೀಕಿ ಆಶ್ರಮದ ಮೇಲೆ ಹೋದ, ಆದರೆ ಅಲ್ಲಿ ಬರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅದು ಎಂಥ ಆಶ್ರಮ ಕವಿ ಹೇಳ್ತಾನೆ, ಒಂದು ವಿಶೇಷಣವನ್ನು ಕೊಡ್ತಾನೆ. ಕಾಳಿದಾಸ ಸಾಭಿಪ್ರಾಯ ವಿಶೇಷಣಗಳನ್ನು ಕೊಡೋದ್ರೊಳಗೆ ಪರಮಾಚಾರ್ಯ. ಮೈಥಿಲಿ ತನಯೋದ್ಗೀತ ನಿಸ್ಪಂದ ಮೃಗಮಾಶ್ರಮಂ. ಮೈಥಿಲಿಯ ತನಯರ ರಾಮಾಯಣ ಗಾನದ ಮಧುರವಾದ ಗೀತಿಕೆಗಳನ್ನು ಕೇಳ್ತಾ ಸ್ತಬ್ಧವಾಗಿರುವ ಜಿಂಕೆಗಳನ್ನುಳ್ಳ ಆಶ್ರಮವನ್ನು ಅವಾಯ್ಡ್ ಮಾಡ್ದ ಅಂತ. ಆ ಶಾಂತ ಪರಿಸರಕ್ಕೆ ಭಂಗ ಬರಬಾರದು ಅಂತ. ನೋಡಿ, ಒಂದು ಮಾತಲ್ಲಿ ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ನಿರಂತರ ರಾಮಾಯಣ ಗಾನ ಪೂತವಾಗಿತ್ತು. ಆ ರಾಮಾಯಣದ ಕಥಾ ಮಾಧುರ್ಯ ಮತ್ತು ಆ ಮಕ್ಕಳಿಬ್ಬರ ಕಂಠ ಮಾಧುರ್ಯದಿಂದ, ಆ ರಾಗಭಾವ ಮಾಧುರ್ಯದಿಂದ ಹೊಮ್ಮಿ ಬರುವಂಥ ನಾದ ಸುಧೆಯನ್ನು ಕೇಳ್ತಾ ಜಿಂಕೆಗಳು ಸ್ತಬ್ಧವಾಗಿದ್ದವು ಅಂತನ್ನೋದನ್ನು ಹೇಳ್ತಾ ಇದ್ದಾನೆ. ಆಮೇಲೆ ವಶೀ ವಿವೇಶ ಛಾಯೋಧ್ಯಾಂ ರಥ್ಯಾ ಸಂಸ್ಕಾರ ಶೋಭಿನೀಂ ಲವಣಸ್ಯ ವಧಾತ್ ಪೌರೈಃ ಈಕ್ಷಿತೋತ್ಯಂತ ಗೌರವಂ. ಲಕ್ಷ್ಮಣನ ತಮ್ಮ ಶತ್ರುಘ್ನ ಬರ್ತಾ ಇದ್ದಾನೆ ಅಂತ ಅಯೋಧ್ಯೆಯೆಲ್ಲ ಸಾರಣೆ ಕಾರಣೆ ರಂಗವಲ್ಲಿಗಳಿಂದ ಶೋಭಿಸಿದ ರಸ್ತೆಗಳಿಂದ, ತೋರಣಗಳಿಂದ, ಧ್ವಜ ಮೊದಲಾದ ಅಲಂಕಾರಗಳಿಂದ ಶೋಭಿಸಿ ಸ್ವಾಗತಿಸುತ್ತದೆ. ಸದದರ್ಶ ಸಭಾ ಮಧ್ಯೆ ಸಭಾ ಸದ್ಭಿರುಪಸ್ಥಿತಂ ರಾಮಂ ಸೀತಾ ಪರಿತ್ಯಾಗಾತ್ ಅಸಾಮಾನ್ಯ ಪತಿಂ ಭುವಃ. ಇವನು ಲವಣ ಸಂಹಾರಿಯಾದ ಶತ್ರುಘ್ನ ಸಭೆಯಲ್ಲಿ ಅಣ್ಣನನ್ನು ಕಾಣ್ತಾನೆ. ರಾಮಂ ಸೀತಾ ಪರಿತ್ಯಾಗಾತ್ ಅಸಾಮಾನ್ಯ ಪತಿಂ ಭುವಃ. ಸೀತಾ ಪರಿತ್ಯಾಗದ ಮೂಲಕ ಲೋಕಕ್ಕೆ ಅಸಾಮಾನ್ಯವಾದ ರಾಜನಾಗಿದ್ದಾನೆ ಅಂತ. ಈ ರೀತಿಯಾದ ರಾಜ ಯಾರೂ ಇರಲಿಲ್ಲ. ತನ್ನ ಸೌಖ್ಯವನ್ನೇ ಹಾಳು ಮಾಡಿಕೊಂಡು ಪ್ರಜಾಸೌಖ್ಯಕ್ಕಾಗಿ ಮೀಸಲಾದಂಥವನು, ಆ ರೀತಿಯಾದವನು ರಾಮ ಅಂತ ಮತ್ತೆ ಮತ್ತೆ ಸೀತಾ ಪರಿತ್ಯಾಗ ಖಿನ್ನನಾದ, ಕ್ಲಿನ್ನನಾದ, ತುಂಬ ಕಾಂದಿಶೀಕನಾದ, ಕೃಶನಾದ ರಾಮನ ಧ್ವನಿಯನ್ನು ಕೊಡ್ತಾ ಇದ್ದಾನೆ. ಸಪೃಷ್ಟ ಸರ್ವತೋ ವಾರ್ತಂ ಆಖ್ಯಾದ್ರಾಜ್ಞೇ ನ ಸಂತತಿಂ ಪ್ರತ್ಯರ್ಪಯಿಷ್ಯತಃ ಕಾಲೇ ಕವೇರಾದ್ಯಸ್ಯ ಶಾಸನಾತ್. ಎಲ್ಲವನ್ನ ಹೇಳ್ದ. ಆದರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ದು, ಸೀತೆಗೆ ಮಕ್ಕಳಾಗಿರುವುದು ಅದನ್ನು ಮಾತ್ರ ಹೇಳಲಿಲ್ಲ. ಯಾಕೆಂದರೆ ವಾಲ್ಮೀಕಿ ಹೇಳಿದಂತೆ ರಾಮನಿಗೆ ತಿಳಿಸೋದು ಬೇಡಪ್ಪ, ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ. ಎಷ್ಟು ಕಷ್ಟ, ಆದರೆ ಎಷ್ಟು ಜಾಣ್ಮೆಯ ಲೌಕಿಕ ನೋಡಿ, ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಈಗ ಕುಪ್ರಸಿದ್ಧ ಅನ್ನಬೇಕೋ, ಪ್ರಸಿದ್ಧ ಅನ್ನಬೇಕೋ, ಸುಪ್ರಸಿದ್ಧ ಅನ್ನಬೇಕೋ, ಶಂಭೂಕವಧೆಯ ಪ್ರಸಂಗ ಬರುತ್ತದೆ. ಅಥ ಜಾನಪದೋ ವಿಪ್ರಹ ಶಿಶುಮಪ್ರಾಪ್ತ ಯೌವನಂ ಅವತಾರ್ಯಾಂಕಶಯ್ಯಾಸ್ಥಂ ದ್ವಾರಿಚಕ್ರಂದ ಭೂಪತೆ ಶೋಚನೀಯಾಸಿ ವಸುಧೆ ಯಾತ್ವಂ ದಶರಥಾಚ್ಯುತ ರಾಮಹಸ್ತಮನುಪ್ರಾಪ್ಯ ಕಷ್ಟಾತ್ ಕಷ್ಟತರಂಗತ. ಈ ಸಂದರ್ಭದಲ್ಲಿ ಹಳ್ಳಿಗಾಡಿಂದ ಒಬ್ಬ ಬ್ರಾಹ್ಮಣ ಯೌವನದಲ್ಲಿದ್ದ ತನ್ನ ಮಗ ಸತ್ತು ಹೋಗಿರುವಂಥದ್ದು ಕಂಡು ಆ ಹೆಣವನ್ನು ಇಟ್ಟುಕೊಂಡು ಅರಮನೆಯ ಬಾಗಿಲಿಗೆ ಬಂದು ಅಳೋದಕ್ಕೆ ಶುರು ಮಾಡ್ದ. ಅಯ್ಯೋ ಭೂಮಿಯೇ, ನಿನ್ನನ್ನು ಕಂಡು ನನಗೆ ಸಂಕಟ ಆಗುತ್ತೆ. ಅಯ್ಯೋ ಅಯೋಧ್ಯೆ, ಕೋಸಲ ದೇಶವೇ, ನೀನು ದಶರಥನ ಕೈಯಿಂದ ರಾಮನ ಕೈಗೆ ಹೋಗಿ ಎಷ್ಟು ಕಷ್ಟದ ಸ್ಥಿತಿ, ಪಾಪದ ಸ್ಥಿತಿ ಮುಟ್ಟಿದ್ದೀಯಾ ಅಂತ ಗೋಳ ಆಡ್ತಾನೆ.
ಅದನ್ನು ಕೇಳಿ ಶ್ರುತ್ವಾ ತಸ್ಯ ಶುಚೋ ಹೇತುಂ ಗೋಪ್ತಾ ಜಿಘ್ರಾಯ ರಾಘವ ನಹ್ಯ ಕಾಲ ಭವೋ ಮೃತ್ಯು ಇಕ್ಷ್ವಾಕು ಪದಮಸ್ಪೃಶತ್. ಇಕ್ಷ್ವಾಕು ವಂಶದವರು ಆಳ್ತಾ ಇದ್ದಾಗ ಅಕಾಲ ಮರಣವೇ ಬರೋದಿಲ್ಲ. ನ ಪರ್ಯದೇವ ವಿಧವಾಹ ನ ಚ ವ್ಯಾಲಕೃತಂ ಭಯಂ ನ ವ್ಯಾಧಿಜಂ ಭಯಂ ವಾಪಿ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುವ ಮಾತು. ರಾಮ ರಾಜ್ಯ ಕಾಲದಲ್ಲಿ ಅಕಾಲ ಮರಣ ಇಲ್ಲ, ವಿಧವೆಯರ ಸಂಕಟ ಇಲ್ಲ, ವ್ಯಾಲಾದಿ ಭೀತಿ ಇಲ್ಲ, ಹಾವು ಚೇಳು ಇತ್ಯಾದಿ ಕಚ್ಚುವುದಿಲ್ಲ ಅಂತ. ಇದೇನು ಹೀಗಾಯಿತು ಅಂತ ರಾಮನಿಗೆ ನಾಚಿಕೆ ಆಯಿತು. ಸಮುಹೂರ್ತಂ ಕ್ಷಮಸ್ವೇತಿ ದ್ವಿಜಮಾಶ್ವಸ್ಯ ದುಃಖಿತಂ ಯಾನಂ ಸ್ಮಾರಕ ಉಬೇರಂ ವೈವಸ್ವತ ಜಿಗೀಷಯ. ಆಗ ಕ್ಷಮಸ್ವ, ಕ್ಷಮಿಸಿ ಒಂದು ಕಾಲ ಅಂಥೇಳಿ ತಾನು ಕುಬೇರನ ವಿಮಾನವನ್ನು ನೆನೆದು ಇದೊಂದು ಕಾಲಕ್ಕಾಗಿ ಮಾತ್ರ ಆ ವಿಮಾನದ ಅನುಕೂಲತೆಯನ್ನು ಪಡೆದ. ಕ್ಷಣಕಾಲ ಕುಬೇರ ಇವನಿಗೆ ಅದನ್ನು ಕೊಟ್ಟ. ಹತ್ತಿ ಹೋಗ್ತಾನೆ. ಹಾಗೆ ಹೋದಾಗ ಅಲ್ಲಿ ಉಚ್ಚಚಾರ ಪುರಸ್ತಸ್ಯ ಗೂಢರೂಪಾ ಸರಸ್ವತಿ ಅಶರೀರವಾಣಿ ಆಗುತ್ತದೆ. ರಾಜನ್ ಪ್ರಜಾಸುತೆ ಕಶ್ಚಿತ್ ಅಪಚಾರ ಪ್ರವರ್ತತೆ ತಮನ್ವಿಷ್ಯ ಪ್ರಶಮಯೇ ಭವಿತಾಸಿ ತತಃ ಕೃತಿ. ನಿನ್ನ ಪ್ರಜೆಗಳಲ್ಲಿ ಅವನು ಅಪಚಾರ ಮಾಡ್ತಾ ಇದ್ದಾನೆ, ಹೀಗಾಗಿ ನೀನದನ್ನು ಹುಡುಕಿ ತಿದ್ದಬೇಕು, ಆಗಲೇ ಸರಿಯಾಗುತ್ತದೆ ಅಂತ. ಇತ್ಯಾಪ್ತ ವಚನಾದ್ರಾಮೋ ವಿನೇಶ್ಯನ್ ವರ್ಣವಿಕ್ರಿಯಾಂ ದಿಶಃಪಪಾತ ಪತ್ರೇಣ ವೇಗ ನಿಷ್ಕಂಪ ಕೇತುನ. ಇಲ್ಲೇನೋ ವರ್ಣಾಶ್ರಮ ವ್ಯವಸ್ಥೆಗಳಲ್ಲಿ ತೊಡಕಾಗಿರಬೇಕು ಅಂತಂದುಕೊಂಡು ಎಲ್ಲ ಕಡೆಯಲ್ಲಿಯೂ ಅವನು ಪುಷ್ಪಕ ವಿಮಾನವನ್ನು ಹತ್ತಿ ಹುಡುಕ್ತಾನೆ. ಅಥ ಧೂಮಾಭಿತಾಮ್ರಾಕ್ಷಂ ವೃಕ್ಷಶಾಖಾವಲಂಬಿನಂ ದದರ್ಶ ಕಂಚಿದೈಕ್ಷ್ವಾಕಃ ತಪಸ್ಯಂತಂ ಅಧೋಮುಖಂ. ಆಗ ದಕ್ಷಿಣದಲ್ಲಿ ಮರಕ್ಕೆ ಕಾಲನ್ನು ಸಿಕ್ಕಿ ಹಾಕಿಕೊಂಡು ಕೆಳಗಡೆಯ ಬೆಂಕಿಯಿಂದ ಬರುವ ಹೊಗೆಯನ್ನು ಕೂಡಿಕೊಂಡು ಧೂಮಪಾಹ, ಫೇನಿಲಾಹ ಇತ್ಯಾದಿಯಾಗಿ ಋಷಿಗಳು ಬೇರೆ ಬೇರೆ ಥರದವರು ಉಂಟು. ಹಾಗೆ ತಪಸ್ಸು ಮಾಡ್ತಾ ಇದ್ದಂಥ ಒಬ್ಬನನ್ನು ನೋಡ್ತಾನೆ. ಪೃಷ್ಠನಾಮಾನ್ವಯೋ ರಾಜ್ಞ ಸಕಿಲಾಚಷ್ಟ ಧೂಮಪಃ ಆತ್ಮಾನಂ ಶಂಭುಕಂ ನಾಮ ಶೂದ್ರಂ ಸುರ ಪದಾರ್ಥಿನಂ. ಕೇಳ್ತಾನೆ ಯಾರು ಅಂತ. ನಾನು ಶಂಭೂಕ ಅನ್ನುವಂಥವನು ಶೂದ್ರ, ದೇವ ಲೋಕಕ್ಕೆ ಹೋಗಬೇಕು, ದೇವತೆ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೀನಿ ಅಂತಾನೆ. ತಪಸ್ಯನಧಿಕಾರತ್ವಾತ್ ಪ್ರಜಾನಾಂ ತಮಘಾವಹಂ ಶೀರ್ಷಚ್ಛೇದ್ಯಂ ಪರಿಚ್ಛಿದ್ಯ ನಿಯಂತ ಶಸ್ತ್ರಮಾದದೆ. ಆಗ ಅಧಿಕಾರ ಇಲ್ಲ ಇವನಿಗೆ ತಪಸ್ಸಿಗೆ, ಹಾಗೆ ಮಾಡ್ತಾ ಇದ್ದಾನೆ ಅಂತ ಶಿರಸ್ಸನ್ನು ಛೇದ ಮಾಡ್ತಾನೆ ನಿಯಂತ್ರವಾಗಿ. ಸತದ್ವಕ್ತ್ರಂ ಹಿಮಕ್ಲಿಷ್ಟ ಕಿಂಜಲ್ ಕಮಿವ ಪಂಕಜಂ ಜ್ಯೋತಿಃಕಣಾಹತ ಶ್ಮಶ್ರು ಕಂಠನಾಲಾದ ಪಾತಯಿತ್. ಆಗ ಹಿಮಕ್ಲಿನ್ನವಾದ ಕಮಲ ಹೇಗೆ ಚಿನ್ನವಾಗುತ್ತದೆಯೋ ಆ ರೀತಿಯಾಗಿ ಇವನ ತಲೆ ಕತ್ತರಿಸಲ್ಪಡ್ತು. ಕೃತದಂಡ ಸ್ವಯಂ ರಾಜ್ಞಾ ಲೇಭೆ ಶೂದ್ರಸ್ಸತಾಂ ಗತಿಂ ತಪಸಾ ದುಶ್ಚರೇಣಾಪಿ ನಸ್ವಮಾರ್ಗವಿಲಂಘಿನ. ರಾಮನಿಂದ ದಂಡ ಪಡೆದವನಾಗಿ ಅವನು ತಪಸ್ಸಿನಿಂದಲೂ ಸಿಗದೇ ಇರತಕ್ಕಂಥ ಪುಣ್ಯಲೋಕವನ್ನು ತಾನು ಪಡೆಯುತ್ತಾನೆ. ರಘುನಾಥೋಪ್ಯಗಸ್ತ್ಯೇನ ಮಾರ್ಗ ಸಂದರ್ಶಿತಾತ್ಮನ ಮಹೋಜಸ ಸಂಯುಜೆ ಶರತ್ಕಾಲ ಇವೇಂದುನ. ಮುಂದೆ ಅವನು ಅಗಸ್ತ್ಯನಾಶ್ರಮಕ್ಕೆ ಹೋಗ್ತಾನೆ ಅಂತ ಬರುತ್ತದೆ. ಇತ್ತ ಬ್ರಾಹ್ಮಣನ ಮಗನು ಬದುಕದ ಅಂತನ್ನೋದು ನಾವು ಊಹೆ ಮಾಡಿಕೊಳ್ಬೇಕು. ಕವಿ ಅದನ್ನು ಹೇಳೋದಿಲ್ಲ. ಅಂತಂದರೆ ಮುಂದೆ ಬರುತ್ತದೆ. ತಸ್ಯ ಪೂರ್ವೋದಿತಾಂ ನಿಂದಾಂ ದ್ವಿಜ ಪುತ್ರ ಸಮಾಗತಃ ತುತ್ಯಾನಿವರ್ತಯ ಅಮಾಸ ತ್ರಾತುರ್ವೈವಸ್ವತಾದಪಿ. ಯಮನಿಂದ ತನ್ನ ಮಗನನ್ನು ಕಾಪಾಡದೆ ಅಂತ ಹೇಳಿಬಿಟ್ಟು ಬೈದದ್ದನ್ನೆಲ್ಲ ಈಗ ಹೊಗಳಿಕೆಯಾಗಿ ತಿರುಗಿಸಿ ಆ ಬ್ರಾಹ್ಮಣನು ಹೇಳಿ ಹೋದ ಅಂತ ಮುಗಿಯುತ್ತದೆ. ಈ ಶ್ಲೋಕಗಳನ್ನು ನಾನು ಉದ್ದೇಶಪೂರ್ವಕವಾಗಿ ಪೂರ್ಣವಾಗಿ ಓದಿ ಹೇಳಿದೆ. ಯಾಕೆಂದರೆ ನಾವು ಯಾವುದೂ ನಮ್ಮ ಪರಂಪರೆಯಲ್ಲಿರುವಂಥ ಒಳಿತನ್ನೋ ಕೆಡುಕನ್ನೋ ಮುಚ್ಚಿಡೋದ್ರೊಳಗೆ ಅರ್ಥ ಕಾಣೋದಿಲ್ಲ, ಮತ್ತು ಅದನ್ನು ತಿಪ್ಪೆ ಸಾರಿಸೋದ್ರೊಳಗೂ ಯಾವುದೂ ಅರ್ಥ ಕಾಣೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತದೆ ಇದು. ಆ ಬ್ರಾಹ್ಮಣ ಗೋಳಾಡ್ತಾನೆ. ಆಗ ಇದಕ್ಕೇನು ಕಾರಣ ಅಂತಂದರೆ ಅಶರೀರವಾಣಿ ಆಗುತ್ತದೆ. ನಾರದಾದ ಋಷಿಗಳು ಬರ್ತಾರೆ, ಶೂದ್ರ ತಪಸ್ಸು ಮಾಡಬಾರ್ದು, ಕೃತಯುಗದಲ್ಲಿ ಬ್ರಾಹ್ಮಣ, ತ್ರೇತಾಯುಗದಲ್ಲಿ ಕ್ಷತ್ರಿಯ ಬ್ರಾಹ್ಮಣ, ದ್ವಾಪರಯುಗದಲ್ಲಿ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ, ಕಲಿಯುಗದಲ್ಲಿ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ನಾಲ್ವರು ತಪಸ್ಸು ಮಾಡ್ಬೋದು. ಇವನು ತಪಸ್ಸು ಮಾಡ್ತಾ ಇದ್ದಾನೆ ಅದಕ್ಕಾಗಿ ಅಂತ. ಆಮೇಲೆ ಹೋಗಿ ಸ್ವರ್ಗಕಾಮದಿಂದ ಮಾಡ್ತಾ ಇದ್ದೀನಿ ಅಂತ ಶಂಭೂಕ ಹೇಳಿದ್ದಕ್ಕೆ ಶಿರಸ್ಸನ್ನು ಛೇದ ಮಾಡ್ದ ಅಂತ. ಆಮೇಲೆ ಇದಕ್ಕೆ ಸಮರ್ಥನೆಗಳು ರಾಮನ ಪಕ್ಷಪಾತಿಗಳಿಂದ ಬಂದಿದೆ. ಏನಂದರೆ ತಪಸ್ಸಿಲ್ಲದೆ ಅವನ ಕರ್ಮದಿಂದಲೇ ಅವನಿಗೆ ಸ್ವರ್ಗ ಸಿಗ್ತಾ ಇತ್ತು, ಆದರೂ ಅವನು ತಪಸ್ಸು ಮಾಡ್ದ, ಅದು ಬೇಕಿರಲಿಲ್ಲ ಮಾಡಿದ್ದು. ಮತ್ತು ಅದು ಅವನು ಯಾವುದೋ ನಿಸ್ವಾರ್ಥವಾಗಿ ನಿಷ್ಕಾಮ ಕರ್ಮವಲ್ಲ, ಸಕಾಮ ಕರ್ಮ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಅಂತ. ಹಿಂದೆ
ಯಾವ ರೀತಿಯಾಗಿ ತ್ರಿಶಂಕು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತಂದಿದ್ದಕ್ಕೆ ಅವನಿಗೆ ಯಾವ ರೀತಿಯಾಗಿ ಪಾತಿಥ್ಯವೇ ಬಂತು, ಆ ರೀತಿ ಸಶರೀರ ಸ್ವರ್ಗ ಅನ್ನೋದು ತಪ್ಪು, ಅದು ಯಾರೂ ಬಯಸಬಾರದು, ವೀಸಾ ಪಾಸ್ಪೋರ್ಟ್ ಇಲ್ಲದೆ ಬೇರೆ ದೇಶಗಳಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಂತೆ ಅಂತನ್ನುವ ಯುಕ್ತಿಗಳೆಲ್ಲ ಉಂಟು. ನಾನು ಇವುಗಳನ್ನು ಎಷ್ಟೋ ಕಡೆ ಹೇಳಿಯೂ ಉಂಟು. ಇದು ಸಾಮಾನ್ಯವಾಗಿ ರಾಮನ ಕಡೆಯಿಂದ ಕೊಡಬಹುದಾದ ಸಾಂಪ್ರದಾಯಿಕವಾದಂಥ ಸಮರ್ಥನೆ ಅಂತ. ಮತ್ತೊಂದು ಇದ್ದೇ ಇದೆ ಕಥೆ. ಇದನ್ನು ನಂಬಿದ್ರೆ ಅದನ್ನು ನಂಬಬೇಕು. ಅವನ ತಲೆಯನ್ನು ಕತ್ತರಿಸಿದ್ರಿಂದ ಅವನು ಸ್ವರ್ಗಕ್ಕೆ ಹೋದ ಅಂತಲೂ ಇದೆ, ತಾನು ತಪಸ್ಸು ಮಾಡೋಕ್ಕೆ ಹೋಗೋಕ್ಕಾಗದೇ ಇದ್ದ ಸ್ವರ್ಗವನ್ನು ಅವನು ಪಡೆದ ಅಂತ ಇದೆ ಅಂತ. ಆದರೆ ಇದು ಹಾಗಲ್ಲ. ಈ ಸ್ವರ್ಗಕ್ಕೆ ಹೋಗೋದು ಮತ್ತೊಂದು ಎಲ್ಲ ಕಟ್ಟುಕಥೆ. ಇಲ್ಲಿರುವಂಥದ್ದು ಒಬ್ಬ ಶೂದ್ರ ತಾನಾಗಿ ತಪಸ್ಸು ಮಾಡುವಂಥದ್ದನ್ನು ನಿರೋಧಿಸಿ ಬ್ರಾಹ್ಮಣನ ಮಗ ಸತ್ತ, ಶೂದ್ರನ ಸಾಯಿಸಿದ್ರಿಂದಲೇ ಅದು ಬದುಕಬೇಕು ಅಂತ ಆಗಿರುವಂಥದ್ದು ಅಂತ ಅನೇಕ ವರ್ಷಗಳಿಂದ ಚರ್ಚೆ ಇದೆ. ಅಂದರೆ ರಾಮಾಯಣವನ್ನು ಒಂದು ವಾಸ್ತವ ಘಟನೆಯಾಗಿ ತೆಗೆದುಕೊಂಡು ಮಾಡುವುದು. ಕಾವ್ಯ ಅಂತ ತೆಗೆದುಕೊಂಡಾಗ ಅದನ್ನು ಹೇಳುವುದು, ಎಲ್ಲ ಒಪ್ಪಬೇಕು, ಕಥೆ ಕೊಂದಿದ್ದು ಒಪ್ಪಬೇಕು, ಸ್ವರ್ಗಕ್ಕೆ ಹೋಗಿದ್ದು ಒಪ್ಪಬೇಕು ಅಂತ ಇಲ್ಲ. ಅದೊಂದು ವಾಸ್ತವ ಘಟನೆ. ವಾಸ್ತವ ಘಟನೆಯಲ್ಲಿ ಈ ಅಲೌಕಿಕಗಳು ನಡೆಯೋದಿಲ್ಲ, ಇರುವಂಥದ್ದು ದಬ್ಬಾಳಿಕೆ ಮಾತ್ರ ಅಂತ. ಈ ಥರ ಶೂದ್ರಾದಿಗಳನ್ನು ವೇದ ಕೇಳಬಾರ್ದು ಅಂತ ತ್ರಪು ಜತುಭ್ಯಾಂ ಪೂರಯೇತಂತ ಕಿವಿ ಬಾಯಿಗಳನ್ನು ಸೀಸದಿಂದ ಅರಿಗಿನಿಂದ ತುಂಬಬೇಕು ಅಂತ ಗೌತಮಾದಿ ಸ್ಮೃತಿಗಳು ಹೇಳಿವೆಯಲ್ಲ, ಶಂಕರಾದಿಗಳ ಭಾಷ್ಯದಲ್ಲೂ ಇವೆಯಲ್ಲ. ಹೌದು, ಇದೆ. ಇವು ತಪ್ಪೆ, ಸಂದೇಹವೇ ಇಲ್ಲ. ಅವ್ರಿಗೆ ಆ ಕಾಲದಲ್ಲಿ ಅಷ್ಟೇ ಗೊತ್ತಿತ್ತು, ಅವರು ಮಾಡಿದರು, ಅದು ತಪ್ಪು. ಹೀಗಾಗಿ ಅದನ್ನು ತಪ್ಪು ಅಂತಲೇ ಒಪ್ಕೊಳ್ಳೋಣ. ಆದರೆ ಈಗ ಆ ತಪ್ಪುಗಳೆಲ್ಲ ಸರಿಯಾಗ್ತಾ ಇವೆಯಾ ಅದನ್ನು ನೋಡಬೇಕು. ಇದನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಯಾರೇ ಆಗಲಿ ಯಾವ ಕಾಲದಲ್ಲೇ ಆಗಲಿ ಸಾಮಾನ್ಯ ಮಾನವ ಧರ್ಮವನ್ನು ಮೀರಿ ತಾನು ಅದಕ್ಕಿಂತ ಮೇಲು ಇದಕ್ಕಿಂತ ಮೇಲು ಅಂತ ಹೇಳುವಂಥದ್ದು ತಪ್ಪೇನೆ. ಅನುಕೂಲಕ್ಕಾಗಿ ಬಂದ ವಿಭಾಗವನ್ನು ಸ್ವಾರ್ಥ ದೃಷ್ಟಿಯಿಂದ ವೈಷಮ್ಯವಾಗಿ ಬೆಳೆಸಿದರೆ ಎಲ್ಲಿಯೂ ತಪ್ಪೇ ಮಾಡುವಂಥದ್ದು. ಈ ದೃಷ್ಟಿಯಿಂದ ಈ ಒಂದು ಜಾತಿ ತಾರತಮ್ಯ ಮಾಡಿ ಒಬ್ಬನ್ನು ಕೀಳಾಗಿಸ್ತಕ್ಕಂಥದ್ದು ಇನ್ನೊಬ್ಬನ ಮೇಲಾಗಿಸ್ತಕ್ಕಂಥದ್ದು ತುಂಬ ತಪ್ಪು. ಕೆಲವರು ವರ್ಣ ಇತ್ಯಾದಿಗಳನ್ನು ಸಮರ್ಥನೆ ಮಾಡುವಾಗ ಹೇಳುವುದಂಥದ್ದು ಉಂಟು, ಅವ್ರಿಗೆ ಅಲ್ಲಿಂದಲೇ ಸದ್ಗತಿ ಸಿಗುತ್ತದಲ್ಲ ಅಂತ. ಸರಿ, ಸದ್ಗತಿ ಸಿಕ್ತು ಅಂತ ನೀವು ನೋಡಿ ಕಂಡಿದ್ದೀರಾ, ಅವ್ರು ನೋಡಿ ಕಂಡಿದ್ದೀರಾ, ಎಲ್ಲ ಸಾವಿನ ಮತ್ತೆ ಹೇಳ್ತಕ್ಕಂಥದ್ದು ಬದುಕಿದ್ದಾಗಿಂದ ಹೇಳಿ. ಸರಿ ಆಯ್ತಪ್ಪ, ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮನುವೆ ಹೇಳಿದ್ದಾನಲ್ಲ, ಬ್ರಾಹ್ಮಣ ಶೂದ್ರತಾಂ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಂ ಅಂತ. ನೀವು ಕೂತ್ಕೊಳ್ಳಿ ಅಲ್ಲಿ. ಅವನಿಗೆ ಅವನ ಹಣೆಯಲ್ಲಿ ಬರೆದಿರೋದು ಹಾಗೇನೆ, ವ್ಯವಸ್ಥೆ ಇರೋದು ಹಾಗೇನೆ, ಅವನು ಚರಂಡಿ ಬಾಚಿಯೇ ಕೈವಲ್ಲಿಗೆ ಹೋಗ್ತಾನೆ. ನೀವು ಗದ್ದಿಗೆ ಮೇಲೆ ಕೂತೇನೆ ಸ್ವರ್ಗಕ್ಕೆ ಹೋಗ್ತೀರಾ ನೀವು ಅಂತ ಅಂದರೆ, ಸರಿ ಎಲ್ಲರೂ ಹೋಗೋದು ಒಂದೇ ಜಾಗದಲ್ಲ, ನೀವು ಚರಂಡಿ ಬಾಚಿ ಅವನು ಗದ್ದಿಗೆಗೆ ಬರಲಿ, ವೈ ಕಾಂಟ್ ಯು ಎಕ್ಸ್ಚೇಂಜ್ ಅಂತ ಕೇಳಿದ್ರೆ ಆಗ ಮಾತ್ರ ಇಲ್ಲ ಅಂದರೆ ಯಾವ ನ್ಯಾಯ? ಇದು ಅನುಕೂಲ ಸಿಂಧುವಾದದ್ದಲ್ಲ ಅಂತ ಕೇಳಿದ್ರೆ ಹೌದು, ಇದು ಮೋಸವೇ ಆಗಿದೆ ಅಂತ ಅನ್ನಬೇಕು. ಅಂದರೆ ಯಾವುದೋ ಕಾಲದಲ್ಲಿ ಸಮಾಜ ಸರಳವಾಗಿದ್ದಾಗ ಸಾಮಾನ್ಯವಾಗಿ ವಿಭಾಗಗಳು ಅಂತ ಬಂದಿರುತ್ತವೆ. ಒಂದು ಮನೆಯಲ್ಲಿ ಒಂದು ದಿವಸ ತಾಯಿ ಅಡುಗೆ ಮಾಡ್ತಾಳೆ, ಇನ್ನೊಂದು ದಿವಸ ಅತ್ತಿಗೆ ಅಡುಗೆ ಮಾಡ್ತಾಳೆ, ಮತ್ತೊಂದು ದಿವಸ ಹೆಂಡತಿ ಅಡುಗೆ ಮಾಡ್ತಾಳೆ, ಇನ್ನೊಂದು ದಿವಸ ಅಕ್ಕ ಅಡುಗೆ ಮಾಡ್ತಾಳೆ, ಮತ್ತೊಂದು ದಿವಸ ತಾಯಿ ಅಡುಗೆನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ನಾನು ಯಾರ್ದೋ ಮನೆಗೆ ಹೋಗಿ ಬರ್ತೀನಿ ತಾಗ್ತಾಳೆ. ಹೀಗೆ ಆಮೇಲೆ ತಾಯಿಯೇ ಅಡುಗೆ ಮಾಡಬೇಕು, ಅಕ್ಕನೇ ಪಾತ್ರೆ ತೊಳಿಬೇಕು, ಇನ್ಯಾರೂ ತೊಳಿಬಾರ್ದು ಅಂತ ಅನ್ನೋದು ಬಂದು, ಅಡುಗೆ ಮಾಡೋದು ಶ್ರೇಷ್ಠವಾದದ್ದು, ಮುಸುರೆ ತಿಕ್ಕೋದು ಕನಿಷ್ಠವಾದದ್ದು ಅಂತ ಇನ್ನೊಂದು, ಹೀಗೆ ಬರುವಂಥದ್ದಾಗುವಂತೆ ಇದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸರಳ ಸಮಾಜ ಸಂಕೀರ್ಣವಾಗುತ್ತಾ ಬಂದಾಗ ಹುಟ್ಟನ್ನು ಬಹಳ ಸುಲಭವಾದ ವಿಭಾಗ ಕ್ರಮ ಅಂತ ಇಟ್ಕೊಂಡು ಮಾಡಿದ್ದಾರೆ. ಅದು ಹಾಗೆ ಬಂತು. ಮತ್ತು ಒಮ್ಮೆ ಅನುಕೂಲದ ರುಚಿಯನ್ನು ನೋಡಿದ ಮೇಲೆ ಯಾರೂ ಬದಲಾಗುವುದಿಲ್ಲ, ಅದು ಇದ್ದದ್ದೇ ಆಗಿರುವಂಥದ್ದು. ನೋಡಿ, ನಲ್ಲಿ ಬಂದ ಮೇಲೆ ಎಷ್ಟು ಜನ ಬಾವಿ ಬಳಸ್ತಾರೆ, ಸೆಲ್ಫೋನ್ ಬಂದ ಮೇಲೆ ಎಷ್ಟು ಜನ ಮಾಮೂಲಿ ಫೋನ್ ಬಳಸ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿ ಮಾಡಿ ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ಲರೂ ಆವಾಗ ಕಾರ್ನಲ್ಲಿ ಓಡಾಡೋದೇ ಇಲ್ಲ ಅಂತ ನಮ್ಮ ಪುರಾಣೆ ಹೇಳ್ತೀನಿ. ಯಾವ ಮೆಟ್ರೋ ಅಲ್ಲ, ಕೆಟ್ರೋ ಅಲ್ಲ, ಬಿಟ್ರೋ ಅಲ್ಲ, ಏನು ಬಂದ್ರೂ ಕಾರಿನ ಖುಷಿ ಕಂಡವರು, ಸ್ವಂತ ವಾಹನದ ಖಯಾಲಿ ಇದ್ದವರು, ನನಗಿಷ್ಟ ಬಂದಂತೆ ಎಲ್ಲಿಗೂ ಹೋಗಬೇಕು ಅನ್ನೋರು ಅದರೊಳಗೆ ಹೋಗ್ತಾರೆ, ಇನ್ಯಾವುದ್ರೊಳಗೂ ಅಲ್ಲ. ಹೀಗಾಗಿ ಮನುಷ್ಯನ ಸ್ವಾರ್ಥ. ಅದರಿಂದ ಈ ಜಾತಿ ವಿಭಾಗಾದಿಗಳಿಗೂ ಆಳದಲ್ಲಿರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಮಾನವ ಸಾಮಾನ್ಯದಲ್ಲಿರುವಂಥ ಸ್ವಾರ್ಥ. ಅದು ಬ್ರಾಹ್ಮಣರು ಮಾಡಿದ್ರೂ ತಪ್ಪೇ, ವೈಶ್ಯರು ಮಾಡಿದ್ರೂ ತಪ್ಪೇ, ಕ್ರಿಶ್ಚಿಯನ್ರು ಮಾಡಿದ್ರೂ ತಪ್ಪೇ, ಮುಸ್ಲಿಮರು ಮಾಡಿದ್ರೂ ತಪ್ಪೇ. ಮೊದಲು ಒಪ್ಕೊಳ್ಳೋಣ ತಪ್ಪು ಅಂತ. ಅದನ್ನು ತಪ್ಪು ಅಂತ ಒಪ್ಪಿಕೊಂಡ ಮೇಲೆ ಈ ಸಂದರ್ಭದಲ್ಲಿ ಏನಾಗಿದೆ ಅದು ನೋಡಬೇಕು. ಅಂದು ಶಂಭೂಕ ಮಾಡಿದ ತಪಸ್ಸು ಅನ್ಯಾಯಕಾರಿ ಅಂತ ರಾಮ ಕೊಂದದ್ದು ತಪ್ಪೇ ತಪ್ಪು. ಆದರೆ ಇವತ್ತು ಆ ತರಹ
ಇನ್ನೊಂದು ರೀತಿಯ ಶಂಭೂಕವಧೇನೂ ಆಗ್ತಾ ಇದೆ ಅಲ್ವಾ. ಇವತ್ತು ಶಂಭೂಕನ ಜಾಗಕ್ಕೆ ಬ್ರಾಹ್ಮಣರು ಬಂದು ಕೂತಿದ್ದಾರೆ. ಸರಿ, ಆವತ್ತು ಮಾಡಿದ ಪಾಪ ಇವತ್ತು ಅನುಭವಿಸ್ತಾ ಇದ್ದಾರೆ, ಒಳ್ಳೆಯದು, ಒಪ್ಕೊಳ್ಳೋಣ. ಸರಿ, ಆವತ್ತು ಮಾಡಿದ ಪಾಪವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಸರಿ, ನೀವು ಪಾಪ ಹೆಚ್ಚು ಮಾಡಿದ್ರೆ ನೀವು ಮುಂದೆ ಅನುಭವಿಸ್ತೀರಾ, ಅದನ್ನು ಒಪ್ಕೊಳ್ಬೇಕೇ ಅಲ್ವಪ್ಪ. ಈ ಮಾತನ್ನೇ ಯಾತಕ್ಕೆ ವಿಸ್ತರಿಸೋದಿಲ್ಲ? ಮುಸ್ಲಿಮರು ಆವತ್ತು ದೌರ್ಜನ್ಯ ಮಾಡಿದ್ರು ನಮ್ಮ ದೇಶದಲ್ಲಿ, ಅದಕ್ಕೋಸ್ಕರವಾಗಿ ಇವತ್ತು ಗೋಧ್ರಾದಲ್ಲಿ ಮಾಡಿದ್ದು, ಮುಸ್ಲಿಮರನ್ನ ಪೋಸ್ಟ್ ಗೋಧ್ರಾ ಅಂತ ಮಾಡಿದ್ದು ಬಹಳ ಒಳ್ಳೆಯದು, ಮೋದಿಗೆ ಕ್ಲೀನ್ ಚಿಟ್ ಕೊಡಿ. ಯಾತಕ್ಕೆ ನೀವೇ ಶಂಭೂಕನ ವಧೆಯನ್ನು ಆಕ್ಷೇಪ ಮಾಡೋ ಸಾಹಿತಿಗಳೇ ಮೋದಿಯನ್ನು ಯಾತಕ್ಕೆ ಬೈತಾ ಇದ್ದೀರಾ? ಕ್ರಿಶ್ಚಿಯನ್ರು ಯಾವ್ಯಾವ ರೀತಿಯಲ್ಲೆಲ್ಲ ಹಿಂಸೆ ಮಾಡಿದ್ರು, ಎಷ್ಟೆಲ್ಲ ನಡೆಸಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ, ಸೌತ್ ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ನಡೆಸಿದ್ದಾರೆ. ಅದಕ್ಕೇನು ಪ್ರತಿಕ್ರಿಯೆ ತೋರಿಸ್ತೀರಾ? ನ್ಯಾಯ ಅಂದರೆ ಎಲ್ಲ ಕಡೆಗೂ ಇರಬೇಕಲ್ಲ. ಅಂದರೆ ಸನಾತನ ಧರ್ಮದ ಜಾತಿಗೆ ಬಂದಾಗ ಮಾತ್ರ ಇಲ್ಲಿ ಶೋಷಣೆ ಇದೆ ಅಂತ, ಮಿಕ್ಕ ಮತಗಳಲ್ಲಿ ಶೋಷಣೆ ಇಲ್ಲ ಅಂತ, ಈ ರೀತಿಯಾಗಿ ಸೆಲೆಕ್ಟಿವ್ ಆಗಿ ವಾದ ಮಾಡುವಾಗ ಬರುವಂಥದ್ದು ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನಂದರೆ, ಭೈರಪ್ಪನವರು ಅದನ್ನು ಬಹಳ ನಿಶ್ಚಯವಾಗಿ ತುಂಬ ಚೆನ್ನಾಗಿ ಆವರಣದಲ್ಲಿ ಹೇಳಿದ್ದಾರೆ. ಇತಿಹಾಸಕ್ಕೆ ನಾವು ಉತ್ತರವಾದಿಗಳು ಅಲ್ಲ, ಇತಿಹಾಸಕ್ಕೆ ನಾವು ಉತ್ತರಾಧಿಕಾರಿಗಳೂ ಅಲ್ಲ, ಉತ್ತರ ಕ್ರಿಯಾಧಿಕಾರಿಗಳೂ ಅಲ್ಲ. ಇತಿಹಾಸವನ್ನು ಓದಿ ಇತಿಹಾಸದ ತಪ್ಪುಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕಾದದ್ದು ಅಷ್ಟೇ ನಮ್ಮ ಕರ್ತವ್ಯ. ನಾನು ಕಾಶ್ಯಪ ಗೋತ್ರದವನು ಅಂತಂದರೆ ಕಶ್ಯಪ ಮಾಡಿರತಕ್ಕಂಥ ಒಳ್ಳೆಯದು ಕೆಡಕು ಎಲ್ಲದಕ್ಕೂ ನಾನು ಹೊಣೆ ಅಲ್ಲ. ಈಗ ನಾನು ಕಾಶ್ಯಪ ಗೋತ್ರದವನು, ಹಾಗಾಗಿ ದೇವದಾನವಾದಿಗಳು ಸಕಲರೂ ನನ್ನ ಸೋದರರು, ಆ ಕಾರಣದಿಂದ ಜಗತ್ತೇ ನನಗೆ ಗೌರವ ಕೊಡಬೇಕು. ಪರಶುರಾಮನಿಗೆ ಎಲ್ಲ 21 ಬಾರಿ ಭೂಲೋಕವನ್ನು ಓಡಾಡಿ ಕ್ಷಾತ್ರ ಧ್ವಂಸ ಮಾಡುವ ಅವಕಾಶ ಬಂದಾಗ ಇಡೀ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡ್ದ, ಹಾಗಾಗಿ ಈ ಭೂಮಿ ನನಗೇ ಸೇರಬೇಕು ಅಂತ ಅಂದರೆ, ಆಗ ಕಶ್ಯಪರು ಮಾಡಿದಂಥ ಅನರ್ಥಗಳೇನಾದರೂ ಇದ್ದರೆ ಅದಕ್ಕೂ ನೀನು ಹೊಣೆ ಅಂತ ನನ್ನನ್ನು ಬಲಿ ಹಾಕಬೇಕು. ಸ್ವಾಮಿ, ನನ್ನದು ಅಂತ ಹೇಳಿಬಿಟ್ಟು ನಾನು ಒಂದು ಅಡಿ ಜಾಗ ಕೂಡ ಸಂಪಾದಿಸ್ಕೊಂಡಿಲ್ಲ ಈ ಜಗತ್ತಿನಲ್ಲಿ. ಪರಶುರಾಮ ಕೊಡೋದೇನು, ಕೋದಂಡರಾಮ ಕೊಡೋದೇನು, ಯಾವುದೂ ಕೊಡುವಂಥದ್ದು ಇಲ್ಲ ಅಂತ ನಾನು ಏನೂ ಕ್ಲೈಮ್ಸ್ ಮಾಡದೇ ಇದ್ದಾಗ ಯಾರೂ ನನ್ನನ್ನು ಆಕ್ಷೇಪ ಮಾಡುವಂತೆ ಇಲ್ಲ. ಈ ದೃಷ್ಟಿಯಿಂದ ಈ ಪರಂಪರೆಯ ಉತ್ತರಾಧಿಕಾರಿಗಳು ನಾವಾಗಿಬಿಟ್ವಿಂದಾಗ ಅದನ್ನು ಹಾಗೋ ಹೀಗೋ ಸಮರ್ಥನೆ ಮಾಡಿಕೊಳ್ಳೋದು, ಹಾಗೋ ಹೀಗೋ ಬೈಯುವಂಥದ್ದು ಅನಿವಾರ್ಯವಾಗಿ ನಡೆಯುತ್ತದೆ. ಈ ವಿಷಯದಲ್ಲಿ ಯೋಚನೆ ಮಾಡಬೇಕಾಗುತ್ತದೆ. ಏನೆಂದರೆ, ಇದು ಒಂದು ಜಾತಿಯ, ಒಂದು ಮತದ, ಒಂದು ದೇಶದ, ಒಂದು ಕಾಲದ ಸಮಸ್ಯೆ ಅಲ್ಲ, ಮಾನವ ಸಾಮಾನ್ಯದಲ್ಲಿ ಇರುವಂಥ ಸಮಸ್ಯೆ. ಭಗವದ್ಗೀತೆ ಇದನ್ನು ತುಂಬ ಚೆನ್ನಾಗಿ ಗಮನಿಸಿದೆ. ಇಷ್ಟಾಗಿಯೂ ನಾನು ಭಾರತೀಯ ಪರಂಪರೆಯನ್ನು, ಸನಾತನ ಧರ್ಮದ ಪರಂಪರೆಯನ್ನು ಯಾಕೆ ಒಪ್ಪಿದ್ದೀನಿ ಅಂತಂದರೆ, ಇಷ್ಟೆಲ್ಲ ತಪ್ಪುಗಳ ಮಧ್ಯೆ ತಪ್ಪುಗಳನ್ನು ತಿದ್ದುಕೊಳ್ಳುವಂತಹ ಒಂದು ಮನಸ್ಸನ್ನು ಕೊಡುವ ವ್ಯವಸ್ಥೆಯನ್ನು ಇಟ್ಟಿದೆ, ಆ ಥರದ ಮೌಲ್ಯಗಳನ್ನು ಇಟ್ಟಿದೆ. ಆ ಕಾರಣದಿಂದ ಒಪ್ಪಿಕೊಳ್ಳಬೇಕು. ಬ್ರಾಹ್ಮಣ ಶ್ರೇಷ್ಠ, ಶೂದ್ರ ಕನಿಷ್ಠ ಅಂತ ಹೇಳಿದ ಶಾಸ್ತ್ರದಲ್ಲೇ ಈ ಥರದ ಭೇದಗಳ ಸಾಪೇಕ್ಷ, ಇದನ್ನು ಮೀರುವಂಥದ್ದು ಮುಖ್ಯ, ನೀನು ಸರಿಯಾಗಿಲ್ಲದೆ ಈ ಥರ ಹೇಳುವಂಥದ್ರೊಳಗೆ ಏನು ಪ್ರಯೋಜನ ಇಲ್ಲ ಅಂತ ಬೈದದ್ದು ಉಂಟು. ಆ ಕಾರಣದಿಂದ ದೊಡ್ಡದು ವೇದ, ದೊಡ್ಡದು ಅಂತ ಹೇಳದಂತೇನೆ ಬರೀ ಗಿಣಿಪಾಠದ ವೇದ ಹೇಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ವೇದದ ಹೃದಯ ತಿಳ್ಕೋ, ತಾನಾಗಿ ವೇದ ಬರ್ತದೆ. ವೇದ ಏನು ಇಲ್ಲ ಅಂತ ನಾವು ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ನೀನು ಹೋಗು. ಅತ್ರ ವೇದ ಅವೇದಾಹ ಅನ್ನುವಂಥ ಮಾತಿಗೆ ಬಾ. ವೇದವಾದ ರಥಾಃ ಪಾರ್ಥಾಃ ನಾಣ್ಯದ ಸ್ಥಿತಿವಾದಿನಃ ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತಲೂ ಹೇಳಿದೆಯಲ್ಲ. ಹೀಗಾಗಿ ಸ್ವವಿಮರ್ಶೆ ಇರುವಂಥ ಪರಂಪರೆ ಆಗಿದ್ದರಿಂದ ನಾನು ಇಟ್ಕೊಂಡಿದ್ದೀನಿ. ಹುಟ್ಟಿದವನಿಗೆ ಏನೋ ಒಂದು ಹೆಸರು ಬೇಕು, ಹುಟ್ಟಿದವನಿಗೆ ಯಾವುದೋ ಒಂದು ದೇಶ ಬೇಕು, ಒಂದು ಪಾಸ್ಪೋರ್ಟ್ ಅಂತ ಬೇಕು. ಆ ರೀತಿಯಲ್ಲಿ ನಾನು ಸನಾತನ ಧರ್ಮ ಇಟ್ಟುಕೊಂಡಿದ್ದೀನಿ. ಅಂದರೆ ಸೆಲ್ಫ್ ಕ್ರಿಟಿಕಲ್ ಆದಂಥ ಸನಾತನ ಧರ್ಮಕ್ಕೆ ನಾನು ಸೇರಿದವನು. ಈ ಮಟ್ಟದ ಸೆಲ್ಫ್ ಕ್ರಿಟಿಕ್ಯಾಲಿಟಿ ಯಾರ್ಯಾರು ಯಾವ್ಯಾವ ಮತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೋ ಅವ್ರು ಇರಲಿ, ಅದರೊಳಗೆ ತೊಂದರೆ ಇಲ್ಲ. ಆ ಅರ್ಥದಲ್ಲಿಯೇ ಸ್ವಾಮಿ ವಿವೇಕಾನಂದರಂಥವರು, ರಮಣ ಮಹರ್ಷಿಗಳಂಥವರು ಇವರೆಲ್ಲ ಸೆಲ್ಫ್ ಕ್ರಿಟಿಕಲ್ ಆಗಿದ್ದರು. ಆ ಮಾತ್ರಕ್ಕೆ ಬಂದರೆ ತುಂಬ ಕುವೆಂಪು ಅಂಥವರು ಕೂಡ ಸೆಲ್ಫ್ ಕ್ರಿಟಿಕಲ್ ಆಗಿದ್ದರು, ಸನಾತನ ಧರ್ಮದ ಆ ಒಂದು ಚೌಕಟ್ಟಿಗೆ ಬರೋರಾದರು. ಇದು ನಾವು ಗಮನಿಸಬೇಕು. ಹಾಗಾಗಿ ಈ ಮೇಲು ಕೀಳುಗಳ ಆಳದಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಜಾತಿಯ ಸೊತ್ತಲ್ಲ. ಅವಕಾಶ ಬಂತು ಅವ್ರು ಮಾಡಿದ್ರು, ಅವಕಾಶ ಇಲ್ಲವೋ ಅವ್ರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೊಬ್ಬರಿಗೂ ಅವಕಾಶ ಬಂದಿದ್ದರೆ ಮಾಡ್ತಾ ಇದ್ದರು. ಇದಕ್ಕೆ ಮಾಯಾವತಿಯೇ ದೊಡ್ಡ ಸಾಕ್ಷಿ, ಇನ್ನೇನು ಹೇಳಬೇಕಾಗಿಲ್ಲ. ಈ ಥರ ಲಕ್ಷ ಸಾಕ್ಷಿಗಳನ್ನು ತೋರಿಸ್ಬೋದು. ಈ ಆಧುನಿಕ ಯುಗದಲ್ಲಿ ತಾನೇ ಒಂದು ಆನೆಯಂತೆ ಇರತಕ್ಕಂಥವಳು, ಗುಣದಲ್ಲಲ್ಲ ಗಾತ್ರದಲ್ಲಿ, ಊರಲ್ಲೆಲ್ಲ ಆನೆಗಳ ಶಿಲ್ಪ ಮಾಡುವಂಥದ್ದೇನೋ, ನೋಟಿನ ಹಾರ ಮಾಡ್ಕೊಳ್ಳೋದೇನೋ, ಒಂದು ಜೋಡಿ ಎಕ್ಕಡ, ಒಂದು ಜೋಡನ್ನು ತೊಗೊಂಡು ಬರೋದಕ್ಕೆ ಒಂದು ಚಾರ್ಟೆಡ್ ಫ್ಲೈಟನ್ನು ಬಾಂಬೆ ಕಳಿಸಿದ್ದೇನು ಅಂತೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗೋದಿಲ್ವ? ಅವನ್ನೆಲ್ಲ ನಾವು ಸಮರ್ಥಿಸ್ಬೋದಾದರೆ ಶಂಭೂಕವತೆಯನ್ನು ಸಮರ್ಥಿಸ್ಬೋದು.
ಅದೂ ತಪ್ಪು ಇದೂ ತಪ್ಪು ಅಂದರೆ ಆಗುತ್ತದೆ. ಇಲ್ಲಿ ಏನು ಮೂಲಭೂತವಾಗಿ ಆತಕೇನ ಪ್ರಕಾರೇಣ ಪಾಪಂ ಚರತಿ ಪುರುಷಃ ಅಂತ ಕೃಷ್ಣ ಏನು ಮಾಡ್ತಾನೆ, ಇದು ಯಾತಕ್ಕಾಗಿ ಮನುಷ್ಯ ಪಾಪ ಮಾಡ್ತಾನೆ ಅಂತ ಅರ್ಜುನ ಕೇಳಿದರೆ, ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಹೇ ವೈರಿಣಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮಕ್ರೋಧಗಳು ಇವುಗಳು ಮಹಾಶನೋ ಮಹಾಪಾಪ್ಮ ಇವುಗಳು, ಮತ್ತು ಕಾಮ ಕ್ರೋಧ ಲೋಭಗಳು ಇವು ಮಾಡುತ್ತವೆ. ಅಂದರೆ ಮನುಷ್ಯನ ಮೂಲಭೂತವಾದ ಅವಿದ್ಯೆಯೇ ಸಕಲಾನರ್ಥಕ್ಕೆ ಕಾರಣ. ಅಸ್ಯ ಪ್ರಹಾಣಾಯ ಏವ ಸರ್ವಾಣಿ ಶಾಸ್ತ್ರಾಣಿ ವೈದಿಕಾನಿ ಲೌಕಿಕಾನಿ ಚ ಅನ್ನುವಂಥ ಮಾತಿದೆಯಲ್ಲ ಶಂಕರರದ್ದು ನೋಡಿದಾಗ ಗೊತ್ತಾಗುತ್ತದೆ. ಇಂಟ್ರಿನ್ಸಿಕ್ ಈವಿಲ್ ಇನ್ ಹ್ಯೂಮನ್ ಬೀಯಿಂಗ್, ಇಂಟ್ರಿನ್ಸಿಕ್ ಈವಿಲ್, ಇದಕ್ಕೆ ಯಾವ ಜಾತಿಯೂ ಹೊರತಲ್ಲ. ಆದರೆ ಒಂದು ಕಾಲದಲ್ಲಿ ಒಂದು ಜಾತಿ ತಾನು ಸಂದರ್ಭ ಬಂದಾಗ ಮಾಡ್ತು. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು, ಬರೀ ಬ್ರಾಹ್ಮಣರಲ್ಲ, ಬೇರೆ ಎಲ್ಲರೂ ಸೇರಿಕೊಂಡಿದ್ದಾರೆ. ಅಂದರೆ ಈಗ ದಲಿತರು ಅಂತ ಅಂದುಕೊಳ್ಳುವ ಮಾದಿಗರು, ಹೊಲೆಯರು, ಎಡಗೈನವರು, ಬಲಗೈನವರು ಅಂತ ಬೇಕಾದಂತೆ ಆಗಿದೆ. ಅವರುಗಳನ್ನು ತುಳಿಯುವಲ್ಲಿ ಈ ಹೊತ್ತಿನ ಶೂದ್ರರು ಅಂತ ಹೇಳಿಕೊಳ್ತಕ್ಕಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಕೈವಾಡ ತುಂಬ ದೊಡ್ಡದು, ತುಂಬ ಭೀಕರವಾದದ್ದು. ಒಂದು ಮಟ್ಟಿಗೆ ಬ್ರಾಹ್ಮಣರ ದುರ್ಮಂತ್ರವೂ ಇತ್ತು. ಆದರೆ ಇವರ ದೌರಾಜ್ಯ ಇದೆಯಲ್ಲ, ಅದು ಬೇಕಾದಷ್ಟಿರುವಂಥದ್ದು. ಇವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಜೇಮ್ಸ್ ಹ್ಯಾಡ್ಲಿ ಚೇಸ್ನಲ್ಲಿ ಬರುವಂಥ ಒಂದು ಮಾತು, ಎವ್ರಿ ಮ್ಯಾನ್ ಈಸ್ ಎ ಸಿನ್ನರ್, ಎವ್ರಿ ಮ್ಯಾನ್ ಈಸ್ ಎ ಕ್ರಿಮಿನಲ್, ಇಟ್ ವಿಲ್ ಬಿ ನೋನ್ ಓನ್ಲಿ ವೆನ್ ಈಸ್ ಕಾಟ್ ಅಂತ. ಎವ್ರಿ ಮ್ಯಾನ್ ಈಸ್ ಸೇನ್ ಅಂಟಿಲ್ ಈಸ್ ಕಾಟ್ ಅಂತಿದೆ. ಎಲ್ಲರೂ ಸಾಧುಗಳೇ, ಎಲ್ಲರೂ ಜಿತ ಮನ್ಮಥರೆ, ಎಲ್ಲರೂ ಸರಿ. ವಲ್ಗುರೂಪಿಂ ಸುಭದ್ರ ಸುಳಿವನಕ ಫಲ್ಗುಣಂ ಸನ್ಯಾಸಿ ಅಂತೀವಲ್ಲ, ಆ ರೀತಿಯಲ್ಲಿ ಅವಕಾಶ ಬಂದಾಗ ಯಾರು ಸರಿಯಾಗಿರ್ತಾರೋ ಅವರು ದೊಡ್ಡವರು. ಅವಕಾಶ ಬರದೇ ಇದ್ದಾಗ ಎಲ್ಲರೂ ಉತ್ತಮರೇನೆ. ಭೈರಪ್ಪನವರು ದಾಟು ಜಾತಿಯ ಸಮಸ್ಯೆಯನ್ನು ಕುರಿತಾದದ್ದಲ್ವಾ, ಅಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಕೆಳಗೆ ಬಿದ್ದವನು ನನಗೆ ನ್ಯಾಯ ಕೊಡಿ ಅಂತ ಕೂಗೋದು ಸಹಜ, ಆದರೆ ಮೇಲಿದ್ದವನು ಕೆಳಗಿನವರಿಗಾಗಿ ಹೋರಾಡುವುದಿದೆಯಲ್ಲ, ಅದು ಅಸಾಮಾನ್ಯವಾದದ್ದು. ಆ ಕೆಲಸವನ್ನು ಮಾಡಿದವರಿದ್ದಾರೆ. ಕುವೆಂಪುರು ಬಹಳ ಚೆನ್ನಾಗಿ ಗಮನಿಸಿದ್ದಾರೆ. ನನ್ನನ್ನು ದೂಷಣೆ ಮಾಡಿದ ಬ್ರಾಹ್ಮಣರಿರುವಂತೆಯೇ ನನ್ನನ್ನು ಕೊಂಡಾಡಿದ ಬ್ರಾಹ್ಮಣರು, ನನಗೆ ಪಾಠ ಹೇಳಿದ ಗುರುಗಳು ಬ್ರಾಹ್ಮಣರು, ನನ್ನನ್ನು ಮಹಾಕವಿ ಅಂತ ಗೌರವಿಸಿದವರು ಬ್ರಾಹ್ಮಣರಿದ್ದಾರೆ ಅಂತ ಹೇಳಿದ್ದಾರೆ. ಆ ಥರ ಎಲ್ಲ ಕಡೆಗಳಲ್ಲೂ ಆಗಿರುತ್ತದೆ. ಅಂಬೇಡ್ಕರ್ ಅಂತ ತನ್ನ ಉಪನಾಮವನ್ನು ಕೊಟ್ಟದ್ದು ಒಬ್ಬ ಬ್ರಾಹ್ಮಣ ಮೇಷ್ಟ್ರು. ಈ ಥರದ್ದು ಇರ್ತದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಕೆಡುಕಿನ ಮೂಲ ಸಾಮಾನ್ಯ ಮಾನವತೆಯಲ್ಲಿದೆ. ಅದು ಎಲ್ಲಿದ್ದರೂ ಖಂಡನೀಯ. ಅದಕ್ಕೆ ನಾವು ಭಾವಾವೇಶಗೊಳ್ಳಬೇಕಿಲ್ಲ. ರಾಮಾಯಣದಲ್ಲಿ ಶಂಭೂಕ ವಧೆ ಇದೆ, ರಾಮ ಮಾಡಿದ್ದಾನೆ ಅಂತಂದರೆ ವಾಲ್ಮೀಕಿ ರಾಮಾಯಣದ ಆ ಭಾಗ ಪ್ರಕ್ಷೇಪವೋ ಮೂಲದ್ದೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಆ ಕಾಲದ ನಂಬಿಕೆ ಚಿತ್ರಿತವಾಗಿದೆ. ಆ ನಂಬಿಕೆಯನ್ನು ನಾವು ಎಂಡಾರ್ಸ್ ಮಾಡೋಲ್ಲ. ಇಷ್ಟು ಮಾತ್ರ ರಾಮನ ಕೆಲಸವಲ್ಲ, ಇನ್ನೂ ಬೇಕಾದಷ್ಟಿದೆ. ಬೇಡತಿಯಾಗಿದ್ದ ದಲಿತಿಯಾದ ಶಬರಿ ತಪಸ್ಸು ಮಾಡ್ತಾ ಇದ್ಲು, ಅವಳನ್ನೇನು ಕೊಂದಿಲ್ಲ. ಅಂದ್ರೇ ನಮಗೆ ಗೊತ್ತಾಗುತ್ತೆ ಶಂಭೂಕ ವಧೆ ವಾಲ್ಮೀಕಿ ರಾಮಾಯಣದ ಮೂಲ ಭಾಗದ್ದಲ್ಲ ಅಂತ. ಮತಂಗ ಹೆಂಡ ಮಾರತಕ್ಕಂಥ ಶೂದ್ರ ಕುಲದವನು, ಆತ ತಪಸ್ಸು ಮಾಡಿದ. ಅವನನ್ನು ಕೊಲ್ಲೋದಕ್ಕೆ ಯಾವ ದಶರಥನೂ ಬರಲಿಲ್ಲ. ಶ್ರಮಣಿ ತಾಪಸಿ ವೃದ್ಧ ಅಂತ ಶಬರಿಯನ್ನು ಹೇಳೋಳು, ಅವಳು ತಪಸ್ಸು ಮಾಡಿದಾಗ ಯಾವ ಬ್ರಾಹ್ಮಣರ ಮಕ್ಕಳು ಸಾಯಲಿಲ್ವೇ? ಆಗೇನು ಸಾಯದೇ ಇದ್ದಿದ್ದು, ಈಗ ಮಾತ್ರ ಸಾಯೋದು ಅಂತಂದ್ರೇ ನಮಗೆ ಗೊತ್ತಾಗುತ್ತೆ ಶಂಭೂಕ ವಧೆ ರಾಮಾಯಣದ ಮೂಲ ಸ್ವರೂಪದಲ್ಲಿ ಇಲ್ಲದ್ದು. ಮತ್ತು ಅದು ರಾಮನ ವ್ಯಕ್ತಿತ್ವಕ್ಕೆ ಕಳಂಕ ತರುವುದಾದಲ್ಲಿ ಅದು ಆರ್ವಾಚೀನವಾದ ಬೇರೆ ಬೇರೆ ಪ್ರಕ್ಷೇಪಗಳಿಂದ ಬಂದಿದ್ದಿರಬೇಕು. ಕಾಳಿದಾಸನ ಕಾಲಕ್ಕಂತೂ ಅದು ಸ್ಥಿತವಾಗಿತ್ತು. ಸರಿ, ಕಾಳಿದಾಸ ಒಪ್ಪಿದಾನಲ್ಲಂದರೆ ಅಷ್ಟರ ಮಟ್ಟಿಗೆ ಅವನೂ ಕಾಲದ ಕೂಸು, ಅಷ್ಟರ ಮಟ್ಟಿಗೆ ಅವನೂ ಅಪೂರ್ಣ. ಕಾಳಿದಾಸನಲ್ಲಿ ವ್ಯಾಕರಣ ದೋಷಗಳನ್ನು, ಅಲಂಕಾರ ದೋಷಗಳನ್ನು, ಬೇಕಾದಷ್ಟು ಗುಣ ಅಲಂಕಾರ ರೀತಿಗಳಲ್ಲಿ ಬರುವ ಲೋಪದೋಷಗಳನ್ನು ಹೇಳೋಕ್ಕೆ ನನಗೇ ಆಗ್ತಾ ಇದೆ ಅಂತಂದರೆ ಈ ಸಾಮಾಜಿಕ ದೋಷ ಹೇಳೋಕ್ಕೆ ಯಾಕಾಗೋಲ್ಲ? ಆದರೆ ಒಂದು ಗಮನಿಸಬೇಕು, ಇವತ್ತು ಅವರುಗಳ ಸಾಮಾಜಿಕ ದೋಷವನ್ನು ಹೇಳ್ತಾ ಇದ್ದೀವಲ್ಲ, ನಾವು ನಮ್ಮ ಸಮಾಜದ ದೋಷಗಳನ್ನು ಮುಂದೆ ಹೇಳೋರು ಬರ್ತಾರೆ. ನಮ್ಮ ಸಮಾಜವೂ ಪರಿಪೂರ್ಣವಲ್ಲ. ಈ ಹೊತ್ತಿನ ಸಮಾಜದ ಸಮಗ್ರತೆ, ಪರಿಪೂರ್ಣತೆ ಅನ್ನೋದು ಎಷ್ಟರ ಮಟ್ಟಿಗೆ ಅಂತ ನೋಡಿದಾಗ ಗೊತ್ತಾಗುತ್ತದೆ. ಸ್ತ್ರೀ ಭ್ರೂಣ ಹತ್ಯೆಯನ್ನು ಮಾಡ್ತಾ ಇರತಕ್ಕಂಥ ಸಮಾಜದ ಪರಿಪೂರ್ಣತೆ ಯಾವ ಮಟ್ಟದ್ದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಒಬ್ಬ ರಾಜಕೀಯ ವ್ಯಕ್ತಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಮುದಾಯವನ್ನೇ ರ್ಯಾನ್ಸಮ್ ಆಗಿ ತೊಗೊಳ್ತಾ ಇದ್ದಾನಲ್ಲ, ಅದು ಯಾವ ಮಟ್ಟದ್ದು ಅಂತ ನೋಡಿದಾಗ ನಮ್ಮ ಜಡ್ಜ್ಮೆಂಟ್ ಕೊಡೋಕ್ಕೆ ಮುಂದಿನವರಿದ್ದಾರೆ ಜಡ್ಜಿಗಳು. ನಾವು ಹಿಂದಿನವ್ರ ಜಡ್ಜ್ಮೆಂಟ್ ಕೊಡುವಾಗ ಈ ಎಚ್ಚರ ಇರಬೇಕು. ಉಮರ್ ಖಾಯಮನ ಮಾತಿದೆಯಲ್ಲ, ಒಮ್ಮೆ ಅವನು ಅಂಗಡಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾಗ ಒಬ್ಬ ಕುಂಬಾರ ಮಣ್ಣನ್ನು ತುಳಿದು ತದುಕ್ತಾ ಇರ್ತಾನೆ.
ಆಗ ಮಣ್ಣು ಹೇಳುತ್ತೆ, ನಾನಿರದ್ದೇ ನಿನ್ನ ಒಲೆ ಮೇಲೇ ಮುಟ್ಟಣ್ಣ. ಅಪ್ಪ, ನಾನು ನಿಂತರ ರಕ್ತ ಮಾಂಸ ತುಂಬಿಕೊಂಡು ಮನುಷ್ಯ ಆಗಿದ್ದೆ, ಸತ್ತು ಸುಟ್ಟೋ ಅಥವಾ ಹೂತೋ ಈ ಸ್ಥಿತಿಗೆ ಬಂದೆ, ಸ್ವಲ್ಪ ನನ್ನನ್ನು ಜೆಂಟ್ಲಿ ಹ್ಯಾಂಡಲ್ ಮಾಡು ಅಂತ. ಇದು ನಮಗಿರಬೇಕು. ಈ ಎಚ್ಚರ ಇದ್ದರೆ, ಯಾತಕ್ಕೆಂದರೆ ಎಲ್ಲರ ಬಗ್ಗೆ ಜಡ್ಜ್ಮೆಂಟ್ ಕೊಡೋರಿಗೆ ನಮ್ಮ ಬಗ್ಗೆ ಜಡ್ಜ್ಮೆಂಟ್ ಇನ್ನೊಂದು ಕಡೆ ಸಿದ್ಧವಾಗ್ತಾನೇ ಇರ್ತದೆ ಅನ್ನೋದನ್ನು ಗಮನಿಸ್ಕೊಳ್ಳದೇ ಇದ್ದಾಗ, ಆ ಕಾರಣದಿಂದಲೇ ವಿವೇಕ ಅನ್ನುವುದು ಇಟ್ಕೊಳ್ಬೇಕು. ರಾಗದ್ವೇಷಗಳಿಗೆ ವಶರಾಗಿ ಮಾಡುವ ತೀರ್ಮಾನವಲ್ಲ. ನಿರ್ಮಮತೆ ಪ್ರಧಾನವಾದ ಶಾಸ್ತ್ರ ಲಕ್ಷಣ. ಜೊತೆಗೆ ನಿರ್ಮಮತೆಯ ಜೊತೆಗೆ ನಮ್ರತೆಯೂ ಬೇಕು. ಇವೆರಡರಿಂದ ನೋಡೋಣ. ಮತ್ತದೇ ನಮ್ಮದಲ್ಲದ ಸಾಧನೆಗಳಿಗೆ ನಾವು ಹೆಮ್ಮೆ ಪಡಬೇಕಾಗಿಲ್ಲ. ನನ್ನದು ವ್ಯಕ್ತಿಮಾತ್ರವಾದ ಸಾಧನೆ ಏನಿದ್ರೆ ಅದು. ಪೂರ್ವಜರ ಸಾಧನೆಯನ್ನು ಹಿಡ್ಕೊಂಡ್ರೆ ಅವರ ಬಾಧನೆಯನ್ನೂ ಹಿಡ್ಕೊಳ್ಬೇಕಾಗುತ್ತೆ, ವೇದನೆಯನ್ನು ಪಡಬೇಕಾಗುತ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ನಮಸ್ಕಾರ.